ಸ್ನೇಹಿತರೆ, ನಮ್ಮ ವೇದಿಕೆಯಲ್ಲಿ ಭಿನ್ನವಾಗಿ ಆಲೋಚಿಸು ಎಂಬ ಪುಸ್ತಕದ ಸ್ವಾಧ್ಯಾಯ ನಡೀತಾ ಇದೆ. ಈ ಸ್ವಾಧ್ಯಾಯದ ಮೂಲಕ ನಮಗೆ ಜ್ಞಾನಾರ್ಜನೆ ಕೊಡ್ತಾ ಇದ್ದಂತ ನಮ್ಮ ಸುರನಾಗಂಬಿಕಾ ಮೇಡಮ್ಗೆ ಸ್ವಾಗತ. ಮೇಡಮ್, ನಿಮ್ಗೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ನಿಮಗೂ ಕೂಡ ಧ್ಯಾನೋದಯ ಡಿವೈನ್ ಮಾರ್ನಿಂಗ್ ಸರ್. ಹ್ಯಾಪಿ ಡಿವೈನ್ ಮಾರ್ನಿಂಗ್. ಥ್ಯಾಂಕ್ ಯು ಮೇಡಮ್. ಮುಂದುವರಿಸಿ ಮೇಡಮ್. ಎಸ್ ಮೇಡಮ್, ಥ್ಯಾಂಕ್ ಯು. ಎಲ್ಲ ಆತ್ಮ ಬಂಧುಗಳಿಗೆ ಆತ್ಮಪೂರ್ವಕ ಪ್ರಣಾಮಗಳು. ಮೊದಲಿಗೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಗುರುಗಳಾದಂತ ಬ್ರಹ್ಮರ್ಷಿ ಪಿತಾಮಹ ಶ್ರೀ ಸುಭಾಷ್ ಪತ್ರಿಜಿಯವರಿಗೆ ಮತ್ತು ಗುರುಮಾತೆ ಸ್ವರ್ಣಮಾಲಾ ಪತ್ರಿಯಮ್ಮನವರಿಗೆ ಅನಂತ ಆತ್ಮಪೂರ್ವಕ ಪ್ರಣಾಮಗಳನ್ನ ಅರ್ಪಿಸುತ್ತಾ ಈ ದಿನದ ಈ ಕಾರ್ಯಕ್ರಮವನ್ನ ಮುಂದುವರಿಸೋಣ ಮಾಸ್ಟರ್ಸ್. ಇಷ್ಟು ಹೊತ್ತು ಅದ್ಭುತವಾದ ಧ್ಯಾನವನ್ನ ಮಾಡಿದ್ದಾಯ್ತು. ಈಗ ಸ್ವಾಧ್ಯಾಯದ ಸಮಯ. ಮಹಾವತಾರ್ ಫೌಂಡೇಶನ್ ಇದರ ಝೂಮ್ ವೇದಿಕೆಯಲ್ಲಿ ನಿರಂತರವಾಗಿ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ನಡೀತಾ ಇದ್ದು, ಪ್ರಸ್ತುತ ಸ್ವಾಧ್ಯಾಯ ನಡೀತಾ ಇದ್ದು, ಅದಕ್ಕಾಗಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಪುಸ್ತಕದ ಹೆಸರು ಭಿನ್ನವಾಗಿ ಆಲೋಚಿಸು. ಮೂಲತಃ ಈ ಪುಸ್ತಕವನ್ನ ತೆಲುಗು ಭಾಷೆಯಲ್ಲಿ ಶ್ರೀ ಪ್ರಕೃತಿ ಉಮಾಮಹೇಶ್ವರ್ ಸರ್ ಅವರು ಬರೆದಿರ್ತಕ್ಕಂಥದ್ದು. ಇದನ್ನ ಕನ್ನಡ ಭಾಷೆಗೆ ಭಾವಾನುವಾದ ಮಾಡುವಂತ ಅವಕಾಶ ನನಗೆ ಸಿಕ್ಕಿರ್ತಕ್ಕಂಥದ್ದು. ಮಾಸ್ಟರ್ಸ್, ಈ ಪುಸ್ತಕದ ಮುಖ್ಯ ಸಂದೇಶ ಏನು ಅಂತಂದ್ರೆ, ಎಲ್ಲಿಯಾದರೂ ಯಾವಾಗಲಾದರೂ ಆನಂದವಾಗಿ ಜೀವಿಸುವುದಕ್ಕೆ ಸರಿಯಾದ ಆಲೋಚನಾ ವಿಧಾನಗಳೇ ಭಿನ್ನವಾಗಿ ಆಲೋಚಿಸು ಪುಸ್ತಕ. ಇದು ಮಾಸ್ಟರ್ಸ್ ಈ ಪುಸ್ತಕದ ಮುಖ್ಯ ಸಂದೇಶ. ಇದುವರೆಗೂ ನಾವು ಈ ಚಾಪ್ಟರ್ ನಲ್ಲಿ 8ನೇ ಚಾಪ್ಟರ್ ನಲ್ಲಿ 8 ಕೊಟೇಶನ್ಸ್ ಅನ್ನ ಗಮನಿಸಿದೀವಿ. ಇವತ್ತು ನಾವು 9ನೇ ಕೊಟೇಶನ್ ಇಂದ ವಿಚಾರಗಳನ್ನ ಗಮನಿಸ್ತಾ ಹೋಗೋಣ ಮಾಸ್ಟರ್ಸ್. 9ನೇ ಕೊಟೇಶನ್: ಜೀವನದಲ್ಲಿ ಅತಿ ಹೆಚ್ಚು ಸಮಸ್ಯೆಗಳು ಕೇವಲ ಅಹಂನಿಂದ ದೊಡ್ಡದಾಗಿ ಕಾಣಿಸುವಂತಹ ಊಹಾಜನಿತವಾದ ಸಮಸ್ಯೆಗಳೇ ಆಗಿವೆ. ಈ ಸಮಸ್ಯೆಗಳಿಗೆ ಮೂಲವಾದ ಅಹಂ ಅನ್ನು ಪಕ್ಕಕ್ಕೆ ಇಟ್ಟರೆ ಜೀವನವು ಎಷ್ಟು ಹಾಯಾಗಿ, ಆನಂದವಾಗಿ, ಅದ್ಭುತವಾಗಿ ಇರುತ್ತದೆಂಬುದನ್ನು ಪದಗಳಲ್ಲಿ ಹೇಳಲಿಕ್ಕಾಗದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಹಂನಿಂದ ದೊಡ್ಡದಾಗಿ ಕಾಣಿಸುವಂತಹ ಸಮಸ್ಯೆಗಳೇ ಇಲ್ಲಿ ಇರುವಂತದ್ದು, ಊಹಾಜನಿತವಾದ ಸಮಸ್ಯೆಗಳೇ ಇಲ್ಲಿ ಇರುವಂತದ್ದು ಅನ್ನೋದನ್ನ ಇಲ್ಲಿ ನಮ್ಗೆ ತಿಳಿಸ್ತಾ ಇದ್ದಾರೆ. ಮಾಸ್ಟರ್ಸ್, ಇದು ಎಷ್ಟು ಸತ್ಯ ಅಲ್ವಾ? ಇವಾಗ ಉದಾಹರಣೆಗೆ ಒಂದು ಕುಟುಂಬದಲ್ಲಿ ಮಕ್ಕಳು, ತಂದೆ ತಾಯಿ, ಇದನ್ನೇ ನಾವು ತಗೊಳ್ಳೋದಾದ್ರೆ, ನಾವೇನಾದ್ರೂ ಮಕ್ಕಳನ್ನ ಏನಾದ್ರು ಒಂದ್ ಮಾತು ಅಂದಿದೀವಿ ಅಂತಂದ್ರೆ, ಇವಾಗ ಮಕ್ಕಳನ್ನ ಎಲ್ಲೋ ಹೊರಗಡೆ ಓದಿಸ್ತಾ ಇರ್ತೀವಿ ಅನ್ಕೊಳ್ರಿ. ಅವರು ಖರ್ಚು ವೆಚ್ಚಗಳಿಗೆ ಸಂಬಂಧಪಟ್ಟಂಗೆ ಹಣ ಬೇಕು ಅಂತ ಕೇಳ್ತಾರೆ ಅನ್ಕೊಳ್ರಿ. ಅವರು ಪದೇ ಪದೇ ಹಣನ ಕೇಳ್ತಾ ಇದ್ದಾಗ ನಮ್ಗೆ ಕಷ್ಟನೋ ನಷ್ಟನೋ ನಾವು ಹಣವನ್ನ ಹೊಂದಿಸಿ ನಾವು ಅವ್ರಿಗೆ ಕಳಿಸ್ತಾ ಇರ್ತೀವಿ. ಆದ್ರೆ ಆ ರೀತಿಯಾಗಿ ಕಳಿಸ್ತಾ ಇರ್ಬೇಕಾದ್ರೆ ಯಾವುದೋ ಒಂದು ಮೊಮೆಂಟ್ ಅಲ್ಲಿ ತುಂಬಾ ಬೇಸರ ಆಗಿದ್ದಾಗ, ನಿನ್ಗೆ ಎಷ್ಟು ದುಡ್ಡು ಹಾಕಿದ್ರು, ನೀನು ಎಷ್ಟು ದುಡ್ಡು ಕಳ್ಸಿದ್ರು ನಿಂದು ಇದೇ ಆಗೋಗ್ಬಿಟ್ಟಿದೆ, ಅದು ಯಾವಾಗ ಈ ದರಿದ್ರತೆ ಇರುತ್ತೋ ಗೊತ್ತಿಲ್ಲ, ಈ ತರ ನಾವು ಏನಾದ್ರು ಮಾತಾಡ್ತೀವಿ ಬೇಸರದಿಂದ ಅಂತ ಅನ್ಕೊಳ್ರಿ. ಅವಾಗ ಆ ಮಾತುಗಳನ್ನ ಕೇಳಿಸ್ಕೊಂಡಂತ ಆ ಮಕ್ಕಳು ಅವ್ರೇನಾದ್ರುನು ನಾವು ನಮ್ ತಂದೆ ತಾಯಿಗೆ ಭಾರ ಆಗ್ಬಿಟ್ಟಿದೀವಾ, ನಮ್ ತಂದೆ ತಾಯಿಗೆ ನಾವು ಭಾರ ಆಗ್ಬಿಟ್ಟಿದೀವಿ, ನಾವ್ ಅವ್ರಿಗೆ ಇಷ್ಟ ಇಲ್ಲ, ನಾವ್ ಅವ್ರಿಗೆ ಕಷ್ಟ ಕೊಡ್ತಾ ಇದೀವಿ, ಆ ತರದ್ದೇನಾದ್ರೂ ಅತಿರೇಕದಲ್ಲಿ ಯೋಚನೆ ಮಾಡಿದ್ರೆ, ನಮ್ಮಂತವ್ರು ಏನಕ್ಕೆ ಇರ್ಬೇಕು, ನಾವ್ ಯಾಕೆ ಅವ್ರಿಗೆ ತೊಂದರೆ ಕೊಡ್ಬೇಕು, ನಾವ್ ಯಾಕೆ ಅವ್ರ ಕಷ್ಟ ಇರ್ಬೇಕು, ನಾವ್ ಇರೋದೇ ಬೇಡ, ಆ ತರ ಏನಾದ್ರು ಆ ಮಕ್ಕಳು ಯೋಚನೆ ಮಾಡಿದ್ದಾರೆ, ಆತ್ಮಹತ್ಯೆ ಮಾಡ್ಕೋಬೇಕು ಅಥವಾ ಹೇಳ್ದೆ ಕೇಳ್ದೆ ಎಲ್ಲಾದ್ರೂ ಹೊಟ್ಟೋಗ್ಬೇಕು, ಆ ತರ ಏನಾದ್ರು ಯೋಚನೆ ಮಾಡಿದ್ದಾರೆ ಅಂತ ಅನ್ಕೊಳ್ರಿ. ಅವ್ರ ಪರಿಸ್ಥಿತಿ ಏನಾಗತ್ತೆ? ಅಲ್ಲಿ ಆಕ್ಚುಲಿ ಆ ತಂದೆ ಅಥವಾ ತಾಯಿ ಆ ಹಣದ ವಿಚಾರದಲ್ಲಿ ಏನಾದ್ರು ಮಾತಾಡಿದ್ದಾರೆ ಅಂತಂದ್ರೆ ಎಷ್ಟ್ರವರೆಗೂ ಮಾತಾಡಿರ್ಬೋದು, ಅವ್ರ ಉದ್ದೇಶ ಎಷ್ಟಿರ್ಬೋದು, ಇವ್ರನ್ನ ಈ ರೀತಿಯಾಗಿ ನೋವು ಮಾಡೋದು, ಅವಮಾನ ಮಾಡೋದು, ಅವ್ರಿಗೆ ಹಿಂಸೆ ಕೊಡೋದು ಅವ್ರ ಉದ್ದೇಶ ಆಗಿರತ್ತಾ, ಅಥವಾ ಅವರ ಸ್ಥಿತಿಗತಿಗಳಿಗೆ ತಡ್ಕೊಳಕ್ಕಾಗ್ದಂಗೆ ಅವ್ರ ಆ ರೀತಿಯಾಗಿ ಮಾತಾಡಿದಾರ ಅನ್ನೋಂಥದ್ದು ಇಲ್ಲಿ ನಮ್ಗೆಲ್ಲರಿಗೂ ಕೂಡ ಅರ್ಥ ಆಗೋದು. ಆದ್ರೆ ಅದನ್ನ ಇರೋ ಹಾಗೆ ಎಷ್ಟಿದೆಯೋ ಅದು ಅಷ್ಟು ಮಾತ್ರನೇ ನಾವು ನೋಡಿದ್ರೆ ಏನೂ ಸಮಸ್ಯೆ ಇರಲ್ಲ. ಆದ್ರೆ ಅದನ್ನ ಅತಿಯಾಗಿ ಊಹಿಸ್ಕೊಂಡಾಗ ಇಲ್ದೆ ಇರುವಂತ ಸಮಸ್ಯೆಗಳಲ್ಲಿ ಕ್ರಿಯೇಟ್ ಆಗ್ತಾ ಇರುತ್ತೆ. ಅದನ್ನೇ ನಮ್ಗಿಲ್ಲಿ ಅರ್ಥ ಮಾಡಿಸುವಂತ ಪ್ರಯತ್ನ ಮಾಡಿರೋದು. ಇದು ನಾನು ಹೇಳಿದ್ರು ಒಂದು ಜಸ್ಟ್ ಚಿಕ್ಕ ಎಕ್ಸಾಂಪಲ್. ಇದೇ ವಿಚಾರವನ್ನ ಜೀವನದ ಹಲವಾರು ವಿಷಯಗಳಿಗೆ ನಾವು ವರ್ತಿಸಿಕೊಂಡಾಗ ನಾವು ಊಹಾಜನಿತವಾಗಿನೇ ನಾವು ಎಲ್ಲವನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತಕ್ಕಂಥ ಬಹಳಷ್ಟು ಸಮಸ್ಯೆಗಳು ಅನ್ನೋದು ನಮ್ಗಿಲ್ಲಿ ಅರ್ಥ ಆಗುತ್ತೆ. ಹಾಗಾಗಿ ಅಹಂನಿಂದ ದೊಡ್ಡದಾಗಿ ಕಾಣಿಸಲ್ಪಡುವ ಊಹಾಜನಿತವಾದ ಸಮಸ್ಯೆಗಳು ಈ ರೀತಿಯಾಗಿ ಇದ್ದಾಗ ನಾವು ಅಹಮನ್ನ ಪಕ್ಕಕ್ಕಿಟ್ಟಾಗ ಅದೆಲ್ಲವೂ ಕೂಡ ಮಂಗಮಾಯ ಆಗತ್ತೆ. ಜೀವನ ತುಂಬಾ ಹಾಯಾಗಿ, ಆನಂದವಾಗಿ, ಅದ್ಭುತವಾಗಿ ಇರುತ್ತೆ ಅನ್ನುವಂಥದ್ದು ಇಲ್ಲಿ ತಿಳಿಸಿರ್ತಕ್ಕಂಥದ್ದು ಮಾಸ್ಟರ್ಸ್.
ನೆಕ್ಸ್ಟ್ 10ನೇ ಕೊಟೇಶನ್ ಅನ್ನ ಗಮನಿಸೋಣ. ನಾನು ಎನ್ನುವ ಅಹಮ್ಮನ್ನು ಸಂತೃಪ್ತಿ ಪಡಿಸಲು ಅರ್ಧ ಜೀವನವೇ ಕಳೆದು ಹೋಗುತ್ತದೆ, ಸಾಧ್ಯವಾದಷ್ಟು ಎಚ್ಚರ ವಹಿಸಿ. ನಾನು ಅನ್ನುವಂತ ಅಹಮ್ಮನ್ನ ಸ್ಯಾಟಿಸ್ಫೈ ಮಾಡ್ಕೊಳ್ಳೋದಿಕ್ಕೆ ನಮ್ಮ ಜೀವನದ ಅರ್ಧ ಭಾಗ ಕಳೆದೋಗುತ್ತೆ ಅಂತಂದಾಗ ನೋಡಿ ಮಾಸ್ಟರ್ಸ್, ನಾವ್ ಎಷ್ಟು ಎಚ್ಚರಿಕೆಯಿಂದ ನಮ್ಮ ಜೀವನವನ್ನ ನಾವು ಗಮನಿಸ್ಕೋಬೇಕಾಗಿದೆ. ಉದಾಹರಣೆಗೆ ಯಾರಾದ್ರೂ ಏನಾದ್ರೂ ನಮ್ಮನ್ನ ಅಂದ್ರು ಅಂತಂದಾಗ, ಇವ್ರು ನನ್ನನ್ನು ಅನ್ಬಿಟ್ರಲ್ಲ, ಇವ್ರಿಗೆ ನಾನು ಏನು ಅಂತ ತೋರ್ಸ್ಬೇಕು, ಇವ್ರು ನನ್ನನ್ನು ಹಿಂಗ ಅನ್ಬಿಟ್ರಲ್ಲ, ನನ್ ಪವರ್ ಏನು ಅನ್ನೋದು ತೋರ್ಸ್ಬೇಕು, ಇವ್ರಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು ಅಂತ ನಾನೇನಾದ್ರೂ ಈಗೋ ಹರ್ಟಾಗಿ ಆ ನಿಟ್ಟಿನಲ್ಲಿ ನಾನು ಅವ್ರಿಗೆ ಏನಾದ್ರು ಟಾಂಗ್ ಕೊಡ್ಬೇಕು ಅಂತ ನಾನ್ ಸ್ಕೆಚ್ಗಳು ಹಾಕೋದಿಕ್ಕೆ ಅಥವಾ ಅದಕ್ಕೆ ಸಂಬಂಧಪಟ್ಟಂಗೆ ಅದು ಇದು ಮಾತಾಡೋದಿಕ್ಕೆ ಕೆಲಸ ಮಾಡೋದಿಕ್ಕೆ ಶುರು ಮಾಡಿದೀನಿ ಅಂತಂದ್ರೆ, ನಾನು ಈ ಮೊಮೆಂಟ್ ಅಲ್ಲಿ ಆ ಕೆಲ್ಸನ ನಾನು ಶುರು ಮಾಡಿದ್ರೆ ಅಲ್ಲಿ ಅವ್ರಿಗೆ ಅದೇ ರೀತಿಯಾಗಿ ಮತ್ತೊಂದು ರೀತಿಯಲ್ಲಿ ಏನಾದ್ರು ಅಹಂ ಹರ್ಟ್ ಆಯ್ತು ಅಂದ್ರೆ ಅವರು ಮತ್ತೆ ಅದನ್ನೇ ಶುರು ಹಚ್ಕೋತಾರೆ. ನೀನ್ ಕಡಿಮೆನಾ, ನಾನ್ ಕಡಿಮೆನಾ, ನಿನಗಿಂತಲೂ ನಾನೇನ್ ಕಡಿಮೆನಾ ಅಂತ, ನೀನಾ ನಾನ ಅನ್ನೋ ಮಟ್ಟಕ್ಕೆ ಅಹಂ ಅನ್ನುವಂಥದ್ದು ಅಲ್ಲಿ ನರ್ತನ ಮಾಡೋದಿಕ್ಕೆ ಶುರು ಮಾಡುತ್ತೆ, ತಾಂಡವ ಮಾಡೋದಿಕ್ಕೆ ಶುರು ಮಾಡುತ್ತೆ. ಆ ರೀತಿಯಾಗಿ ಮಾಡಿದಾಗ ನಾನು ಅನ್ನೋ ಅಹಮನ್ನ ಸಂತೃಪ್ತಿ ಪಡಿಸ್ಕೊಳ್ಳೋದಿಕ್ಕೆ ಆ ಹೋರಾಟ ಆಗಿರ್ಬೋದು, ಅದು ಇದು ಎಲ್ಲಾನು ನಮ್ಮ ಜೀವನದಲ್ಲಿ ಪ್ರಾರಂಭ ಆಗಿರುತ್ತೆ. ಹಾಗಾಗಿ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನು, ನಮ್ಮ ಅಹಮನ್ನ ನಾವು ಸಂತೃಪ್ತಿ ಪಡಿಸ್ಕೊಳ್ಳೋದಿಕ್ಕೆ ಪ್ರಾರಂಭ ಮಾಡಿದೀವಿ ಅಂದ್ರೆ ನಮ್ಮ ಜೀವನದ ಅರ್ಧ ಭಾಗ ಏನು, ಪೂರ್ತಿ ಜೀವನನೇ ಕಳೆದೋಗ್ಬಿಡುತ್ತೆ ಅನ್ನುವಂಥದ್ದು ಇಲ್ಲಿರ್ತಕ್ಕಂಥ ವಿಚಾರ. ಹಾಗಾಗಿ ನಾವು ಸಾಧ್ಯ ಆದಷ್ಟು ಎಚ್ಚರವಾಗಿ ಗಮನಿಸ್ಕೋಬೇಕು. ಈಗ ಯಾರೋ ಏನಾದ್ರು ಅಂದಿದ್ದಾರೆ ಅಂತಂದ್ರೆ ಅವ್ರ ಅಂದ ತಕ್ಷಣ ಅವ್ರ ಅಂದಂಗೆ ಏನಾದ್ರು ನಾನು ಇದ್ದೀನ, ಹಂಗೇನಾದ್ರು ಆಗೋಗಿದ್ಯಾ? ಏನಿಲ್ಲ ತಾನೆ. ಅವ್ರ ಅಂದ ಮಾತ್ರಕ್ಕೆ ನಾನ್ ಯಾಕೆ ಫೀಲ್ ಆಗ್ಬೇಕು, ಅವ್ರ ಏನ್ ಅನ್ಕೊಂಡ್ರೆ ನನಗೇನಾಗ್ಬೇಕು? ಈ ರೀತಿಯಾಗಿ ನಮ್ಮನ್ನ ನಾವು ಅರ್ಥ ಮಾಡ್ಕೊಂಡು ಎಚ್ಚರಿಕೆಯಿಂದ ಹೆಜ್ಜೆಗಳನ್ನ ಮುಂದಕ್ಕಿರಿಸಬೇಕಾಗಿದೆ ಮಾಸ್ಟರ್ಸ್. ನೆಕ್ಸ್ಟ್ 11ನೇ ಕೊಟೇಶನ್ ಅನ್ನ ಗಮನಿಸೋಣ. ಜ್ಞಾನ ಪ್ರದರ್ಶನ ಎನ್ನುವುದು ಹಿತವಾದ, ಮಧುರವಾದ, ತಿಳಿಯದ ಅಜ್ಞಾನ, ಅಹಂಕಾರ ಅಷ್ಟೇ. ಜ್ಞಾನ ಪ್ರದರ್ಶನ, ಇಲ್ಲಿ ಜ್ಞಾನ ಪ್ರದರ್ಶನ ಅನ್ನುವಂತ ಅಂಶ. ಈ ಜ್ಞಾನ ಪ್ರದರ್ಶನವನ್ನ ನಾವು ಮಾಡಬಹುದು ಅನ್ನುವಂಥದ್ದೇನಿದೆ, ಅದು ತುಂಬಾ ಹಿತವಾಗಿ ಕಾಣಿಸುವಂತದ್ದು ಮತ್ತೆ ಮಧುರವಾಗಿ ಕಾಣಿಸುವಂತದ್ದು ಆಗಿರುತ್ತೆ, ಮಧುರವಾಗಿರ್ತಕ್ಕಂತ ಒಂದು ಅಂಶ ಆಗಿದೆ. ಆದ್ರೆ ನಿಜ ಹೇಳ್ಬೇಕಂದ್ರೆ ಅದು ನಮಗೆ ತಿಳಿಯದೇ ಇರ್ತಕ್ಕಂತ ಒಂದು ಅಜ್ಞಾನ ಮತ್ತೆ ಅಹಂಕಾರ ಆಗಿರುತ್ತೆ ಜ್ಞಾನ ಪ್ರದರ್ಶನ ಅನ್ನೋದು. ನನಗ್ ಗೊತ್ತಿರೋದನ್ನ ಎಲ್ರಿಗೂ ತಿಳಿಸ್ಬೇಕು, ಅದನ್ನ ಎಲ್ರಿಗೂ ತೋರ್ಸ್ಬೇಕು ಅಂತ ನಾನು ಏನಾದ್ರೂ ಅಲ್ಲಿ ಪ್ರಯತ್ನ ಮಾಡಿದೀನಿ ಅಂತಂದ್ರೆ ಅದನ್ನ ನಾನು ಪ್ರದರ್ಶನ ಮಾಡ್ತಾ ಇದ್ದೀನಿ ಅಂತ ಅರ್ಥ. ಯಾವಾಗ ಅದು ಪ್ರದರ್ಶನ ಅನ್ನುವಂಥದ್ದಾಗತ್ತೆ, ಅಲ್ಲಿ ಅವಶ್ಯಕತೆ ಇಲ್ಲದೆ ಇದ್ರೂ ಕೂಡ ನನಗ್ ಗೊತ್ತಿರುವಂತದನ್ನ ನಾನು ಹೇಳ್ತಾ ಇದ್ದೀನಿ, ಬಿಲ್ಡಪ್ ಕೊಡ್ತಾ ಇದ್ದೀನಿ ಅಂತಂದ್ರೆ ಅದು ಪ್ರದರ್ಶನ ಆಗತ್ತೆ. ಅವಶ್ಯಕತೆ ಇದ್ದಾಗ ಮಾತ್ರ, ಅಲ್ಲಿ ಎಷ್ಟು ಬೇಕೋ ಅಷ್ಟು ಮಾತ್ರ, ಹೇಗೆ ಹೇಳ್ಬೇಕೋ ಹಾಗೆ ಹೇಳ್ದಾಗ ಮಾತ್ರ ಅದು ನಿಜವಾದ ಜ್ಞಾನದ ಹಂಚಿಕೆ ಆಗಿರುತ್ತೆ. ಅಲ್ಲಿ ಅವಶ್ಯಕತೆ ಇಲ್ಲದೆ ಇದ್ರು ಅಲ್ಲಿ ನಾವೇನಾದ್ರೂ ನನಗ್ ಗೊತ್ತಿದೆ ಅನ್ನುವಂತ ಒಂದು ಸ್ಥಿತಿಯಲ್ಲಿ ನಾನು ಅದನ್ನ ಹೇಳೋದಕ್ಕೆ ಪ್ರಯತ್ನ ಮಾಡಿದ್ರೆ ಅದು ಜ್ಞಾನ ಪ್ರದರ್ಶನ ಆಗಿರುತ್ತೆ. ಅದು ಅಜ್ಞಾನ ಮತ್ತೆ ಅಹಂಕಾರದಿಂದ ಕೂಡಿರುವಂತದ್ದಾಗಿರುತ್ತೆ ಅನ್ನೋದು ತಿಳಿಸಿದ್ದಾರೆ. ಇದನ್ನ ಗಮನಿಸ್ಕೊಳ್ಳೋಣ ಮಾಸ್ಟರ್ಸ್. ಇನ್ನ ಈ ಚಾಪ್ಟರ್ನ ಕೊನೆಯ ಕೊಟೇಶನ್ 12ನೇದು. ನನಗೆ ಅಹಂಕಾರ ಇಲ್ಲ ಎಂದು ಅಂದುಕೊಳ್ಳುವುದು ಕೂಡ ಒಂದು ಅಹಂಕಾರವೇ. ಅಹಂಕಾರ ನನಗಿಲ್ಲ, ನಾನ್ ಅಹಂಕಾರ ಪಡಲ್ಲ, ನನಗ್ ಅಹಂಕಾರ ಇಲ್ಲ, ನಿನಗಿದೆ ಅಹಂಕಾರ, ನೀನ್ ಹಿಂಗೆ ಆಡೋದು, ನನಗ್ ಅಹಂಕಾರ ಇಲ್ಲ ಅಂತ ನಾನೇನಾದ್ರೂ ಅಲ್ಲಿ ಕೊಚ್ಕೊಳ್ತಾ ಇದ್ದೀನಿ, ನನಗಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಅದ್ರ ಅರ್ಥ ಏನು, ಅಲ್ಲಿ ನನಗೆ ಅಹಂಕಾರ ಇದೆ ಅಂತ ಅರ್ಥ. ಇದು ಎಷ್ಟು ಸೂಕ್ಷ್ಮವಾಗಿದೆ, ನಾವ್ ಇದನ್ನ ಗಮನಿಸ್ಕೋಬೇಕು. ಸೊ ನನಗೆ ಅಹಂಕಾರ ಇಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ ಅಂತಂದ್ರೆ ನಮಗ್ ಗೊತ್ತಿಲ್ದಂಗೆನೆ ನಾವು ಅಹಂಕಾರನ ತುಂಬ್ಕೊಂಡಿದೀವಿ ಅಂತ. ನಾನ್ ಕೆಟ್ಟವನಲ್ಲ, ನಾನು ಒಳ್ಳೆಯವನು ಅಂತ ನಾನು ಅಲ್ಲಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತಂದ್ರೆ ನಾನ್ ಒಳ್ಳೆಯವನು ಅಂತ ತೋರ್ಸ್ಕೊಳ್ಳುವಂಥದ್ದು ಅಹಂಕಾರ ಆಗಿರುತ್ತೆ. ಈ ರೀತಿಯಾಗಿ ಈ ಅಹಂಕಾರ ಅನ್ನುವಂಥದ್ದು ಎಷ್ಟೆಷ್ಟು ರೂಪದಲ್ಲಿ ನಮ್ಮೊಳಗಡೆ ಇರುತ್ತೆ, ನಮ್ಮ ಮೇಲೆ ಎಷ್ಟು ಪ್ರಭಾವ ಬೀರ್ತಾ ಇರುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಮಾಸ್ಟರ್ಸ್. ಇಲ್ಲಿಗೆ ಈ 12ನೇ ಕೊಟೇಶನ್ ನೊಂದಿಗೆ ಅಹಂಭಾವ ಆತ್ಮಗೌರವ ಅನ್ನುವಂತ ಆತ್ಮಗೌರವ ಅನ್ನುವಂತ ಈ ಒಂದು ಚಾಪ್ಟರ್ ಮುಗೀತು ಮಾಸ್ಟರ್ಸ್. ಇನ್ನು ಈಗ 9ನೇ ಚಾಪ್ಟರ್ಗೆ ನಾವು ಎಂಟರ್ ಆಗೋಣ. 9ನೇ ಚಾಪ್ಟರ್ಗೆ ಇರ್ತಕ್ಕಂಥ ಶೀರ್ಷಿಕೆ ನಂಬಿಕೆ, ಆತ್ಮವಿಶ್ವಾಸ. ಎಸ್ ಮಾಸ್ಟರ್ಸ್, ಇದರಲ್ಲಿ ಮೊದಲನೇ ಕೊಟೇಶನ್. ನಿರೂಪಿಸುವುದು ಎಂಬುದು ನಂಬಿಕೆ ಇಲ್ಲದಿದ್ದಾಗ ಅಥವಾ ಸತ್ಯವು ಅರ್ಥವಾಗದಿದ್ದಾಗ ಅವಶ್ಯಕತೆ ಇರುತ್ತದೆ. ಈ ರೀತಿಯಾಗಿ
ನಿರೂಪಿಸಲ್ಪಡುವುದರಿಂದ ಬರುವ ನಂಬಿಕೆಯು ನಂಬಿಕೆಯೇ ಅಲ್ಲ. ನೋಡಿ ಎಷ್ಟ್ ಚೆನ್ನಾಗಿದೆ. ನಿರೂಪಿಸೋದು ಅನ್ನುವಂಥದ್ದು ಯಾವಾಗ ಅಲ್ಲಿ ಕ್ರಿಯೇಟ್ ಆಗತ್ತೆ? ನಂಬಿಕೆ ಅನ್ನುವಂಥದ್ದು ಇಲ್ಲದೆ ಇದ್ದಾಗ. ಅಲ್ಲಿ ಉದಾಹರಣೆಗೆ ಅಲ್ಲಿ ನಂಬಿಕೆ ಅನ್ನೋದು ಇಲ್ಲದೆ ಇದ್ದಾಗ ಗಂಡ ಆದವನು ಹೊರಗಡೆ ಹೋಗಿ ಮನೆಗ್ ಬಂದಿದ್ದಾನೆ ಅಂತಂದ್ರೆ ಅವನ್ ಏನೇನ್ ತಿಂದ್ ಬಂದಿದ್ದಾನೋ, ಏನೇನ್ ಕುಡ್ದ್ ಬಂದಿದ್ದಾನೋ, ಎಲ್ಲೆಲ್ಲಿ ಯಾರ್ಯಾರ ಹತ್ರಕ್ ಹೋಗ್ ಬಂದಿದ್ದಾನೋ, ಈ ರೀತಿಯಾಗಿರ್ತಕ್ಕಂಥ ವಿಚಾರಗಳು ಬರುತ್ತೆ. ಅದೇ ನಂಬಿಕೆ ಅನ್ನುವಂಥದ್ದು ಇದ್ದಾಗ ನನ್ನ ಪತಿ ಬಗ್ಗೆ ನನಗೆ ಕ್ಲಾರಿಟಿ ಇದೆ, ಅವರ ಗುಣ ಸ್ವಭಾವಗಳ ಬಗ್ಗೆ ನನಗೆ ನಂಬಿಕೆ ಇದೆ ಅನ್ನುವಂತ ಒಂದು ನಂಬಿಕೆ ಅನ್ನುವಂಥದ್ದಲ್ಲಿದ್ದಾಗ ಅಲ್ಲಿ ತುಂಬಾ ಆನಂದ ಇರುತ್ತೆ, ಜೀವನದಲ್ಲಿ ಆಹ್ಲಾದತೆ ಅನ್ನುವಂಥದ್ದು ಇರುತ್ತೆ. ಒಂದ್ ವೇಳೆ ಆ ನಂಬಿಕೆ ಅನ್ನುವಂಥದ್ದು ಇಲ್ಲದೆ ಇದ್ದಾಗ ಅಲ್ಲಿ ಎಲ್ಲಾ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಬರುತ್ತೆ. ಅನುಮಾನ ಅನ್ನುವಂಥದ್ದು ಅಲ್ಲಿ ತಲೆ ಎತ್ತುತ್ತೆ. ನಾವು ಒಂದು ಸಾರ್ತಿ ಅನುಮಾನ ಪಟ್ಟಿದ್ದೀವಿ ಅಂತಂದ್ರೆ ಅಲ್ಲಿ ನಿರೂಪಿಸುವುದು ಅನ್ನುವಂಥ ಒಂದು ಅಂಶಕ್ಕೆ ಅವಕಾಶ ಆಗುತ್ತೆ. ಆ ರೀತಿಯಾಗಿ ನಿರೂಪಿಸೋದು ಅನ್ನುವಂತ ಆ ಒಂದು ವಿಚಾರ ಅಲ್ಲಿ ಬಂದಿದೆ ಅಂತಂದ್ರೆ ಅದರ ಅರ್ಥ ಏನವಾಗ ನಮ್ಗೆ ಅರ್ಥ ಆಗ್ಬೇಕಾಗಿರೋದು, ನಂಬಿಕೆ ಅನ್ನುವಂಥದ್ದು ಇಲ್ದಂಗಾಗಿದೆ, ಅಲ್ಲಿ ಸತ್ಯ ಅನ್ನುವಂಥದ್ದು ಅರ್ಥನೇ ಆಗಿಲ್ಲ ಅನ್ನುವಂಥದ್ದಲ್ಲಿ ನಮ್ಗೆ ಅರ್ಥ ಆಗ್ಬೇಕಾಗಿರ್ತಕ್ಕಂಥದ್ದು ಮಾಸ್ಟರ್ಸ್. ಹಾಗಾಗಿ ನಿರೂಪಿಸೋದು ನಂಬಿಕೆ ಅನ್ನೋದು ಇಲ್ಲದೆ ಇದ್ದಾಗ ನಡೆಯುತ್ತೆ. ಸೊ ನಿರೂಪಿಸೋದ್ರಿಂದ ಬರುವಂತ ನಂಬಿಕೆ ಯಾವಾಗ್ಲೂ ಕೂಡ ಗಟ್ಟಿಯಾಗಿ ಉಳಿಯುವಂತದ್ದು ಅಲ್ಲ, ಅದು ಸ್ವಲ್ಪ ದಿನ ಇರುತ್ತೆ, ಮತ್ತೆ ಅದೇ ಅನುಮಾನ ಎದ್ದು ಆ ನಂಬಿಕೆ ಅನ್ನುವಂಥದ್ದು ಕಿತ್ತು ಹೋಗ್ತಾ ಇರುತ್ತೆ. ಇದು ಮಾಸ್ಟರ್ಸ್. ನೆಕ್ಸ್ಟ್ 2ನೇ ಕೊಟೇಶನ್. ಅರ್ಥವಾದ ಸತ್ಯಕ್ಕಾಗಿ ಸಿದ್ಧಾಂತಗಳಿಗಾಗಿ ಪಟ್ಟು ಬಿಡದಂತೆ ಬಲವಾಗಿ ನಿಲ್ಲಬಲ್ಲವನೇ ಬಲಿಷ್ಠನು ಶಕ್ತಿವಂತನು ಆಗುತ್ತಾನೆ ಈ ಲೋಕದಲ್ಲಿ. ಎಸ್ ಮಾಸ್ಟರ್ಸ್, ಅರ್ಥವಾದ ಸತ್ಯಕ್ಕಾಗಿ ಸಿದ್ಧಾಂತಗಳಿಗಾಗಿ ಪಟ್ಟು ಬಿಡದಂತೆ ಬಲವಾಗಿ ನಿಲ್ಲಬಲ್ಲವನೇ ಬಲಿಷ್ಠನು ಶಕ್ತಿವಂತನು. ಹೌದು, ಇವಾಗ ನೋಡ್ರಿ, ಈ ಒಂದು ಸಾಧನೆ ಮಾರ್ಗ, ಪತ್ರಿಜಿ ಮಾರ್ಗ ಏನಿದೆ, ಈ ಮಾರ್ಗಕ್ಕೆ ಬರೋಕೆ ಮೊದಲು ನಾವೆಲ್ಲರೂ ಯಾರ್ಯಾರು ಹೆಂಗೆಂಗೋ ಇದ್ದೀವಿ ನಮ್ಮ ಜೀವನದಲ್ಲಿ. ಆದ್ರೆ ಈ ಒಂದು ಮಾರ್ಗಕ್ಕೆ ನಾವು ಹೆಜ್ಜೆ ಇಟ್ಮೇಲೆ ಇದ್ರ ಬಗ್ಗೆ ನಮಗ್ ಗೊತ್ತಾದ್ಮೇಲೆ ಇದ್ರಲ್ಲಿ ನಮ್ಗೊಂದು ನಂಬಿಕೆ ಅನ್ನುವಂಥದ್ದು ತಯಾರಾಯ್ತು, ಒಂದು ಆಸಕ್ತಿ ಅನ್ನುವಂಥದ್ದು ಇದ್ರಲ್ಲಿ ನಮ್ಗೆ ಉಂಟಾಯ್ತು, ಇದು ನನಗೆ ಬೇಕು ಅನ್ನುವಂಥದ್ದು ನಮ್ಗೆ ಉಂಟಾಯ್ತು. ಯಾವಾಗ ನಮ್ಗಿದು ಈ ತರ ಅನ್ನಿಸ್ತು, ಇದು ನಮ್ಗೆ ಅರ್ಥ ಆಯ್ತು, ಈ ರೀತಿಯಾಗಿ ಅರ್ಥ ಆಗಿರ್ತಕ್ಕಂಥ ಇದನ್ನ ನಾನು ಗಟ್ಟಿಯಾಗಿ ಹಿಡ್ಕೊಂಡಾಗ ಈ ಮಾರ್ಗದಲ್ಲಿ ನಾನು ಬಲಿಷ್ಠವಾಗಿ ಶಕ್ತಿವಂತವಾಗಿ ತಯಾರಾಗೋದಿಕ್ಕೆ ಸಾಧ್ಯ ಆಗುತ್ತೆ. ಒಂದು ವೇಳೆ ಇದು ನನಗೆ ಅರ್ಥ ಆಯ್ತು, ಇಷ್ಟ ಆಯ್ತು, ಇದ್ರಲ್ಲಿ ಹೋಗ್ಬೇಕು ಅಂತಂದಾಗ ಮತ್ ಯಾರೋ ಬಂದು ಆನಾಪಾನಸತಿ ಧ್ಯಾನ ಏನೇನು ಅಲ್ಲ, ಅದ್ರಲ್ಲಿ ಹಂಗೆ ಇದು ಹಿಂಗೆ ಅದಂಗಲ್ಲ, ನಾನ್ ಇವಾಗ ಇನ್ನೊಂದ್ ಧ್ಯಾನ ಮಾಡ್ತಾ ಇದ್ದೀನಿ, ಅದು ತುಂಬಾ ಚೆನ್ನಾಗಿದೆ, ಅದನ್ನ ಮಾಡ್ಬಾ, ಅದನ್ನ ಮಾಡು, ತುಂಬಾ ಬೇಗ ಇಂಪ್ರೂವ್ಮೆಂಟ್ಸ್ ಬರುತ್ತೆ ಅಂತ ಆ ರೀತಿಯಾಗಿ ಅವ್ರು ಹೇಳ್ದಾಗ ನಾವ್ ಇದ್ರಲ್ಲಿ ಗಟ್ಟಿಯಾಗಿ ನಿಲ್ಲುವಂತ ಒಂದು ಸ್ಥಿತಿ ನಮ್ಮಲ್ಲಿ ಇಲ್ಲ ಅಂದಾಗ ಅವ್ರು ಹೇಳ್ದಾಗ ಆ ದಾರಿಯಲ್ಲಿ ಹೊರಟೋಗ್ತೀವಿ. ಆ ದಾರಿಯಲ್ಲಿ ಇದ್ದಾಗ ಅಲ್ಲಿ ಇನ್ನೊಬ್ರು ಇನ್ನೊಬ್ರು ಯಾರೋ ಬರ್ತಾರೆ, ಅವ್ರು ಇನ್ನೊಂದೇನೋ ಹೇಳ್ತಾರೆ, ಮತ್ತೆ ಆ ದಾರಿ ಹೊರಟೋಗ್ತಾ ಇರ್ತೀವಿ. ಅದನ್ ಬಿಟ್ ಇದು, ಇದನ್ ಬಿಟ್ ಅದು, ಅದನ್ ಬಿಟ್ ಮತ್ತೊಂದು, ಈ ರೀತಿಯಾಗಿ ಹೋಗ್ತಾ ಇರುತ್ತೆ ನಮ್ಮ ಬದುಕು. ಈ ರೀತಿಯಾಗಿ ನಡೀತಾ ಇದ್ದಾಗ ನಾವು ಯಾವುದ್ರಲ್ಲೂ ಕೂಡ ಗಟ್ಟಿಯಾಗಿ ನಿಲ್ಲಕ್ಕಾಗಲ್ಲ, ಯಾವುದ್ರಲ್ಲೂ ಕೂಡ ಸಂಪೂರ್ಣವಾಗಿ ಅದ್ಭುತವಾಗಿ ತಯಾರಾಗೋದಿಕ್ಕೆ ಆಗೋದಿಲ್ಲ. ಅವಾಗ ಏನಾಗತ್ತೆ, ನಾವು ನಮ್ಮ ಬದುಕಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ವಿಶೇಷವಾದ ಬದಲಾವಣೆಗಳನ್ನ ನೋಡಕ್ಕಾಗದೆ ಮತ್ತಷ್ಟು ಗೊಂದಲಗಳನ್ನ ತುಂಬಿಕೊಂಡು ಮತ್ತಷ್ಟು ದುಃಖಕ್ಕೆ ಕಷ್ಟಕ್ಕೆ ಈಡಾಗುವಂಥದ್ದೇ ಅಲ್ಲಿ ಆಗ್ತಾ ಇರತ್ತೆ ಮಾಸ್ಟರ್ಸ್. ಹಾಗಾಗಿ ನಮಗೆ ಏನು ಸತ್ಯ ಅರ್ಥ ಆಗಿದೆ, ಆ ಒಂದು ಸತ್ಯಕ್ಕಾಗಿ, ಆ ಒಂದು ಸಿದ್ಧಾಂತಕ್ಕಾಗಿ ಪಟ್ಟು ಬಿಡದಂತೆ ಬಲವಾಗಿ ನಿಲ್ಲಬೇಕು. ಬಲವಾಗಿ ನಿಂತಾಗ್ಲೇನೆ ನಾವು ಬಲಿಷ್ಠವಾಗಿ ಶಕ್ತಿವಂತವಾಗಿ ತಯಾರಾಗ್ತೀವಿ. ನನಗಾಗ್ಲಿ, ರಂಗನಾಥ್ ಗುರೂಜಿ ಅವ್ರಿಗಾಗ್ಲಿ ಈ ಒಂದು ಆನಾಪಾನ ಸತಿ ಮಾರ್ಗ ಅನ್ನುವಂಥದ್ದು ಏನು ಅಂತ ಅರ್ಥ ಆಗಿದೆ, ಅದರಲ್ಲಿ ಇರ್ತಕ್ಕಂಥ ಗತ್ತು ಗಮ್ಮತ್ತು ಏನು ಅನ್ನೋದು ಅರ್ಥ ಆಗಿದೆ. ಹಾಗಾಗಿ ಪ್ರಪಂಚದಲ್ಲಿ ಎಷ್ಟು ಜನ ಬಂದು ಏನ್ ಹೇಳಿದ್ರು ಕೂಡ ಅದನ್ನ ಗಟ್ಟಿಯಾಗಿ ಹಿಡ್ಕೊಂಡು ಅದ್ರಲ್ಲಿ ಮುಂದಕ್ಕೆ ಹೋಗುವಂತದ್ದು ಅರ್ಥ ಆಗಿದೆ. ಅಲ್ಲಿ ಯಾವುದ್ರ ಪ್ರಭಾವನೂ ಅಲ್ಲಿ ಬೀಳೋದಿಲ್ಲ. ಆ ರೀತಿಯಾಗಿ ಇದ್ದಾಗ ಆ ಒಂದು ಮಾರ್ಗದಲ್ಲಿ ಬಲಿಷ್ಠವಾಗಿ ನಿಲ್ಲೋದಿಕ್ಕೆ ಸಾಧ್ಯ ಆಗುತ್ತೆ. ಇವಾಗ ರಂಗನಾಥ್ ಅವರು ಈ ಒಂದು ಮಹಾವತಾರ್ ಫೌಂಡೇಶನ್ ಅದನ್ನ ಕ್ರಿಯೇಟ್ ಮಾಡಿ ಇದ್ರಲ್ಲಿ ಇವಾಗ ಅವ್ರು ಗಟ್ಟಿಯಾಗಿ ಈ ರೀತಿಯಾಗಿ ಸೇವೆಯನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದು ಅಷ್ಟು ಸುಲಭವಾಗಿರುವಂತದ್ದು ಅಲ್ಲ ಮಾಸ್ಟರ್ಸ್. ಮನೆಯಲ್ಲಿ ಯಾವ್ದಾದ್ರು ಒಂದು ಚಿಕ್ಕ ಕೆಲ್ಸವನ್ನ ನಾವು ಮಾಡ್ಬೇಕು ನಿರಂತರವಾಗಿ ಅಂತಂದಾಗ್ಲೇನೆ ಅಬ್ಬಾ ತಲೆನೋವಲ್ಲಪ್ಪ ಅಂತ ಎಷ್ಟೆಷ್ಟೋ ರೀತಿಯಲ್ಲಿ ನಾವು ಯೋಚನೆ ಮಾಡುವಂಗಾಗತ್ತೆ. ಆದ್ರೆ ನಿರಂತರವಾಗಿ ಎಷ್ಟು ಸೆಷನ್ಸ್, ಎಷ್ಟು ಲ್ಯಾಂಗ್ವೇಜಸ್, ಇಷ್ಟು ರೀತಿಯಲ್ಲಿ ಅವರು ತಮ್ಮನ್ನ ತಾವು ತೊಡಗಿಸ್ಕೊಂಡು ಸಂಪೂರ್ಣವಾಗಿ ಇದಕ್ಕೆ ತಮ್ಮ ಜೀವನವನ್ನ ಡೆಡಿಕೇಟ್ ಮಾಡಿ ಮಾಡ್ತಾ ಇದ್ದಾರೆ ಅಂತಂದ್ರೆ
ಇನ್ನ ಅಲ್ಲಿ ಅದು ಎಷ್ಟು ಬಲಿಷ್ಠವಾಗಿರ್ತಕ್ಕಂಥ ಶಕ್ತಿವಂತವಾಗಿರ್ತಕ್ಕಂಥ ಒಂದು ಸ್ಥಿತಿ ಇರುತ್ತೆ. ಇದು ಮಾಸ್ಟರ್ಸ್. ಅಂದ್ರೆ ಆ ರೀತಿಯಾಗಿ ರಂಗನಾಥ್ ಅವ್ರಿಗೆ ಅರ್ಥ ಆಗಿದೆ. ಆ ಅರ್ಥ ಆಗಿರ್ತಕ್ಕಂಥ ಸತ್ಯಕ್ಕಾಗಿ, ಸಿದ್ಧಾಂತಕ್ಕಾಗಿ ಆ ರೀತಿಯಾಗಿ ಪಟ್ಟು ಬಿಡದಂತೆ ಬಲಿಷ್ಠವಾಗಿ ಗಟ್ಟಿಯಾಗಿ ನಿಂತಿದ್ದಕ್ಕೋಸ್ಕರ ಅವ್ರು ಬಲಿಷ್ಠವಾಗಿ ತಯಾರಾಗಿದ್ದಾರೆ, ಶಕ್ತಿವಂತವಾಗಿ ತಯಾರಾಗಿದ್ದಾರೆ. ಇದು ಮಾಸ್ಟರ್ಸ್. ನೆಕ್ಸ್ಟ್ 3ನೇ ಕೊಟೇಶನ್. ನಮ್ಮ ಮೇಲೆ ನಮಗೆ ನಂಬಿಕೆ ಕ್ಷೀಣಿಸಿದರೆ ಇತರರಿಗೂ ನಮ್ಮ ಮೇಲಿನ ನಂಬಿಕೆ ಕ್ಷೀಣಿಸುತ್ತದೆ, ನೆನಪಿಟ್ಟುಕೊಳ್ಳಿ. ಹೌದಲ್ವಾ? ನಮ್ಮ ಮೇಲೆ ನಮಗೆ ನಂಬಿಕೆ ಕ್ಷೀಣಿಸ್ತು ಅಂತಂದ್ರೆ ಬೇರೆಯವ್ರಿಗೂ ನಮ್ಮ ಬಗ್ಗೆ ನಂಬಿಕೆ ಕ್ಷೀಣಿಸುತ್ತೆ. ಈಗ ಇದೇ ಪ್ಲಾಟ್ಫಾರ್ಮ್ ಅಲ್ಲಿ ರಂಗನಾಥ್ ಅವ್ರದ್ದೇ ಉದಾಹರಣೆ ತೆಗೆದುಕೊಳ್ಳೋಣ. ರಂಗನಾಥ್ ಅವರು ಎಷ್ಟು ಮುದ್ರೆಗಳ ಬಗ್ಗೆ ಮತ್ತೆ ಒಂದು ಹೆಲ್ತ್ ಟಿಪ್ಸ್ ಬಗ್ಗೆ ಹೇಳ್ತಾರೆ. ಅವುಗಳ ಬಗ್ಗೆ ಹೇಳ್ಬೇಕಾದ್ರೆ ರಂಗನಾಥ್ ಸರ್ ಅವ್ರಿಗೆ ಅದ್ಭುತವಾಗಿರ್ತಕ್ಕಂಥ ಆತ್ಮವಿಶ್ವಾಸ ಇದೆ, ನಂಬಿಕೆ ಇದೆ. ಆ ನಂಬಿಕೆ ಅನ್ನುವಂಥದ್ದು ಇರೋದ್ರಿಂದ ಆ ಒಂದು ಶಕ್ತಿಯಿಂದ ಅವ್ರು ಅದನ್ನೆಲ್ಲವನ್ನು ಕೂಡ ಹೇಳ್ತಾ ಇದ್ದಾರೆ. ಒಂದು ವೇಳೆ ಅವ್ರು ಹೇಳುವಾಗ ಹೇಳುವಂತ ವಿಚಾರಗಳಲ್ಲಿ ಅವ್ರಿಗೆ ನಂಬಿಕೆ ಇಲ್ದಂಗೆ ಅವ್ರು ಏನೋ ಸುಮ್ನೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಅಥವಾ ಯಾರಾದ್ರೂ ಅದ್ರ ಬಗ್ಗೆ ಪ್ರಶ್ನೆ ಕೇಳಿದಾಗ ಅದಕ್ಕೆ ಸರಿಯಾಗಿ ಉತ್ತರವನ್ನ ಕೊಡೋದಿಕ್ಕೆ ಅವ್ರಿಗಾಗ್ಲಿಲ್ಲ, ಅದ್ರ ಬಗ್ಗೆ ಅವ್ರಿಗೆ ನಂಬಿಕೆ ಇಲ್ಲದೆ ಏನೋ ಒಂದು ಹೇಳ್ತಾ ಇದ್ದಾರೆ ಅನ್ನುವಂಥದ್ದು ಅನ್ನಿಸ್ದಾಗ ಬೇರೆಯವ್ರಿಗೂ ಕೂಡ ಅವರ ಬಗ್ಗೆ ನಂಬಿಕೆ ಅನ್ನುವಂಥದ್ದು ಹೊರಟೋಗುತ್ತೆ. ಸತ್ಯ ತಾನೆ? ಎಲ್ಲದಕ್ಕೂ ಇದೇ ಉದಾಹರಣೆ ನಾವು ಅಪ್ಲೈ ಮಾಡ್ಕೋಬೇಕಾಗತ್ತೆ ಮಾಸ್ಟರ್ಸ್. ನಾವು ನಮ್ಮ ಬಗ್ಗೆ ನಮ್ಗೆ ನಂಬಿಕೆ ಇದ್ದಾಗ ಬೇರೆಯವ್ರಿಗೂ ನಮ್ಮ ಬಗ್ಗೆ ನಂಬಿಕೆ ಇರುತ್ತೆ. ಎಸ್, ರಂಗನಾಥ್ ಅವ್ರಿಗೆ ಅವ್ರ ಬಗ್ಗೆ ಅವ್ರ ನಂಬಿಕೆ ಇರೋದ್ರಿಂದ ಅವ್ರು ಹೇಳುವಂತ ವಿಚಾರಗಳ ಮೇಲೆ ನಮ್ಗೆ ನಂಬಿಕೆ ಉಂಟಾಗಿ ಅವ್ರ ಮೇಲೆ ನಮ್ಗೆ ನಂಬಿಕೆ ಅನ್ನೋದು ಉಂಟಾಗಿದೆ. ಇದು ಮಾಸ್ಟರ್ಸ್. ಹಾಗಾಗಿ ನಮ್ಮ ಮೇಲೆ ನಂಬಿಕೆ ಕ್ಷೀಣಿಸಿದರೆ ಇತರರಿಗೂ ನಮ್ಮ ಮೇಲಿನ ನಂಬಿಕೆ ಕ್ಷೀಣಿಸುತ್ತದೆ. ಇದನ್ನ ನಾವು ನೆನ್ಪಿಟ್ಕೋಬೇಕು. ಎಸ್, ನೆಕ್ಸ್ಟ್ 4ನೇ ಕೊಟೇಶನ್. ಬೇರೆಯವರನ್ನು ನಾವು ನಂಬಬೇಕು ಎಂದರೆ ಮೊದಲಿಗೆ ನಮ್ಮನ್ನು ನಾವು ನಂಬಬೇಕು, ಇಲ್ಲವಾದರೆ ಆ ನಂಬಿಕೆಯು ಅಪನಂಬಿಕೆ ಆಗುತ್ತದೆ. ಎಸ್, ಮೊದಲು ನಮ್ಮನ್ನ ನಾವು ನಂಬಬೇಕು. ಎಸ್, ನನಗೆ ಈ ಕ್ಲಾಸ್ ಮಾಡೋದಕ್ಕೆ ನನ್ನ ಕೈಲಾಗತ್ತೆ, ಈ ಹೆಲ್ತ್ ಟಿಪ್ಸ್ ಕೊಡೋದಿಕ್ಕೆ ನನಗೆ ಕೆಪಾಸಿಟಿ ಇದೆ, ಈ ಒಂದು ಸ್ಕಿಟ್ ಅನ್ನ ಮಾಡೋದಿಕ್ಕೆ ನನಗೆ ಟ್ಯಾಲೆಂಟ್ ಇದೆ. ಈ ರೀತಿಯಾಗಿ ನಮ್ಮ ಬಗ್ಗೆ ನಮಗೆ ನಂಬಿಕೆ ಇರಬೇಕು. ಓಕೆ, ಯಾರು ಎಂತ ಪ್ರಶ್ನೆ ಕೇಳಿದ್ರು ಆನ್ಸರ್ ಮಾಡುವಂತ ಕೆಪಾಸಿಟಿ ನನಗಿದೆ. ಐ ಕ್ಯಾನ್ ಆನ್ಸರ್ ಟು ಎನಿ ಕ್ವಶನ್. ಈ ರೀತಿಯಾಗಿ ನಮ್ಮ ಬಗ್ಗೆ ನಮಗೆ ನಂಬಿಕೆ ಇದ್ದಾಗ ಆಗ ಬೇರೆಯವ್ರಿಗೆ ನಮ್ಮ ಬಗ್ಗೆ ನಮ್ಗೆ ನಂಬಿಕೆ ಬಂದಾಗ ಆಗ ಬೇರೆಯವರು ನಮ್ಮನ್ನ ನಂಬ್ತಾರೆ. ಇಲ್ಲ ಅಂತಂದ್ರೆ ಇಲ್ಲ. ಬೇರೆಯವರನ್ನ ನಾವು ನಂಬೇಕು ಅಂತಂದಾಗ ನಮ್ಮ ಬಗ್ಗೆ ನಮ್ಗೆ ನಂಬಿಕೆ ಇರ್ಬೇಕು. ಅವರು ನಮ್ಮನ್ನ ನಂಬೇಕು ಅಂತಂದಾಗ್ಲೂ ಕೂಡ ನಮ್ಮ ಬಗ್ಗೆ ನಮ್ಗೆ ನಂಬಿಕೆ ಇರ್ಬೇಕು. ಬೇರೆಯವ್ರು ನಮ್ಮನ್ನ ನಂಬಬೇಕು ಅಂದಾಗ ನಮ್ಮ ಬಗ್ಗೆ ನಂಬಿಕೆ ಇದ್ದಾಗ ಅವ್ರು ನಮ್ಮನ್ನ ನಂಬ್ತಾರೆ. ಓಕೆ, ಬೇರೆಯವರನ್ನ ನಾವು ನಂಬಬೇಕು ಅಂದಾಗ್ಲೂ ಕೂಡ ನಮ್ಮ ಬಗ್ಗೆ ನಮ್ಗೆ ನಂಬಿಕೆ ಇರ್ಬೇಕು ಅಂದ್ರೆ ಅದು ಹೇಗೆ? ಇಲ್ಲಿ ತುಂಬಾ ಅದ್ಭುತವಾಗಿರ್ತಕ್ಕಂಥ ತತ್ವ ಇದೆ ಮಾಸ್ಟರ್ಸ್. ನಮ್ಮ ಬಗ್ಗೆ ನಮಗೆ ಆತ್ಮವಿಶ್ವಾಸ ಇದ್ದಾಗ, ನಮ್ಮ ಬಗ್ಗೆ ನಮಗೆ ಕ್ಲಾರಿಟಿ ಇದ್ದಾಗ, ನಮಗೆ ಏನು ಬೇಕು ಏನು ಬೇಡ ಅನ್ನುವಂತ ಪರಿಕಲ್ಪನೆಯಲ್ಲಿ ನಮಗೆ ಕ್ಲಾರಿಟಿ ಇದ್ದಾಗ, ನನಗೆ ಏನ್ ಬೇಕಾಗಿದೆ, ನಾನು ಹೆಂಗ್ ನಡಿಬೇಕಾಗಿದೆ ಅನ್ನುವಂತ ಒಂದು ಸ್ಪಷ್ಟತೆ ನಮಗಿದ್ದಾಗ ಆವಾಗ ನಮ್ಮ ಬಗ್ಗೆ ನಮಗೆ ನಂಬಿಕೆ ಇರುತ್ತೆ. ಆ ರೀತಿಯಾಗಿರ್ತಕ್ಕಂಥ ನಂಬಿಕೆ ನಮಗಿದ್ದಾಗ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿಗಳು ಯಾವ ರೀತಿಯಾಗಿರ್ತಕ್ಕಂಥ ವಿಚಾರಗಳನ್ನ ಏನ್ ಹೇಳಿದ್ರು ಅವರನ್ನ ನಂಬಿದ್ರು ಅಲ್ಲಿ ನಾವು ತುಂಬಾ ಅದ್ಭುತವಾಗಿ ನಮ್ಮನ್ನ ನಾವು ಕಾಪಾಡ್ಕೊಳ್ಳೋದಿಕ್ಕೆ, ಉಳಿಸ್ಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ ಮಾಸ್ಟರ್ಸ್. ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ. ನಾವು ಇಲ್ಲಿ ನಾವು ಬೇರೆಯವರನ್ನ ನಾವು ನಂಬಬೇಕು ಅಂದಾಗ್ಲೂ ಕೂಡ ನಮ್ಮ ಬಗ್ಗೆ ನಮ್ಗೆ ನಂಬಿಕೆ ಖಂಡಿತವಾಗಿಯೂ ಇರ್ಬೇಕಾಗತ್ತೆ. ಆ ರೀತಿಯಾಗಿ ನಮ್ಮ ಬಗ್ಗೆ ನಮ್ಗೆ ಸ್ಪಷ್ಟತೆ ಇಲ್ಲದೆ ಬೇರೆಯವ್ರನ್ನ ನಾವು ನಂಬಿದೀವಿ ಅಂತಂದಾಗ ಅವರ ಕೈಗಳ ಕೀಲು ಬೊಂಬೆ ಆಗಿರ್ತೀವಿ. ಅವ್ರು ಏನ್ ಹೇಳ್ತಾರೋ ಅದನ್ನ ಕೇಳ್ಕೊಂಡು ಹೋಗುವಂತ ತೀರ ಅಮಾಯಕತ್ವದ ಸ್ಥಿತಿಯಲ್ಲಿ ನಾವಿರ್ತೀವಿ. ಸೊ ಹಾಗಾಗಿ ನಮ್ಮ ಬಗ್ಗೆ ನಮ್ಗೆ ಕ್ಲಾರಿಟಿ ಇರ್ಬೇಕು. ಎಲ್ಲಿ ಬಿದ್ರು ಎದ್ದು ಬರ್ತೀನಿ ಅನ್ನೋಂತ ಧೈರ್ಯ, ಸ್ಥೈರ್ಯ, ಉತ್ಸಾಹ, ಹುಮ್ಮಸ್ಸು ನಮ್ಮಲ್ಲಿ ಇರ್ಬೇಕು. ಆ ರೀತಿಯಾಗಿದ್ದಾಗ ನಾವು ಯಾರನ್ನ ಬೇಕಾದ್ರೂ ನಂಬಬಹುದು. ಆ ನಂಬಿಕೆಯಲ್ಲಿ ಏನ್ ಪೆಟ್ಟುಗಳು ಬಿದ್ರು ಕೂಡ ನಾವು ಗೆದ್ದು ಬರ್ಬೋದು. ಅಥವಾ ಆ ನಂಬಿಕೆಯಲ್ಲಿ ಏನಾದ್ರೂ ನಮ್ಗೆ ಪ್ರೋಗ್ರೆಸ್ ಸಿಕ್ಕಿದ್ರೆ ಮತ್ತಷ್ಟು ಅದ್ಭುತವಾಗಿ ನಾವು ಮುಂದಕ್ಕೆ ಹೋಗ್ಲೂಬಹುದು. ಇದು ಮಾಸ್ಟರ್ಸ್. ಬೇರೆಯವ್ರನ್ನ ನಂಬಬೇಕು ಅಂತಂದಾಗ ಮೊದಲು ನಮ್ಮ ಮೇಲೆ ನಮ್ಗೆ ನಂಬಿಕೆ ಇರ್ಬೇಕು ಅನ್ನೋದ್ರ ಹಿಂದೆ ಇರ್ತಕ್ಕಂಥ ಅದ್ಭುತವಾದ ತತ್ವ. ನೆಕ್ಸ್ಟ್ 5ನೇ ಕೊಟೇಶನ್ ಅನ್ನ ಗಮನಿಸೋಣ. ನಮ್ಮವರೂ ಸಹ
ನಮ್ಮನ್ನು ಒಳ್ಳೆಯವರು ಎಂದು ಭಾವಿಸುವ ಅವಶ್ಯಕತೆ ಇಲ್ಲ. ನಮ್ಮ ಮನಸ್ಸಾಕ್ಷಿಗೆ ನಮ್ಮ ಮೇಲೆ ಸರಿಯಾದ ಅಭಿಪ್ರಾಯ ಇದ್ದರೆ ಸಾಕು, ಅದೇ ನಮಗೆ ಕೋಟಿ ರೂಪಾಯಿ ಅಂತ ಹೇಳಿದ್ದಾರೆ. ಬೇರೆಯವ್ರು ನಮ್ಮನ್ನು ಒಳ್ಳೆಯವರು ಅಂತ ಭಾವಿಸ್ಬೇಕು ಅಂತ ನಾವು ಅಲ್ಲಿ ನಿರೀಕ್ಷೆ ಮಾಡ್ತಾ ಇದ್ದೀವಿ ಅಂತಂದ್ರೆ, ನಿರೀಕ್ಷೆ ಅನ್ನೋದು ಆ ರೀತಿಯಾಗಿದೆ ಅಂತಂದ್ರೆ ಅಲ್ಲಿ ಅರ್ಥ ಏನು, ನಮ್ಮಲ್ಲಿ ಆತ್ಮವಿಶ್ವಾಸ ಅನ್ನುವಂಥದ್ದು ಉಂಟಾಗಿದೆ. ಏನು ಆತ್ಮವಿಶ್ವಾಸ ಅನ್ನೋದು ಇಲ್ದಂಗಾಗಿದೆ ಅನ್ನೋದು ಇಲ್ಲಿ ಅರ್ಥ ಆಗುವಂಥದ್ದು. ಬೇರೆಯವರು ನಾನ್ ಒಳ್ಳೆಯವರು ಅಂತ ನಂಬಿದ್ರೆ ಎಷ್ಟು, ನಂಬದಿದ್ರೆ ಎಷ್ಟು? ನಾನ್ ಒಳ್ಳೆಯವನಾಗಿದ್ದೀನಿ, ಈಗ ನಾನು ಈ ಮಾರ್ಗದಲ್ಲಿ ನಾನು ಗಟ್ಟಿಯಾಗಿ ನಿಂತಿದ್ದೀನಾ ಇಲ್ವಾ ಅನ್ನೋದು ನನಗ್ ಗೊತ್ತಾಗ್ಬೇಕು. ಆ ಗಟ್ಟಿಯಾಗಿ ನಿಂತು ನಾನು ಯಾವ ರೀತಿಯಾಗಿ ಹೋಗ್ತಾ ಇದ್ದೀನಿ ಅನ್ನೋದು ನನ್ನ ಬಗ್ಗೆ ನನಗ್ ಕ್ಲಾರಿಟಿ ಇರ್ಬೇಕು. ಬೇರೆಯವರು ನೀನು ಹೋಗ್ತಾ ಇದೆಯೋ ಇಲ್ವೋ, ನೀನ್ ಗಟ್ಟಿಯಾಗಿ ನಿಂತಿದ್ಯೋ ಇಲ್ವೋ, ನಿನ್ನಲ್ಲಿ ಅಂತ ಆಲೋಚನೆ ಇದೆ, ಇಂಥ ಆಲೋಚನೆ ಇದೆ ಅಂತ ಬೇರೆಯವ್ರು ಯಾರು ಏನ್ ಹೇಳಿದ್ರು ಕೂಡ ಅದೇನು ಕೆಲಸ ಮಾಡೋದಿಲ್ಲ ಮಾಸ್ಟರ್ಸ್. ನಿನ್ನೆ ಕೂಡ ಈ ವಿಚಾರವನ್ನ ನಾವು ಮಾತಾಡ್ತೀವಿ. ಹಾಗಾಗಿ ನಮ್ಮನ್ನ ಯಾರಾದ್ರೂ ಸರಿ, ಅದು ನಮ್ಮವರು ಅಂತ ಅನ್ಕೊಂಡಿರೋರಾದ್ರೂ ಸರಿ, ನಮ್ಮ ಕುಟುಂಬದವರು, ನಮ್ಮ ತುಂಬಾ ಆಪ್ತವಾಗಿರುವಂತವ್ರು, ಸ್ನೇಹಿತರು, ಬಂಧುಗಳು, ಬಳಗ, ನಮ್ಮ ಕೊಲೀಗ್ಸ್, ಅವ್ರು ಯಾರಾದ್ರೂ ಸರಿ ನಮ್ಮನ್ನ ಒಳ್ಳೆಯವರು ಅಂತ ಅವ್ರು ಭಾವಿಸುವಂತ ಅವಶ್ಯಕತೆ ಇಲ್ಲ. ನಮ್ಮ ಆತ್ಮಸಾಕ್ಷಿಗೆ, ನಮ್ಮ ಮನಸ್ಸಾಕ್ಷಿಗೆ ನಾವು ಸರಿಯಾಗಿದ್ದೀವಿ ಅಂತ ನಮ್ಗೆ ಅನ್ಸಿದ್ರೆ ಅದೇ ಕೋಟಿ ರೂಪಾಯಿ. ಇದು ಮಾಸ್ಟರ್ಸ್ ನಮ್ ಬಗ್ಗೆ ನಮಗಲ್ದೆ ಇನ್ಯಾರ್ಗುನು ಹೆಚ್ಚಾಗಿ ಅರ್ಥ ಆಗೋದಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಬಗ್ಗೆ ನಮಗೇನೆ ಅರ್ಥ ಆಗೋದಿಕ್ಕೆ ಸಾಧ್ಯ. ಇದು ಮಾಸ್ಟರ್ಸ್. ನೆಕ್ಸ್ಟ್ 6ನೇ ಕೊಟೇಶನ್. ನಮ್ಮ ದಾರಿಗೆ ನಾವೇ ಒಂದು ಉತ್ತಮವಾದ ಉದಾಹರಣೆಯಾಗುವಷ್ಟು ಸಾಧನೆ ಮಾಡಬೇಕು, ಆಗ ನಾವು ಯಾರನ್ನು ನಂಬಿಸುವ ಅವಶ್ಯಕತೆ ಇರೋದಿಲ್ಲ. 100%. ನಮ್ಮ ದಾರಿಗೆ ನಾವೇ ಒಂದು ಉತ್ತಮ ಉದಾಹರಣೆಯಾಗಿ ತಯಾರಾಗ್ಬೇಕು. ಇದಕ್ಕೆ ವಿವರಣೆ ಅವಶ್ಯಕತೆನೇ ಇಲ್ಲ ಮಾಸ್ಟರ್ಸ್. ಆ ಒಂದು ಕೊಟೇಶನ್ ಅನ್ನ ಓದಿದ ತಕ್ಷಣನೇ ನಮ್ಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ 7ನೇ ಕೊಟೇಶನ್. ನಾವು ಎಲ್ಲರ ಹಾಗೆ ಇರಬೇಕಾದ ಅವಶ್ಯಕತೆ ಎಷ್ಟು ಮಾತ್ರವೂ ಇಲ್ಲ, ನಾವು ನಾವಾಗಿ ಇರುತ್ತಾ ಸರಿಯಾದ ದಾರಿಯಲ್ಲಿ ನಡೆಯುವುದೇ ಸರಿಯಾದ ಧರ್ಮ ಅಷ್ಟೇ ಅಂತ ಇಲ್ಲಿ ತಿಳಿಸಿದ್ದಾರೆ. ಅವು ಜನ ಮರಳೋ ಜಾತ್ರೆ ಮರಳೋ ಅನ್ನುವಂತ ಗಾದೆ ಮಾತು ನಮ್ಗೆ ಎಲ್ಲರಿಗೂ ಕೂಡ ಗೊತ್ತಿದೆ ಅಲ್ವಾ ಮಾಸ್ಟರ್ಸ್? ಸೊ ಜನ ಎಲ್ಲಿ ಹೆಚ್ಚಾಗಿ ಇವಾಗ ಏನೋ ಒಂದು ನಡೀತಾ ಇರುತ್ತೆ, ಅಲ್ಲಿ ಒಂದಷ್ಟು ಜನ ಬಂದು ಅದನ್ನ ನೋಡೋದಕ್ಕೆ ನಿಂತ್ಕೊಳ್ತಾರೆ. ಆ ಜನ ನೋಡಿ ಯಾಕೆ ಅಷ್ಟೊಂದ್ ಜನ ನಿಂತಿದ್ದಾರಲ್ಲ ಅಂತ ಇನ್ನೊಂದಷ್ಟು ಜನ ಬರ್ತಾರೆ, ಆ ಜನ ನೋಡಿ ಇನ್ನೊಂದಷ್ಟು ಜನ ಬರ್ತಾರೆ. ಹಿಂಗೆ ಜನ ಜಾಸ್ತಿ ಆದಂಗೆಲ್ಲ ಕೂಡ ಅಲ್ಲಿ ಏನೋ ಆಗ್ತಾ ಇದೆ, ಅಲ್ಲಿ ತುಂಬಾ ಜನ ಇದ್ದಾರೆ ಅಂತನ್ಬಿಟ್ಟು ಎಲ್ಲರೂ ಕೂಡ ಜನ ಇರೋ ಕಡೆಗೆ ಕುರಿಗಳ ತರ ಬರುವಂತದ್ದು ನಡೀತಾ ಇರುತ್ತೆ. ಒಂದು ಕುರಿ ಹಳ್ಳಕ್ ಬಿತ್ತು ಅಂದ್ರೆ ಎಲ್ಲಾ ಕುರಿಗಳು ಬೀಳುತ್ತೆ ಅನ್ನೋ ತರ ಇರುತ್ತಲ್ಲ, ಆ ರೀತಿಯಾಗಿ. ಹಾಗಾಗಿ ಜನ ಮರಳು ಜಾತ್ರೆ ಮರಳು, ಜನ ಜಾಸ್ತಿ ಇದ್ದಾರೆ ಅಂತ ನಾವು ಮರಳಾಗಿದ್ದೀವೋ, ಜಾತ್ರೆ ನಡೀತಾ ಇದೆ ಅಂತ ಮರಳಾಗಿದ್ದೀವೋ ಅನ್ನುವಂತ ಒಂದು ರೀತಿಯಲ್ಲಿ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂತದ್ದು. ಹಾಗಾಗಿ ಎಲ್ಲರೂ ಕೂಡ ಅಲ್ಲಿ ಪೂಜೆ ಮಾಡ್ತಾ ಇದ್ದಾರೆ, ಅದಕ್ಕೆ ನಾನು ಪೂಜೆ ಮಾಡ್ಬೇಕು ಅಂತ ಅನ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಲ್ಲಿ ಅವರೆಲ್ಲರೂ ಕೂಡ ಅದನ್ನ ತಿಂತಾ ಇದ್ದಾರೆ, ನಾನು ಕೂಡ ಅದನ್ನ ತಿನ್ಲೇಬೇಕು ಅಂತ ಅನ್ಕೊಳ್ಳೋಂತ ಅವಶ್ಯಕತೆ ಇಲ್ಲ. ಎಲ್ಲರ ಹಾಗೆ ನಾನು ಇರ್ಲೇಬೇಕು ಅನ್ನುವಂತ ಅವಶ್ಯಕತೆ ಎಷ್ಟು ಮಾತ್ರನೂ ಇಲ್ಲ. ನಾನಾಗಿ ಸರಿಯಾದ ದಾರಿಯಲ್ಲಿ ನಡೆಯೋದೇ ಸರಿಯಾದ ಧರ್ಮ ಆಗಿದೆ. ಅವರೆಲ್ಲರೂ ಮಾಂಸ ತಿಂತಾ ಇದ್ದಾರೆ, ಮಾಂಸ ತಿಂದ್ರೇನೇನೋ ಒಳ್ಳೇದಾಗೋದು ಅಂತ ಭ್ರಮೆಗೆ ಒಳಗಾಗೋ ಅವಶ್ಯಕತೆ ಇಲ್ಲ. ಅವ್ರು ಮಾಂಸ ತಿಂತಾ ಇದ್ದಾರೆ, ಅದು ಅವ್ರ ಸ್ಥಿತಿ. ಆದ್ರೆ ಮಾಂಸ ತಿನ್ಬಾರ್ದು ಅನ್ನುವಂಥದ್ದು ನನ್ನ ಸ್ಥಿತಿ. ಹಾಗಾಗಿ ನಾನ್ ತಿನ್ನಲ್ಲ, ನಾನಾಗಿದ್ದೀನಿ. ಅವ್ರು ತಿಂತಾ ಇದ್ದಾರೆ ಅಂತ ಅವರ ಪ್ರಭಾವಕ್ಕೆ ನಾನು ಒಳಗಾಗೋದಿಲ್ಲ. ಈ ರೀತಿಯಾಗಿ ನಾವಾಗಿ ಸರಿಯಾದ ದಾರಿಯಲ್ಲಿ ನಡೆಯೋದೇ ಇಲ್ಲಿ ಮುಖ್ಯವಾಗಿರುವಂತದ್ದಾಗಿರುತ್ತೆ. ಅದೇ ಸರಿಯಾದ ಧರ್ಮ ಆಗಿರುತ್ತೆ. ಇದನ್ನ ನಾವು ಗಮನಿಸ್ಕೋಬೇಕು. ಇವು ಕೆಲವು ಉದಾಹರಣೆಗಳು ಅಷ್ಟೇ. ಈ ಉದಾಹರಣೆಗಳ ಈ ತತ್ವದ ಮುಖಾಂತರ ಅನೇಕ ವಿಚಾರಗಳನ್ನ ನಾವು ಅರ್ಥ ಮಾಡ್ಕೋಬಹುದಾಗಿದೆ. ಇನ್ನ 8ನೇ ಕೊಟೇಶನ್ ಅನ್ನ ಗಮನಿಸೋಣ. ಸಮಾಜದ ನಿರೀಕ್ಷೆಗಳಿಗೆ ನೀವು ಸರಿ ಹೊಂದದ ಮಾತ್ರಕ್ಕೆ ನೀವು ಕಡಿಮೆ ಎಂದು ಅಲ್ಲ, ನೆನಪಿಟ್ಟುಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸತ್ಯ ಅಲ್ವಾ ಮಾಸ್ಟರ್ಸ್? ಸಮಾಜ ನಮ್ ಬಗ್ಗೆ ಎಕ್ಸ್ಪೆಕ್ಟೇಷನ್ಸ್ ಅನ್ನ ಇಟ್ಕೊಳ್ಳುತ್ತೆ. ಒಬ್ಬ ಟೀಚರ್ ಅಂದ್ರೆ ಅವ್ರು ಹೀಗೆ ಇರ್ಬೇಕು, ಹೀಗೆ ನಡ್ಕೋಬೇಕು, ಅವ್ರ ಮಾತು ಹಿಂಗೆ ಇರ್ಬೇಕು, ಅವ್ರ ಉಡುಪು ಹೀಗೆ ಇರ್ಬೇಕು ಅಂತ ಒಂದು ನಿರೀಕ್ಷೆ ಅನ್ನುವಂಥದ್ದು ಅಲ್ಲಿ ಸಮಾಜಕ್ಕೆ ಇರುತ್ತೆ. ಅಥವಾ ಒಬ್ಬ ಹೀರೋ ಅಂತಂದಾಗ, ಅಥವಾ ಒಬ್ಬ ನಾಯಕಿ ಅಂತಂದಾಗ, ಒಬ್ಬ ಆಧ್ಯಾತ್ಮಿಕ ಗುರುಗಳು ಅಂತಂದಾಗ ಅವರುಗಳಿಗೆ ಸಂಬಂಧಪಟ್ಟಂತ ನಿರೀಕ್ಷೆಗಳು ಬೇರೆ ಬೇರೆ ರೀತಿಯಾಗಿ ಇರುತ್ತೆ ಸಮಾಜಕ್ಕೆ. ಆ ನಿರೀಕ್ಷೆಗಳಿಗೆ ಒಂದೊಂದ್ ಸರ್ತಿ ಆ ಹೀರೋ ಸರಿ ಹೊಂದೋದಿಲ್ಲ. ಆ ನಿರೀಕ್ಷೆಗೆ ಅನುಗುಣವಾಗಿ ಆ ಆಧ್ಯಾತ್ಮಿಕ ಗುರುಗಳು ಅಥವಾ ಯೋಗಿಗಳಾಗಿರೋರು ಅವರು ಸರಿ ಹೊಂದೋದಿಲ್ಲ ಅಂತಂದಾಗ ಅದರರ್ಥ ಅವರು ಕಡಿಮೆ ಅಂತ ಅಲ್ಲ. ಸಮಾಜದ ನಿರೀಕ್ಷೆಗಳಿಗೆ ನಾವು
ಎನಿ ಟೈಮ್ ಸರಿದೂಗೋದಿಕ್ಕೆ ಆಗದೆ ಇರ್ಬೋದು, ಸರಿ ಹೊಂದೋದಿಕ್ಕೆ ಆಗದೆ ಇರ್ಬೋದು. ಆ ರೀತಿಯಾಗಿ ಸರಿ ಹೊಂದಿಲ್ಲ ಅಂದ್ ಮಾತ್ರಕ್ಕೆ ನಾವು ನಾವು ಕೀಳಾಗೋಗಿದ್ದೀವಿ ಅಂತ ಭಾವಿಸುವಂತ ಅವಶ್ಯಕತೆ ಇಲ್ಲ. ಈ ಒಂದು ಕೋನದಲ್ಲಿ ನಾವು ಈ ವಿಚಾರವನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಎಸ್ ಮಾಸ್ಟರ್ಸ್, ನೆಕ್ಸ್ಟ್ 9ನೇ ಕೊಟೇಶನ್. ನಮ್ಮ ಬಗ್ಗೆ ನಮಗೆ ಸ್ಪಷ್ಟತೆ ಸಿಕ್ಕಂತೆಲ್ಲ ನಮ್ಮ ಜೀವನದ ಬಗ್ಗೆ ನಮಗೆ ಸ್ಪಷ್ಟತೆ ಮತ್ತು ಆತ್ಮವಿಶ್ವಾಸ ಬೆಳೆಯಲು ಪ್ರಾರಂಭವಾಗುತ್ತದೆ. 100% ಸತ್ಯ. ಅಷ್ಟೇ, ನಮ್ಮ ಜೀವನದಲ್ಲಿ ನಮಗೆ ಆ ಒಂದು ಸ್ಪಷ್ಟತೆ, ಆ ಒಂದು ಕ್ಲಾರಿಟಿ ಸಿಕ್ದಂಗೆಲ್ಲ ನಮ್ಮ ಜೀವನದ ಬಗ್ಗೆ ನಮ್ಗೆ ಸ್ಪಷ್ಟತೆ ಸಿಗ್ತಾ ಹೋಗುತ್ತೆ. ನಾನು ಈ ಮಾರ್ಗಕ್ಕೆ ಬರೋ ಮೊದ್ಲು ನನಗೆ ಏನೋ ಬೇಕು ಅನ್ನುವಂತ ಒಂದು ತುಡಿತ ಇತ್ತು. ಬೆಂಕಿ ನನ್ನನ್ನ ಸುಡ್ತಾ ಇತ್ತು. ತಿನ್ನಕ್ಕೆ ಕಡಿಮೆ ಇಲ್ಲ, ಉಡಕ್ಕೆ ಕಡಿಮೆ ಇಲ್ಲ, ಖರ್ಚು ಮಾಡೋದಿಕ್ಕೆ ಹಣಕಾಸಿನ ಕಡಿಮೆ ಇಲ್ಲ, ಬೆಳ್ಳಿ ಬಂಗಾರ ಎಲ್ಲ ಇದೆ, ಆಸ್ತಿ ಪಾಸ್ತಿ ಎಲ್ಲ ಇದೆ. ಅಂದ್ರೆ ಏನಿದೆಯೋ ಅದ್ರಲ್ಲಿ ತೃಪ್ತಿಯಾಗಿರುವಂತ ಸ್ಥಿತಿಗತಿಗಳು ನನಗಿದೆ, ಎಲ್ಲ ಇದೆ. ಆದ್ರೂ ಕೂಡ ಇನ್ನೂ ಏನೋ ಬೇಕು ಅನ್ನುವಂತ ತುಡಿತ, ತವಕ, ನೆಮ್ಮದಿಯಾಗಿರೋದಿಕ್ಕಾಗ್ತಾ ಇಲ್ಲ. ಈ ರೀತಿಯಾಗಿದ್ದಂತ ಪರಿಸ್ಥಿತಿ ನನಗೆ ಇದ್ದಾಗ ನಾನು ಏನೇನು ಮಾರ್ಗಗಳು ಸಿಗುತ್ತೆ ಎಲ್ಲಾ ಮಾರ್ಗಗಳಲ್ಲೂ ಕೂಡ ನಾನು ಹೋಗಿದ್ದಾಯ್ತು. ಬಿಗಿನಿಂಗ್ ಅಲ್ಲಿ ಪೂಜೆ ಪುನಸ್ಕಾರ, ವ್ರತ ಆಯ್ತು, ಆಮೇಲಿಂದ ಮಂತ್ರ ಆಯ್ತು, ಆಮೇಲಿಂದ ಜಪ ಆಯ್ತು, ಆಮೇಲಿಂದ ಅಗ್ನಿಹೋತ್ರ ಆಯ್ತು. ಈ ರೀತಿಯಾಗಿ ಒಂದೊಂದೇ ಮಾಡ್ತಾ ಕಡೆಗೆ ಸತ್ಸಂಗಗಳು ಅನ್ನುವಂಥದ್ದು ಬಂತು. ಭಗವದ್ಗೀತೆ ಸತ್ಸಂಗ ಅನ್ನುವಂಥದ್ದಾಯ್ತು. ಆಮೇಲೆ ಧ್ಯಾನ ಅನ್ನುವಂಥದ್ದು ಸಿಕ್ತು. ಆ ಧ್ಯಾನ ಅನ್ನೋದ್ರಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಪದ್ಧತಿಗಳು ಸಿಗ್ತಾ ಬಂತು. ಎಲ್ಲಾ ಪದ್ಧತಿಗಳನ್ನು ಎಲ್ಲದಕ್ಕೂ ಎಂಟರ್ ಆಗಿದ್ದಾಯ್ತು, ಅದರಲ್ಲಿ ಅನುಭವಗಳನ್ನ ತಗೊಂಡಿದ್ದಾಯ್ತು. ಅದು ಯಾವ್ದ್ರಲ್ಲೂ ನಿಲ್ಲಕ್ಕಾಗ್ಲಿಲ್ಲ. ಕಡೆಗೆ ಸುತ್ತಿ ಆನಾಪಾನ ಸತಿ ಧ್ಯಾನಕ್ಕೆ ಎಂಟರ್ ಆದ್ಮೇಲೆ ಇದು ನನಗೆ ಬೇಕಾಗಿರೋದು ಅನ್ನೋದು ಅರ್ಥ ಆದ್ಮೇಲೆ ಆವಾಗ ಅದ್ರಲ್ಲಿ ನಾನು ಗಟ್ಟಿಯಾಗಿ ನಿಲ್ಲೋದಿಕ್ಕೆ ಸಾಧ್ಯ ಆಯ್ತು. ಎಸ್ ಮಾಸ್ಟರ್ಸ್, ಹಾಗಾಗಿ ಯಾವಾಗ ನನ್ನ ಬಗ್ಗೆ ನನಗೆ ಆ ರೀತಿಯಾಗಿ ಆನಾಪಾನ ಸತಿ ಮಾರ್ಗ, ಈ ಒಂದು ಧ್ಯಾನ ಮಾರ್ಗ ಅನ್ನೋದು ನನ್ನ ಬಗ್ಗೆ ನನಗೆ ಕ್ಲಾರಿಟಿ ಸಿಕ್ತು, ಅದರಲ್ಲಿ ನಾನು ಗಟ್ಟಿಯಾಗಿ ನಿಲ್ಲೋದಿಕ್ಕೆ ಸಾಧ್ಯ ಆಯ್ತು. ಗಟ್ಟಿಯಾಗಿ ನಿಂತ ಮೇಲೆ ನಾನು ಅದರಲ್ಲಿ ಬಲಿಷ್ಠವಾಗಿ ಶಕ್ತಿವಂತವಾಗಿ ತಯಾರಾಗೋದಿಕ್ಕೆ ಸಾಧ್ಯ ಆಯ್ತು. ಆ ರೀತಿಯಾಗಿ ಶಕ್ತಿವಂತವಾಗಿ ತಯಾರಾದ್ಮೇಲೆ ನನ್ನ ಜೀವನದ ಬಗ್ಗೆ ನನಗೆ ಮತ್ತಷ್ಟು ಸ್ಪಷ್ಟತೆ ಅನ್ನುವಂಥದ್ದು ನನಗೆ ಸಿಗ್ತಾ ಬಂತು. ನನ್ನ ಲೈಫ್ ಪರ್ಪಸ್ ಏನು, ನಾನು ಯಾವ ರೀತಿಯಾಗಿ ಕೆಲಸ ಮಾಡ್ಬೇಕಾಗಿದೆ, ಇದೆಲ್ಲವೂ ಕೂಡ ಒಂದೊಂದೇ ರಿವೀಲ್ ಆಗ್ತಾ ಬಂತು. ಈಗ ಮತ್ತಷ್ಟು ಇನ್ನೂ ಅದ್ಭುತವಾಗಿರ್ತಕ್ಕಂಥ ಆತ್ಮವಿಶ್ವಾಸದಿಂದ, ಸ್ಪಷ್ಟತೆಯಿಂದ ನನ್ನ ಹೆಜ್ಜೆಗಳನ್ನ ನಾನು ಹಾಕೋದಿಕ್ಕೆ ಅವಕಾಶ ಆಯ್ತು. ಈ ರೀತಿಯಾಗಿರುತ್ತೆ ಮಾಸ್ಟರ್ಸ್. ನಮ್ಮ ಬಗ್ಗೆ ನಮ್ಗೆ ಸ್ಪಷ್ಟತೆ ಸಿಕ್ಕಂತೆಲ್ಲ ನಮ್ಮ ಜೀವನದ ಬಗ್ಗೆ ನಮ್ಗೆ ಸ್ಪಷ್ಟತೆ ಸಿಕ್ತ ಆತ್ಮವಿಶ್ವಾಸ ಬೆಳೀತಾ ಹೋಗ್ತಾ ಇರುತ್ತೆ ಅನ್ನುವಂಥದ್ದು. ಹಾಗಾಗಿ ನಾವು ಈ ಒಂದು ನಿಟ್ಟಿನಲ್ಲಿ ನಾವು ಹೆಜ್ಜೆಗಳನ್ನ ಹಾಕೋಣ. ನಮಗೆ ಸ್ಪಷ್ಟತೆ ಸಿಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಮೇಡಮ್? ನನಗೂ ತುಂಬಾ ಕನ್ಫ್ಯೂಷನ್ಸ್ ಇದೆ ಅಂತಂದಾಗ ಎಲ್ಲದಕ್ಕೂ ಒಂದೇ ದಾರಿ ಮಾಸ್ಟರ್ಸ್, ಸಾಧನೆ. ಆ ಒಂದು ಸಾಧನೆ ಮಾರ್ಗದಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಂಡಾಗ ಆ ರೀತಿಯಾಗಿ ಸ್ಪಷ್ಟತೆ ಸಿಗೋದಿಕ್ಕೆ ಶುರುವಾಗುತ್ತೆ. ನಾನು ಏನೋ ಬೇಕು ಇದೋ ಅದೋ, ಈ ದಾರಿನೋ ಆ ದಾರಿನೋ ನನಗೇನು ಗೊತ್ತಾಗ್ತಾ ಇಲ್ಲ ಅಂತ ನಾನು ಸುಮ್ನೆ ಇದ್ದಿದ್ರೆ ನಾನು ಹಂಗೆ ಇದ್ ಬಿಡ್ತಾ ಇದ್ದೆ, ಅದೇ ಕಂಫರ್ಟ್ ಝೋನ್ ಅಲ್ಲೇ ಇದ್ಬಿಡ್ತಾ ಇದ್ದೆ. ಒಂದು ಹೆಜ್ಜೆಯನ್ನು ಮುಂದಕ್ಕೆ ಇರಿಸ್ದಂಗೆ ನಂಗೇನು ಗೊತ್ತಾಗ್ತಾ ಇಲ್ಲ ಅಂತಂತ ಇದ್ದಿದ್ರೆ ನಾನು ಹಂಗೆ ಇರ್ತಾ ಇದ್ದೆ. ಆದ್ರೆ ನನಗೆ ಏನೋ ಬೇಕಾಗಿದೆ, ಆ ಬೇಕಾಗಿರೋದು ಇದ್ರಲ್ಲಿ ಸಿಗುತ್ತೇನೋ ಅಂತ ಅಂದ್ಬಿಟ್ಟು ನಾನು ಅದಕ್ಕೆ ಒಂದೊಂದಕ್ಕೆ ಹೆಜ್ಜೆಯನ್ನ ಇಡ್ತಾ ಬಂದಾಗ, ಅದ್ರಲ್ಲಿ ಇರ್ತಕ್ಕಂಥ ಅನುಭವಗಳು ನನಗೆ ಸಿಗ್ತಾ ಬಂದಾಗ ಕಡೆಗೆ ನನಗ್ ಬೇಕಾಗಿರೋದೇನು ಅನ್ನುವಂಥದ್ದು ನನಗೆ ಅರ್ಥ ಆಗ್ತಾ ಬಂತು. ನಮ್ಗೆ ಅರ್ಥ ಆಗದೆ ಇರ್ಲಿ, ಗೊತ್ತಾಗದೆ ಇರ್ಲಿ, ಇವಾಗ ಪೂಜೆ ಅನ್ನುವಂಥದ್ದು ಒಂದು ಒಳ್ಳೆ ವಿಚಾರ ಅನ್ನೋದು ನನಗೆ ಗೊತ್ತಾದಾಗ ಅದರಲ್ಲಿ ನಾನು ಹೆಜ್ಜೆಯನ್ನ ಇಡಬೇಕಾಗತ್ತೆ. ಆ ಪೂಜೆಯಲ್ಲೂ ನನಗೆ ತೃಪ್ತಿ ಸಿಗ್ಲಿಲ್ಲ ಅಂತಂದಾಗ ಮಂತ್ರ ಜಪ ಅನ್ನುವಂಥದ್ದು ಅಥವಾ ಜಪ ಅನ್ನುವಂಥದ್ದು, ಈ ತರದ್ದು ನಮ್ಗೆ ಮುಂದಿನ ಹೆಜ್ಜೆಗಳು ಸಿಕ್ಕಿದಾಗ ಅದ್ರಲ್ಲಿ ಹೆಜ್ಜೆ ಇಟ್ಟಾಗ ಈ ರೀತಿಯಾಗಿ ನಮ್ಗೆ ಒಂದರಿಂದ ನಮ್ಗೆ ಏನ್ ಬೇಕು ಏನ್ ಬೇಡ ಅನ್ನುವಂಥದ್ದು ಅರ್ಥ ಆಗ್ತಾ ಬರ್ತಾ ಇರತ್ತೆ. ಹಾಗಾಗಿ ಮಾಸ್ಟರ್ಸ್, ಆ ಒಂದು ಸ್ಪಷ್ಟತೆ ಸಿಗ್ಬೇಕು ಅಂತಂದಾಗ ನಮ್ಗೆ ಗೊತ್ತಿರ್ತಕ್ಕಂಥ ಸರಿಯಾದ್ದು ಅನ್ನುವಂಥದ್ದು, ಸತ್ಯ ಅನ್ನುವಂಥದ್ದು ಏನು ಅರ್ಥ ಆಗಿರುತ್ತೋ, ನಮ್ಗೆ ಏನು ಇರುತ್ತೋ ಅದರಲ್ಲಿ ನಾವು ಹೆಜ್ಜೆಯನ್ನ ಫಸ್ಟ್ ಇರಿಸ್ಬೇಕು. ಇರಿಸಿದಾಗ ನಮ್ಮ ಪ್ರಾಮಾಣಿಕವಾದ ಆ ಒಂದು ತುಡಿತ ಅನ್ನುವಂಥದ್ದು ಏನಿರುತ್ತೆ ಅದಕ್ಕೆ ಅನುಗುಣವಾಗಿ ನಮ್ಗೆ ಆ ಒಂದು ಎಲ್ಲವೂ ದಾರಿಗಳು ತೆರೆದುಕೊಳ್ತಾ ಹೋಗುತ್ತೆ. ನನ್ನ ಜೀವನದಲ್ಲಿ ಇದೇ ನಡೆದಿದ್ದಲ್ವಾ ಮಾಸ್ಟರ್ಸ್? ಎಷ್ಟೊಂದು ಮಾರ್ಗಗಳಲ್ಲಿ ನಾನು ಕೈಯಾಡಿಸಿ ಕಡೆಗೆ ಗಟ್ಟಿಯಾಗಿ ಈ ಒಂದು ಮಾರ್ಗದಲ್ಲಿ ನಾನು ನಿಂತಿದ್ದು. ನನಗೆ ಬೇಕಾಗಿರೋದು ಇದೆ, ನನ್ನ ಆತ್ಮ ಬಯಸ್ತಾ ಇರೋದು ಇದೆ ಅನ್ನುವಂತ ಒಂದು ಕ್ಲಾರಿಟಿ ನನಗೆ ಸಿಕ್ಕಿತ್ತು. ಎಸ್, ಈಗ 10ನೇ ಕೊಟೇಶನ್ ಅನ್ನ ಗಮನಿಸೋಣ.
ಆತ್ಮವಿಶ್ವಾಸವೇ ಇಲ್ಲದ ಕಡೆ ಯಾವುದೇ ಸಾಧನೆಯಾಗಲಿ, ಯಾವುದೇ ವಿಜಯವಾಗಲಿ, ಯಾವುದೊಂದು ಆಗಲಿ ಹೆಚ್ಚು ಕಾಲ ನಮ್ಮೊಂದಿಗೆ ನಿಲ್ಲಲಾರದು, ನೆನಪಿಟ್ಟುಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. 100% ಸತ್ಯ. ಆತ್ಮವಿಶ್ವಾಸ, ಧೈರ್ಯ, ಸ್ಥೈರ್ಯ. ಈಗ ನನಗಿತ್ತು ಆತ್ಮವಿಶ್ವಾಸ, ನನಗಿತ್ತು ಆ ಒಂದು ಧೈರ್ಯ, ನನಗಿತ್ತು ನನಗೇನೋ ಬೇಕಾಗಿದೆ, ಇದೇನೋ ಮಾರ್ಗ ಸಿಕ್ಕಿದೆ, ನೋಡೋಣ ಇದೇನು ಅಂತ. ಆತ್ಮವಿಶ್ವಾಸದಿಂದ, ಧೈರ್ಯದಿಂದ ನಾನು ಹೆಜ್ಜೆ ಇಟ್ಟೆ. ಅದ್ರಲ್ಲಿ ಹೆಜ್ಜೆ ಇಟ್ಟ ಮೇಲೆ ಇದು ನನಗ್ ಬೇಕೋ ಬೇಡವೋ ಅನ್ನೋಂಥದ್ದು ನನಗೆ ಅರ್ಥ ಆಯ್ತು. ನಾನು ಈ ಮಾರ್ಗದಲ್ಲಿ ನಡಿಬೇಕೋ ಬೇಡವೋ ಅನ್ನೋದು ನನಗೆ ಅರ್ಥ ಆಯ್ತು. ಮತ್ತೆ ಅದೇ ಆತ್ಮವಿಶ್ವಾಸದಿಂದ ನಾನು ಆಚೆಗೆ ಬಂದೆ. ಮತ್ತೆ ನನಗೆ ಏನ್ ಬೇಕು ಅನ್ನೋಂಥದ್ರ ಬಗ್ಗೆ ಅಷ್ಟೇ ಆತ್ಮವಿಶ್ವಾಸದಿಂದ ಗಟ್ಟಿಯಾಗಿ ನಾನು ಮುಂದಿನ ಹೆಜ್ಜೆಯನ್ನ ಹಾಕ್ತೆ. ಆತ್ಮವಿಶ್ವಾಸ ಅನ್ನೋಂಥದ್ದು ಇಲ್ದೆ ಇದ್ರೆ ಏನು ಸಾಧನೆ ಮಾಡೋದಿಕ್ಕೆ ಆಗೋದಿಲ್ಲ ಅಲ್ವಾ ಮಾಸ್ಟರ್ಸ್? ಹಾಗಾಗಿ ಆತ್ಮವಿಶ್ವಾಸ ಅನ್ನೋದು ಅಲ್ಲಿ ಅಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ ಆಗಿದೆ. ಆತ್ಮವಿಶ್ವಾಸ ಅನ್ನೋಂಥದ್ದು ಇಲ್ದೆ ಹೋದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಾಧನೆ ಆಗಲಿ, ವಿಜಯ ಆಗ್ಲಿ, ಯಾವುದೊಂದು ಆಗ್ಲಿ ನಾವು ಪಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ. ಒಂದು ವೇಳೆ ಆತ್ಮವಿಶ್ವಾಸ ಇಲ್ಲ ಅಂತಂದ್ರೆ ಪಡ್ಕೊಂಡಿರೋದನ್ನ ತುಂಬಾ ಕಾಲ ನಮ್ ಜೊತೆ ಉಳಿಸ್ಕೊಳ್ಳೋದಿಕ್ಕೂ ಆಗೋದಿಲ್ಲ. ಇದು ಮಾಸ್ಟರ್ಸ್ ಇಲ್ಲಿರ್ತಕ್ಕಂಥ ವಿಚಾರ. ನೆಕ್ಸ್ಟ್ 11ನೇ ಕೊಟೇಶನ್ ಅನ್ನ ಗಮನಿಸೋಣ. ಹೋಲಿಸಿಕೊಳ್ಳಲು ಪ್ರಾರಂಭಿಸಿದ್ದೇವೆ ಎಂದರೆ ಆತ್ಮವಿಶ್ವಾಸವು ಕಡಿಮೆಯಾಗಿದೆ ಎಂದು ಅರ್ಥ. ಹೋಲಿಸಿಕೊಳ್ಳುವುದು, ನಮ್ಗೆ ನೋವು ದುಃಖ ಹೋಲಿಸ್ಕೊಳ್ಳೋದ್ರಿಂದ ಬರುತ್ತೆ ಅನ್ನೋದು ನಾವು ಪ್ರಾರಂಭದ ಚಾಪ್ಟರ್ಗಳಲ್ಲಿ ನಾವು ಗಮನಿಸಿದೀವಿ. ಅಂದ್ರೆ ಇಲ್ಲಿ ಹೋಲಿಸ್ಕೊಳ್ಳೋದು ಅನ್ನುವಂಥದ್ದು ಇಲ್ಲಿ ನಮ್ಗೆ ಯಾವ ರೀತಿಯ ಹೇಳ್ತಾ ಇದ್ದಾರೆ? ಆತ್ಮವಿಶ್ವಾಸ ಇಲ್ದೆ ಹೋಲಿಸ್ಕೊಳ್ಳುವಂಥದ್ದು ನಡೆಯುತ್ತೆ ಮಾಸ್ಟರ್ಸ್. ಆತ್ಮವಿಶ್ವಾಸ ಇಲ್ದೆ ಹೋಲಿಸ್ಕೊಳ್ಳುವಂಥದ್ದನ್ನ ನಾವಲ್ಲಿ ಪ್ರಾರಂಭ ಮಾಡಿದೀವಿ ಅಂತಂದ್ರೆ ಅಲ್ಲಿ ನಮ್ಮನ್ನ ನಾವು ಚೆಕ್ ಮಾಡ್ಕೋಬೇಕಾಗಿದೆ ಅಂತ ಅರ್ಥ. ಆ ಒಂದು ಹೋಲಿಕೆ ಅನ್ನುವಂತ ಆ ಒಂದು ಪರಿಕಲ್ಪನೆ ಏನಿದೆ, ಆ ಹೋಲಿಕೆಯಲ್ಲಿ ನಮ್ಮ ಆತ್ಮವಿಶ್ವಾಸ ಕುಗ್ಗೋಗಿದ್ದಾಗ ನಮ್ಮ ಸ್ಥಿತಿಗತಿಗಳು ಬೇರೆದೇ ರೀತಿಯಲ್ಲಿ ಇರುತ್ತೆ. ನಾನು ಹಿಂಗ್ ಹೋಗ್ತಾ ಇದ್ದೀನಿ, ಸರಿನಾ, ಅವ್ರ ಹಂಗ್ ಹೋಗ್ತಾ ಇದಾರೆ, ಅವ್ರ ಅಷ್ಟೊಂದು ಇಂಪ್ರೂವ್ ಆಗಿದ್ದಾರೆ, ನನ್ಗಿಲ್ಲಿ ಇನ್ನೂ ಏನು ಪ್ರೋಗ್ರೆಸ್ಸೇ ಸಿಗ್ತಾ ಇಲ್ಲ, ನಾನ್ ಮಾಡ್ತಾ ಇರೋದು ಸರಿಯಾಗಿದೆಯಾ ಅಂತ ಈ ರೀತಿಯಾಗಿ ಅನೇಕ ರೀತಿಯಾಗಿರ್ತಕ್ಕಂಥ ಸಂದೇಹಗಳು ನಮ್ಗೆ ತಲೆ ಎತ್ತುತ್ತೆ. ಹೋಲ್ಸ್ಕೋಬೇಕು, ಹೋಲ್ಸ್ಕೊಳ್ತಾ ಇದ್ದೀವಿ ಅಂತಂದಾಗ ಶರೀರ ಮತ್ತು ಮನಸ್ಸಿನ ಸ್ಥಾಯಿಯಲ್ಲಿ ಲೋಯರ್ ಫ್ರೀಕ್ವೆನ್ಸಿಯಲ್ಲಿ ಹೋಲ್ಸ್ಕೊಂಡಿದೀವಿ ಅಂತಂದ್ರೆ ಅಲ್ಲಿ ಆತ್ಮವಿಶ್ವಾಸ ಇಲ್ದಂಗಾಗಿದೆ ಅಂತ ಅರ್ಥ, ಕಡಿಮೆ ಆಗಿದೆ ಅಂತ ಅರ್ಥ. ಅದೇನೇ ನಾವು ಹೋಲಿಸ್ಕೊಳ್ಳೋದು ಅನ್ನೋದು ಕಂಪಲ್ಸರಿ ಮಾಡ್ಬೇಕು. ಯಾವ ರೀತಿಯಾಗಿ ಮಾಡ್ಬೇಕು? ಕನ್ಸ್ಟ್ರಕ್ಟಿವ್ ಆಗಿ ಮಾಡ್ಬೇಕು. ರಂಗನಾಥ್ ಸರ್ ಅವರು ಎಷ್ಟು ಅದ್ಭುತವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಎಷ್ಟು ಭಾಷೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಎಷ್ಟು ಕೋನಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನನಗೂ ಕೂಡ ಆ ರೀತಿಯಾಗಿ ಮಾಡ್ಬೇಕು ಅಂತ ಅನಿಸ್ತಾ ಇದೆ, ನಾನು ಮಾಡ್ಬೇಕು. ಪತ್ರಿಜಿ ಅವರು ಎಷ್ಟು ಅದ್ಭುತವಾಗಿ ಈ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡಿದ್ದಾರೆ, ನಾನು ಇದನ್ನ ಇನ್ನಷ್ಟು ಅದ್ಭುತವಾಗಿ ನಾನು ತಯಾರು ಮಾಡ್ಬೇಕು ಅನ್ನೋ ರೀತಿಯಲ್ಲಿ ಅಲ್ಲಿ ಹೋಲಿಸ್ಕೊಂಡಾಗ ಅದು ಅದ್ಭುತವಾಗಿ ತಯಾರಾಗುತ್ತೆ ಮಾಸ್ಟರ್ಸ್. ಆ ಹೋಲಿಕೆ ಅನ್ನುವಂತ ಆ ಒಂದು ಗುಣ ಇದೆಯಲ್ಲ, ಆ ಗುಣವನ್ನೇ ನಮ್ಮ ಅದ್ಭುತವಾಗಿರ್ತಕ್ಕಂಥ ಸ್ಥಿತಿಗತಿಗಳನ್ನ ಸಾಧನೆ ಮಾಡೋದಕ್ಕೆ ಉಪಯೋಗಿಸ್ಕೋಬಹುದು ಅನ್ನೋದಕ್ಕೆ ಇದೊಂದು ವಿಚಾರ ಮಾಸ್ಟರ್ಸ್. ಅರಿಷಡ್ ವರ್ಗಗಳನ್ನೇ ನಮ್ಮ ಅಭಿವೃದ್ಧಿಗೆ ನಾವು ಪೂರಕವಾಗಿ ಅದನ್ನ ಬದಲಾಯಿಸ್ಕೋಬಹುದು ಅನ್ನುವಂಥದಕ್ಕೂ ಕೂಡ ಇದೊಂದು ಉದಾಹರಣೆ. ಹೋಲಿಸ್ಕೊಳ್ಳೋದು ಅನ್ನುವಂಥದ್ದು ಒಂದು ಗುಣ, ಅದ್ ಬೇಕಾಗಿಲ್ಲ ಅಂತ ಹೇಳುತ್ತೆ ಆಧ್ಯಾತ್ಮಿಕತೆ. ಆದ್ರೆ ಆ ಹೋಲಿಸ್ಕೊಳ್ಳೋದು ಅನ್ನೋದ್ರಲ್ಲೇನೆ ನಾನು ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ಉನ್ನತ ಸ್ಥಿತಿಗೆ ನಾನು ಬರ್ತೀನಿ ಅಂತಂದಾಗ ಅದಕ್ಕೆ ನಾವು ಪೂರಕವಾಗಿ ಅದನ್ನ ಬದಲಾಯಿಸ್ಕೊಳ್ತಾ ಇದೀವಿ ಅಂತ ಅರ್ಥ. ಆದ್ರೆ ಆ ಒಂದು ಉತ್ಕೃಷ್ಟವಾಗಿರ್ತಕ್ಕಂಥ ಸ್ಥಿತಿಗಳಿಗೆ ನಾವು ಬಂದಾಗ ಅಲ್ಲಿ ಹೋಲಿಸ್ಕೊಳ್ಳುವಂತ ಪರಿಕಲ್ಪನೆ ಇರೋದೇ ಇಲ್ಲ ಮಾಸ್ಟರ್ಸ್, ಇದು ಸತ್ಯ. ಆದ್ರೆ ಆ ಒಂದು ಸ್ಥಿತಿಗೆ ಬರೋದಕ್ಕೆ ಇದನ್ನ ಈ ರೀತಿಯಾಗಿ ಕನ್ಸ್ಟ್ರಕ್ಟಿವ್ ಆಗಿ ನಾವು ಬದಲಾಯಿಸ್ಕೋಬಹುದಾಗಿದೆ. ನೆಕ್ಸ್ಟ್ 12ನೇ ಕೊಟೇಶನ್. ಲೋಪದೋಷಗಳು ಇದ್ದಷ್ಟು ಮಾತ್ರಕ್ಕೆ ಬೇರೆಯವರನ್ನಾಗಲಿ ಅಥವಾ ನಮ್ಮನ್ನಾಗಲಿ ನಾವು ಕೀಳಾಗಿ ಭಾವಿಸುವ ಅವಶ್ಯಕತೆ ಇಲ್ಲ. ಎಷ್ಟು ಚೆನ್ನಾಗಿದೆ ಈ ಕೊಟೇಶನ್. ನಮ್ಮಲ್ಲಿ ಲೋಪದೋಷಗಳು ಇರುತ್ತೆ ಮಾಸ್ಟರ್ಸ್. ನಾವ್ ಯಾರು ಶರೀರ ಮತ್ತು ಮನಸ್ಸನ್ನ ದಾಟಿಲ್ಲ. ಅದನ್ನ ದಾಟೋದಿಕ್ಕೆ ಇಷ್ಟೆಲ್ಲ ಸರ್ಕಸ್ ಮಾಡ್ತಾ ಇದೀವಿ, ಅದನ್ನ ದಾಟೋದಿಕ್ಕೋಸ್ಕರ ಇಷ್ಟೆಲ್ಲ ಸತ್ಸಂಗಗಳು, ಇಷ್ಟೆಲ್ಲಾನು ಪ್ರಯತ್ನಗಳನ್ನ ನಾವು ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ನಾವು ಈ ಶರೀರ ಮತ್ತೆ ಮನಸ್ಸನ್ನ ದಾಟಿಲ್ಲ. ನಮ್ಮಲ್ಲಿ ಲೋಪದೋಷಗಳಿದೆ. ನಾವು ಕೋಪ ಮಾಡ್ಕೋಬಾರ್ದು, ಹೊಟ್ಟೆ ಕಿಚ್ಚು ಪಡಬಾರ್ದು ಅಂತ ನಮ್ಗೆ ಗೊತ್ತಿದೆ. ಆದ್ರೆ ಯಾರನ್ನೋ ನೋಡ್ದಾಗ, ಏನನ್ನೋ ನೋಡ್ದಾಗ ಅದು ಸಡನ್ ಆಗಿ ಬಂದ್ಬಿಡುತ್ತೆ. ಅಯ್ಯೋ, ನಾನ್ ತಿಪ್ಪರ್ಲಾಗ ಹಾಕಿದ್ರು ಆ ಹೊಟ್ಟೆ ಕಿಚ್ಚು ಅನ್ನೋದು ನನ್ನಲ್ಲಿ ಹೋಗ್ತಾ ಇಲ್ವೇ, ಆ ಕೋಪ ದ್ವೇಷ ಅನ್ನೋದು ನನ್ನನ್ನು ಬಿಟ್ಟೋಗ್ತಾ ಇಲ್ವೇ ಅಂತ ನಮ್ಮನ್ನ ನಾವು ಆ ರೀತಿಯಾಗಿ ಯೋಚನೆ ಮಾಡ್ತಾ ನಮ್ಮನ್ನ ನಾವು ಕೀಳಾಗಿ ಭಾವಿಸುವಂತ ಅವಶ್ಯಕತೆ ಇಲ್ಲ. ಆದ್ರೆ ಯಾಕೆ ಕೀಳಾಗಿ ಭಾವಿಸುವಂತ ಅವಶ್ಯಕತೆ ಇಲ್ಲ ಅಂತಂದ್ರೆ, ನನ್ನಲ್ಲಿ ಹೊಟ್ಟೆ ಕಿಚ್ಚಿದೆ, ಕೋಪ ಇದೆ, ದ್ವೇಷ ಇದೆ ಅನ್ನೋಂಥದ್ದು ಏನೇನಿದೆ ಅದನ್ನ ನಾವು ಗುರ್ತಿಸ್ಕೊಳ್ತಾ ಇದೀವಿ, ನಮ್ಮನ್ನ ನಾವು ಗಮನಿಸ್ಕೊಳ್ತಾ ಇದೀವಿ. ದಟ್ಸ್ ದ ಗ್ರೇಟ್ ಥಿಂಗ್.
ಎಷ್ಟೋ ಜನ ಆ ಸ್ಥಿತಿಗಳಲ್ಲಿ ಇರೋರು ಅದನ್ನ ಅದು ಕೆಟ್ಟದ್ದು, ಇದು ಬೇಕಾಗಿಲ್ಲ ಅನ್ನುವಂತ ವಿಷಯ ಕೂಡ ಅರ್ಥ ಆಗದೆ ಅದೇ ಅಜ್ಞಾನದ ಅಂಧಕಾರದ ಕೂಪದಲ್ಲಿ ಬಿದ್ದು ಹೊರಳಾಡ್ತಾ ಇದ್ದಾರೆ. ಅವ್ರಿಗಿಂತಲೂ ನಾವ್ ಎಷ್ಟು ಉನ್ನತವಾಗಿರ್ತಕ್ಕಂಥ ಸ್ಥಿತಿಗೆ ಬಂದಿದ್ದೀವಿ. ಸೊ ನನ್ನಲ್ಲಿ ಇಂಥ ಒಂದು ಗುಣ ಇದೆ ಅನ್ನೋದು ನನಗೆ ಅರ್ಥ ಆಗಿದೆ, ಅದನ್ನ ದಾಟಬೇಕು ಅನ್ನೋದು ಕೂಡ ನನಗೆ ಅರ್ಥ ಆಗಿದೆ. ಓಕೆ, ನಾನು ಎಷ್ಟು ಪ್ರಯತ್ನ ಮಾಡಿದ್ರು ಅದು ನನ್ನನ್ನು ಬಿಟ್ಟು ಹೋಗ್ತಾ ಇಲ್ಲ, ಅದು ಕೂಡ ನಾನು ಬಿಡೋದಿಲ್ಲ. ನಾನು ಅದನ್ನ ದಾಟೇ ತೀರ್ತೀನಿ. ನಾನ್ ನಂಬಿರುವಂತ ಸತ್ಯ, ಅಥವಾ ನಾನ್ ನಂಬಿರುವಂತ ಗುರುಗಳು, ಅಥವಾ ನಾನ್ ನಂಬಿರ್ತಕ್ಕಂಥ ಮಾರ್ಗ ಆ ಒಂದು ಸ್ಥಿತಿಗತಿಗಳನ್ನ ದಾಟಿಸಿ ತೀರತ್ತೆ ಅನ್ನುವಂತ ಆತ್ಮವಿಶ್ವಾಸದಿಂದ, ಉತ್ಸಾಹದಿಂದ, ಹುಮ್ಮಸ್ಸಿನಿಂದ ನಾವು ಮುಂದಕ್ಕೆ ಹೋಗ್ತಾ ಇರ್ಬೇಕಾಗತ್ತೆ ಮಾಸ್ಟರ್ಸ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಜೀವನದಲ್ಲಿ ಕೆಲವು ಗುಣಗಳನ್ನ ದಾಟೋದಿಕ್ಕೆ ಎಷ್ಟು ತೀವ್ರವಾಗಿರ್ತಕ್ಕಂಥ ಹುಚ್ಚು ಪ್ರಯತ್ನಗಳನ್ನ ಮಾಡಿದ್ದೀನಿ ಅನ್ನೋದು ಅದು ನನಗ್ ಮಾತ್ರ ಗೊತ್ತು ಮಾಸ್ಟರ್ಸ್. ಈ ಸಂದರ್ಭದಲ್ಲಿ ಅದನ್ನ ಹೇಳ್ಬೇಕು ಅಂತ ಅನ್ನಿಸ್ತಾ ಇದೆ, ಆದ್ರೆ ಸಮಯ ಮುಗಿದಿದೆ. ಮತ್ತೊಂದ್ ಸರ್ತಿ ಅವಕಾಶ ಆದಾಗ ಆ ನನ್ನ ಜೀವನದ ಅನುಭವದ ವಿಚಾರವನ್ನ ನಿಮ್ ಜೊತೆ ಹಂಚ್ಕೊಳ್ಳುವಂತ ಪ್ರಯತ್ನ ಮಾಡ್ತೀನಿ ಮಾಸ್ಟರ್ಸ್. ಹಾಗಾಗಿ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂದ್ರೆ, ಲೋಪದೋಷಗಳು ಇದ್ದಷ್ಟು ಮಾತ್ರಕ್ಕೆ ಬೇರೆಯವ್ರನ್ನ ನಾವು ಕೀಳಾಗಿ ನೋಡೋದ್ ಬೇಕಾಗಿಲ್ಲ, ನಮ್ಮನ್ನ ಕೂಡ ನಾವು ಕೀಳಾಗಿ ನೋಡುವಂತ ಅವಶ್ಯಕತೆ ಇಲ್ಲ. ಇವತ್ತಲ್ದಿದ್ರೆ ನಾಳೆ ನಾವು ಆ ಎಲ್ಲಾ ಲೋಪದೋಷಗಳನ್ನ ದಾಟಿ, ಆ ಒಂದು ಸ್ಥಿತಿಗಳನ್ನ ದಾಟಿ ಮುಂದಕ್ಕೆ ಬಂದೇ ಬರ್ತೀವಿ. ದಟ್ ಈಸ್ ಯೂನಿವರ್ಸಲ್ ಲಾ, ವಿಶ್ವದ ನಿಯಮ. ನಾನಿವತ್ತು ಮಾಂಸ ತಿಂತಾ ಇದ್ದೀನಿ ಅಂದ್ರೆ ಕೊನೆಯವರೆಗೂ ಇನ್ನ ಬರೀ ಮಾಂಸ ತಿನ್ನೋ ಸ್ಥಿತಿಯಲ್ಲೇ ಇದ್ಬಿಡ್ತೀನಿ ಅಂತಂದ್ರೆ ಅದು ಸಾಧ್ಯನೇ ಇಲ್ಲ. ಆ ಸ್ಥಿತಿನ ದಾಟಿ ಮುಂದಕ್ಕೆ ಬರ್ಲೇಬೇಕು. ಇವತ್ ನಾನು ಕಳ್ತನ ಮಾಡ್ತಾ ಇದ್ದೀನಿ ಅಂದ್ರೆ ಕಳ್ತನ ಮಾಡ್ತಾ ಇರ್ತಕ್ಕಂಥ ಸ್ಥಿತಿನ ದಾಟಿ ಮುಂದಕ್ಕೆ ಬರ್ಲೇಬೇಕು. ಬರೋ ಹಾಗೆ ಮಾಡುತ್ತೆ ಯೂನಿವರ್ಸ್. ಇದು ಇಲ್ಲಿರ್ತಕ್ಕಂಥ ಸತ್ಯ, ಇದು ತತ್ವ. ಹಾಗಾಗಿ ಕೀಳಾಗಿ ಭಾವಿಸುವಂತ ಅವಶ್ಯಕತೆ ಇಲ್ಲ. ನಾವೆಲ್ಲರೂ ಒಳ್ಳೆ ದಾರಿಯಲ್ಲಿದ್ದೀವಿ, ಅರ್ಥ ಮಾಡ್ಕೊಳ್ತಾ ಇದೀವಿ, ದಾಟೋದಿಕ್ ಪ್ರಯತ್ನ ಮಾಡ್ತಾ ಇದ್ದೀವಿ. ಎಸ್ ಮಾಸ್ಟರ್ಸ್. 13ನೇದು, ನಮ್ಮ ಹೆಜ್ಜೆಯನ್ನು ನಾವು ಮುಂದುವರಿಸಿದರೆ ಮಾತ್ರವೇ ನಮ್ಮ ಆತ್ಮವಿಶ್ವಾಸ ಬೆಳೆಯುವುದು. ನೆನಪಿಟ್ಟುಕೊಳ್ಳಿ. ಹೌದು, ಈಗ ನನ್ನ ಅನುಭವದ ವಿಚಾರ ಹೇಳಿದ್ನಲ್ಲ, ನನಗೇನೋ ಬೇಕು, ಆ ಬೇಕಾಗಿರೋದಕ್ಕೋಸ್ಕರ ನಾನು ನನ್ನ ಹೆಜ್ಜೆಯನ್ನ ಮುಂದಕ್ಕೆ ಇಡ್ತಾ ಹೋದೆ. ಹೋದಂಗೆಲ್ಲ ನನ್ನ ಆತ್ಮವಿಶ್ವಾಸ ಬೆಳೀತಾ ಹೋಯ್ತು. ಇದೆಲ್ಲ ನನಗ್ ಬೇಕಾಗಿರೋದು ಇದು ಅನ್ನುವಂತ ಕ್ಲಾರಿಟಿ ಸಿಗ್ತಾ ಹೋಯ್ತು. ಕ್ಲಾರಿಟಿ ಸಿಕ್ಕಂಗೆಲ್ಲ ನನ್ನಲ್ಲಿ ಆತ್ಮವಿಶ್ವಾಸ ಬೆಳೀತಾ ಹೋಯ್ತು. ಇವಾಗ ಸಾವಿರಾರು ಜನ, ಲಕ್ಷಾಂತರ ಜನ ಬಂದು ಇದು ನಿನಗ್ ಬೇಕಾಗಿಲ್ಲ, ಇದು ನೀನ್ ಹಿಂಗಲ್ಲ ಹೋಗ್ಬೇಕಾದ್ರೆ ಹಿಂಗ್ ಬರ್ಬೇಕು ಅಂತಂದ್ರೂ ಕೂಡ ನನ್ನನ್ನು ಯಾರು ಇಷ್ಟು ಕೂಡ ಅಲುಗಾಡ್ಸೋದಿಕ್ಕೆ ಆಗೋದಿಲ್ಲ. ಅಷ್ಟು ಗಟ್ಟಿಯಾಗಿ ನಾನ್ ತಯಾರಾಗಿರ್ತಕ್ಕಂಥದ್ದು. ಹೇಗೆ ತಯಾರಾದೆ ನಾನು? ಒಂದೊಂದೇ ಹೆಜ್ಜೆಯನ್ನ ಇಡ್ತಾ ಆ ಒಂದು ಸ್ಪಷ್ಟತೆ ಸಿಗ್ತಾ ಆತ್ಮವಿಶ್ವಾಸವನ್ನ ಬೆಳೆಸ್ಕೊಂಡಿದ್ರಿಂದ. ಎಸ್ ಮಾಸ್ಟರ್ಸ್. ಇದು 13ನೇ ಕೊಟೇಶನ್. ಆದ್ರೆ ಇನ್ನ ಈ ಚಾಪ್ಟರ್ ನ ಕೊನೆಯ ಕೊಟೇಶನ್ 14ನೇ ಕೊಟೇಶನ್. ಆತ್ಮವಿಶ್ವಾಸವು ಬೆಳೆಯಬೇಕಾದರೆ ಆತ್ಮಶಕ್ತಿ ಬೆಳೆಯಬೇಕಾದ್ದೇ, ಬೇರೆ ದಾರಿ ಇಲ್ಲ. ಆತ್ಮಶಕ್ತಿ ಬೆಳೆಯಲೇಬೇಕು. ಆತ್ಮಶಕ್ತಿ ಬೆಳೆದಾಗ್ಲೇ ಆತ್ಮವಿಶ್ವಾಸ ಬೆಳೆಯೋದು. ಸೊ ಆತ್ಮಶಕ್ತಿನ ಹೇಗೆ ಮೇಡಮ್ ಬೆಳೆಸ್ಕೊಳ್ಳೋದು ಅಂತಂದ್ರೆ, ಬೇರೆ ಏನು ದಾರಿ ಇಲ್ಲ. ಧ್ಯಾನ ಬಿಟ್ರೆ, ಧ್ಯಾನ ಮಾಡೋದ್ರಿಂದ ಆತ್ಮಶಕ್ತಿ ಹೆಚ್ಚಾಗತ್ತೆ. ಆತ್ಮಶಕ್ತಿ ಹೆಚ್ಚಾದಾಗ ಆತ್ಮವಿಶ್ವಾಸ ಹೆಚ್ಚಾಗತ್ತೆ. ಎಲ್ಲಾನು ಅದ್ಭುತವಾಗಿ ಒಂದಕ್ಕೊಂದಕ್ಕೆ ಲಿಂಕಪ್ ಆಗಿ ಹೋಗ್ತಾ ಇರುತ್ತೆ. ಎಲ್ಲದಕ್ಕೂ ಆಧಾರ ಧ್ಯಾನ, ಎಲ್ಲದಕ್ಕೂ ಆಧಾರ ನಮ್ಮ ಪತ್ರಿಜಿಯವರು ಕೊಟ್ಟಿರ್ತಕ್ಕಂಥ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಸೇವೆ. ಇದು ಮಾಸ್ಟರ್ಸ್. ಹಾಗಾಗಿ ಈ ವಿಷಯಗಳನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ. 15ನೇದು ವಿವರಣೆ ಇಲ್ಲದೆ ಇರ್ತಕ್ಕಂಥದ್ದು ಕೊಟೇಶನ್. ಆತ್ಮವಿಶ್ವಾಸವಿದ್ದ ಕಡೆ ಅಸೂಯೆಗೆ ತಾವಿಲ್ಲ. ಅಸೂಯೆ ಇದೆ ಎಂದರೆ ಆತ್ಮವಿಶ್ವಾಸ ಇಲ್ಲ ಎಂದು ಅರ್ಥ. ಮುಗೀತು. ಹೆಂಗೆ ಪೆಟ್ಟು ಕೊಡ್ತಾರೆ ಈ ಒಂದೊಂದು ಕೊಟೇಶನ್ ಮುಖಾಂತರ ಅಂತಂದ್ರೆ, ಎಂಥ ಸಾಧಕರೇ ಆಗಿರ್ಲಿ, ನಾನ್ ತುಂಬಾ ವರ್ಷಗಳಿಂದ ನಾನ್ ಪತ್ರಿಜಿಯವ್ರ ಜೊತೆ ಇದ್ದೆ, ನಾನ್ ಪತ್ರಿಜಿಯವ್ರ ಜೊತೆ ತುಂಬಾ ಸಾಧನೆ ಮಾಡಿದೀನಿ ಅಂತ ಏನೇನೋ ಎಲ್ಲಾ ಹೇಳ್ತಾ ಇರ್ತಾರಲ್ಲ, ತುಂಬಾ ಶ್ರೇಷ್ಠವಾಗಿರುವಂತ ಸ್ಥಿತಿಯಲ್ಲಿ ಇದ್ದೀನಿ ಅಂತ ಭಾವಿಸ್ತಾ ಇರ್ತಾರಲ್ಲ, ಅಂತವ್ರೆಲ್ಲರೂ ಕೂಡ ಈ ಕೊಟೇಶನ್ ನ ಓದ್ ತಕ್ಷಣ ಮುಟ್ಕೊಂಡ್ ನೋಡ್ಕೊಳಂಗ್ ಆಗತ್ತೆ ಮಾಸ್ಟರ್ಸ್. ಆತ್ಮವಿಶ್ವಾಸ ಇದ್ದ ಕಡೆ ಅಸೂಯೆಗೆ ತಾವು ಇರೋದಿಲ್ಲ, ಅವಕಾಶ ಇರಲ್ಲ. ಒಂದ್ ವೇಳೆ ಅಲ್ಲಿ ಅಸೂಯೆ ಬಂದಿದೆ ಅಂತಂದ್ರೆ ಆತ್ಮವಿಶ್ವಾಸ ಇಲ್ಲ ಅಂತ ಅರ್ಥ. ಸೊ ಮಾಸ್ಟರ್ಸ್, ನಮ್ಮನ್ನ ನಾವು ಚೆಕ್ ಮಾಡ್ಕೊಳ್ಳೋಣ. ಆತ್ಮವಿಶ್ವಾಸ ಇದ್ದಾಗ ನಮ್ಮ ಸ್ಥಿತಿ ಹೇಗಿರುತ್ತೆ, ಅದಿಲ್ದೆ ಇದ್ದಾಗ ಹೆಂಗ್ ತಯಾರಾಗುತ್ತೆ, ಪ್ರಾಕ್ಟಿಕಲ್ ಲೈಫ್ ಅಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಣ ಮಾಸ್ಟರ್ಸ್. ಇದು ಇವತ್ತಿನ ವಿಚಾರ. ಈ ಒಂದು
ಕೊಟೇಶನ್ ನೊಂದಿಗೆ 9ನೇ ಚಾಪ್ಟರ್ ಕೂಡ ಕಂಪ್ಲೀಟ್ ಆಯ್ತು ಮಾಸ್ಟರ್ಸ್. ಇನ್ನ ನಾಳೆಯಿಂದ ನಾವು 10ನೇ ಚಾಪ್ಟರ್ ಅನ್ನ ಗಮನಿಸೋಣ. ಇಷ್ಟು ಹೊತ್ತು ಇಷ್ಟೆಲ್ಲ ವಿಚಾರಗಳನ್ನ ನಿಮ್ಮೆಲ್ಲರ ಜೊತೆ ಹಂಚಿಕೊಳ್ಳೋದಿಕ್ಕೆ ಈ ವೇದಿಕೆ ನನಗೆ ಅವಕಾಶ ಮಾಡಿಕೊಟ್ಟಿದೆ. ಈ ಅವಕಾಶವನ್ನ ಮಾಡ್ಕೊಟ್ಟಿರ್ತಕ್ಕಂಥ ಈ ವೇದಿಕೆಗೆ ಮತ್ತು ಎಲ್ಲ ಪರಮಾತ್ಮ ಸ್ವರೂಪರಿಗೆ ಮತ್ತೆ ಈ ಜ್ಞಾನವನ್ನ ಕೇಳಿಸ್ಕೊಂಡಿರ್ತಕ್ಕಂಥ ಎಲ್ಲ ಪರಮಾತ್ಮ ಸ್ವರೂಪರಿಗೆ ಆತ್ಮಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು ಮತ್ತೆ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್. ಸೊ ಅದ್ಭುತವಾದ ಜ್ಞಾನ ಇವತ್ತು ಜ್ಞಾನ ಹಂಚಿಕೆ ಆಯಿತು. ಎಷ್ಟೋ ವಿಷಯಗಳು ಅಂದರೆ ಇವೆಲ್ಲನೂ ಪ್ರತಿಯೊಂದು ನಮ್ಮ ಜೀವನಕ್ಕೆ ಅಳವಡಿಸ್ಕೋಬೇಕು. ಮಿತ್ರರೇ, ಇಲ್ಲಿ ತುಂಬ ಹೊಸಬರು ಜಾಯ್ನ್ ಆಗಿದ್ರಿ. ಸೊ ಖಂಡಿತವಾಗಿ ಇವೆಲ್ಲ ಒಂಥರ ಒಂದು ಪವರ್ಫುಲ್ ಸ್ಟೇಟ್ಮೆಂಟ್ಸ್. ಇವೆಲ್ಲ ಈ ಪವರ್ಫುಲ್ ಸ್ಟೇಟ್ಮೆಂಟನ್ನು ಮೇಡಮ್ ವಿವರವಾಗಿ ಹೇಳ್ತಾ ಇದ್ದಾರೆ, ಸವಿವರವಾಗಿ ಉದಾಹರಣೆ ಜೊತೆಗೆ. ಸೊ ಪ್ರತಿಯೊಂದು ವಾಕ್ಯನೂ ಆ ವಾಕ್ಯ ಅಂದರೆ ಆ ಸೆಂಟೆನ್ಸನ್ನು ಅರ್ಥ ಮಾಡ್ಕೊಳಕ್ಕೆ ಸವಿವರವಾಗಿ ಹೇಳ್ಬೇಕಂದ್ರೆ ಉದಾಹರಣೆಗಳು ತುಂಬ ಸಹಾಯ ಆಗತ್ತೆ. ಆ ಉದಾಹರಣೆ ನಮಗೆ ಪೂರ್ತಿ ವಿವರ ಕೊಡುತ್ತೆ, ಅದು ನಮಗೆ ಮನವೊಲಿಕೆ ಆಗತ್ತೆ. ಸೊ ಅದಕ್ಕೋಸ್ಕರ ಸೊ ತುಂಬ ಹೃದಯದಿಂದ ಮೇಡಮ್ಗೆ ಒಂದ್ಸರಿ ಧನ್ಯವಾದ ತಿಳಿಸ್ತೇನೆ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಂದು ಅನ್ನೋದೇನು ಇಲ್ಲ, ಸರ್ವಂ ಗುರುಪಾದಾರ್ಪಣಮಸ್ತು. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾಗಿರುವಂತಹ ವಿಷಯ ಆತ್ಮವಿಶ್ವಾಸ, ನಂಬಿಕೆ. ನಮ್ಮನ್ನೇ ನಾವು ನಂಬೋದೇ ಆತ್ಮವಿಶ್ವಾಸ ಅಲ್ವಾ ಮೇಡಮ್? ನಂಬಿಕೆ ನಮ್ಮ ಮೇಲೆ ನಮ್ಗೆ ಇಲ್ಲ ಅಂತಂದ್ರೆ ನಾವೇನು ಸಾಧನೆ ಮಾಡ್ಲಿಕ್ ಆಗಲ್ಲ. ನಾವ್ ಯಾಕೆ ಇನ್ನೊಬ್ರು ನೋಡಿ ಹೆದರ್ಕೋಬೇಕು ಅಲ್ವಾ ಮೇಡಮ್? ಈಗ ನಾವು ಬೇರೆ ಯಾರ ಮೇಲೆನೋ ನಂಬಿಕೆ ಇಟ್ಬಿಡ್ತೀವಿ. ಬೇರೆಯವ್ರ ಮೇಲೆ ನಂಬಿಕೆ ಇಡೋಕ್ಕಿಂತ ಮುಂಚೆ ಫಸ್ಟ್ ನಾವು ನಮ್ಮನ್ನ ನಾವು ನಂಬಬೇಕು ಅನ್ನೋದು ಇವತ್ತಿನ ಒಂದು ಕಾನ್ಸೆಪ್ಟ್ ಇತ್ತು ಮೇಡಮ್. ಒಂದು ನಂಬಿಕೆ ವಿಶ್ವಾಸ ಕಳ್ಸಕ್ಕೆ ನಮ್ಗೆ ಇಡೀ ಜೀವನನೇ ಸಾಕಾಗೋದಿಲ್ಲ. ಅದನ್ನ ಕಳ್ಕೊಳ್ಳಿಕ್ಕೆ ಒಂದು ಕ್ಷಣ ಸಾಕು. ಈಗ ನಾವು ನಮ್ಮ ರಂಗನಾಥ್ ಗುರುಜಿನ ನಾವು ನಂಬಿಬಿಟ್ಟಿದೀವಿ. ಅವ್ರ ಮೇಲೆ ನಮ್ಗೆ ತುಂಬಾನೇ ವಿಶ್ವಾಸ. ಯಾಕೆ ಅಂತಂದ್ರೆ ಅವ್ರು ಅಷ್ಟೊಂದು ಜ್ಞಾನ ಕೊಡ್ತಾ ಇದ್ದಾರೆ. ಇಲ್ಲಿ ಒಳ್ಳೊಳ್ಳೆ ಮಾಸ್ಟರ್ಸ್, ನಿಮ್ಮಂತ ಮಾಸ್ಟರ್ಸ್ನೆಲ್ಲ ಕರ್ಕೊಂಡ್ಬಂದ್ಬಿಟ್ಟು ನಮ್ಗೆ ಕ್ಲಾಸ್ ಅನ್ನ ಕೊಡ್ತಾ ಇದ್ದಾರೆ. ಯಾಕೆ ಹೇಳಿ ಅಂತಂದ್ರೆ ನಾವು ಅವ್ರ ಮೇಲೆ ಇಟ್ಟಿರುವಂತಹ ವಿಶ್ವಾಸ ಮತ್ತೆ ನಂಬಿಕೆ, ಇದು ನಿಜವಾಗ್ಲೂ ಮೇಡಮ್ ಒಂದು ಜೀವನಕ್ಕೆ ಒಂದು ಬುನಾದಿ. ಯಾಕಂತಂದ್ರೆ ನಾವು ಪ್ರತಿದಿನ ಜೀವನದಲ್ಲಿ ನಾವ್ ಏನೆಲ್ಲಾ ನೋಡ್ತಾ ಇರ್ತೀವಿ, ನಂಬಿಕೆ ಮೇಲೆನೆ ಜೀವನ ನಿಂತಿರುತ್ತೆ. ಈಗ ನಾನು ನನ್ ಗಂಡನ್ ಮದ್ವೆ ಮಾಡ್ಕೊಂಡಿದೀನಿ ಅಂತಂದ್ರೆ ಅವ್ರ ಮೇಲೆ ಅವ್ರು ಏನೇ ಮಾಡಿದ್ರು ಅವ್ರ ಮೇಲೆ ನಮ್ಗೆ ನಂಬಿಕೆ ಇರ್ಲೇಬೇಕು. ಅದನ್ನ ನಾವ್ ಒಂದು ಸ್ವಲ್ಪನೂ ಆಚೆ ಈಚೆ ನಾವ್ ಏನಾದ್ರೂ ಯೋಚನೆ ಮಾಡಿದ್ರೆ ಅವ್ರ ಬಗ್ಗೆ ಆ ನಂಬಿಕೆ ಅನ್ನೋದೇ ಹೊರಟೋಗ್ಬಿಡುತ್ತೆ. ಸೊ ನಂಬಿಕೆ ಬಗ್ಗೆ, ಆತ್ಮವಿಶ್ವಾಸ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಈಗ ಒಂದು 10 ನಿಮಿಷ ಕಾರ್ಯಕ್ರಮ ಪ್ರಶ್ನೋತ್ತರ ಇರುತ್ತೆ ಮೇಡಮ್, ದಯವಿಟ್ಟು ನಡ್ಸ್ಕೊಡ್ಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಂತೀನಿ ಮೇಡಮ್. ಖಂಡಿತ ಖಂಡಿತ ಮೇಡಮ್. ಓಕೆ, ಹೊಸ ಮಾಸ್ಟರ್ಸ್ ದಯವಿಟ್ಟು ನೀವು ಹ್ಯಾಂಡ್ ರೈಸ್ ಮಾಡ್ಬೇಕು. ಹೊಸ ಮಾಸ್ಟರ್ಸ್ 5 ಜನಕ್ಕೆ ಅವಕಾಶ ಇರುತ್ತೆ. ಮೇಡಮ್ ಸ್ಕೂಲ್ಗೆ ಹೋಗ್ಬೇಕು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾರು 5 ಜನ ಹ್ಯಾಂಡ್ ರೈಸ್ ಮಾಡ್ತಿರಲ್ಲ ಅವ್ರಿಗೆ ಖಂಡಿತ ಅವಕಾಶ ಇರುತ್ತೆ. ನಮ್ಮ ಹಳೆ ಮಾಸ್ಟರ್ಸ್ಗೆಲ್ಲ ಆಮೇಲೆ ಅವಕಾಶ ಇರುತ್ತೆ. ದಯವಿಟ್ಟು ಹೊಸ ಮಾಸ್ಟರ್ಸ್ಗೆ ಎಂಕರೇಜ್ ಮಾಡೋಣ, ಯಾಕಂದ್ರೆ ಅವರಲ್ಲೂ ಆತ್ಮವಿಶ್ವಾಸ ಬೆಳಿಬೇಕಲ್ಲ. ಬರೀ ನಮ್ಮಲ್ಲೇ ಆತ್ಮವಿಶ್ವಾಸ ಬೆಳೆದ್ರೆ ಹೇಗೆ, ಅವ್ರಿಗೂ ಬೆಳಿಬೇಕಲ್ಲ. ಸೊ ಅದಕ್ಕೋಸ್ಕರ ಅವ್ರಿಗೆ ಅವಕಾಶ ಕೊಡ್ತಾ ಇರೋದು. 5 ಜನ ಹೊಸ ಮಾಸ್ಟರ್ಸ್ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡ್ಬೇಕು ಅಂತ ನಾನು ಕೇಳ್ಕೊಂತೀನಿ. ಯಾರು ಫಸ್ಟ್ 5 ಜನ ಹ್ಯಾಂಡ್ ರೈಸ್ ಮಾಡ್ತಿರಲ್ಲ ಅವ್ರಿಗೆ ಖಂಡಿತ ಅವಕಾಶ ಮೇಡಮ್ ಜೊತೆ ಮಾತಾಡ್ಲಿಕ್ಕೆ. ಓಕೆ, ಥ್ಯಾಂಕ್ ಯು ಮಾಸ್ಟರ್ಸ್. ದೇವರಾಜ್ ಅವರು ಮಾತಾಡಿ. ಪೂಜಾ ದೇವರಾಜು ಮೇಡಮ್ ಮಾತಾಡಿ. ಅನ್ಮ್ಯೂಟ್ ಮಾಡಿದೆ, ಮಾತಾಡಿ ಮೇಡಮ್. ಮೈಕ್ ಅನ್ನ ಒಂದೇ ಸರಿ ಪ್ರೆಸ್ ಮಾಡಿ, 2 ಸರಿ ಪ್ರೆಸ್ ಮಾಡಿದ್ರೆ ಅದು ಮತ್ತೆ ಮ್ಯೂಟಿಗೆ ಹೋಗ್ಬಿಡುತ್ತೆ. ಮಾಸ್ಟರ್ಸ್ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಎಸ್ ದೇವರಾಜು ಸರ್ ಮಾತಾಡಿ, ಅನ್ಮ್ಯೂಟ್ ಆಗಿದೆ. ಮೇಡಮ್ ಕೇಳಿಸ್ತಾ ಇದೆಯಾ? ಎಸ್ ಸರ್ ಹೇಳಿ ಸರ್. ಥ್ಯಾಂಕ್ ಯು ಮೇಡಮ್. ನೀವೆಲ್ಲ ಕೊಡ್ತಾ ಇರೋದು ನೋಡಿದ್ರೆ ನಾನು ದುಡ್ಡು ಖರ್ಚು ಮಾಡಿ ನಿಮ್ಮ ವಾಯ್ಸ್ ಬೇರೆ ಕಡೆ ಕೇಳಿದ್ದೆ, ಅದೆಲ್ಲ ನೀವೆಲ್ಲ ರಿಪೀಟ್ ಮಾಡ್ತಾ ಇದ್ದೀರಾ. ಭಾರಿ ಚೆನ್ನಾಗ್ ಬರ್ತಾ ಇದೆ ಮೇಡಮ್. ನೀವು ಕೊಡ್ತಾ ಇರೋ ಒಂದೊಂದು ವಿಷಯನು ಎಲ್ಲರೂ ಅಳವಡಿಸ್ಕೊಂಡ್ರೆ ಭಾರಿ ಒಳ್ಳೇದಿರುತ್ತೆ ಮೇಡಮ್. ನೀವು ಕೂಡ ಒಂದೊಂದು ಪಾಯಿಂಟ್ ಈಗಿನ ಪೀಳಿಗೆಗೆ ಅಳವಡಿಸ್ಕೊಂಡ್ರೆ ಅವ್ರ ಫ್ಯಾಮಿಲಿ, ಅವ್ರ ಮಕ್ಕಳು ಎಲ್ಲ ಚೆನ್ನಾಗಿರುತ್ತೆ ಮೇಡಮ್. ಅದ ನಾನು ಹೇಳಕ್ ತೋರಿಸ್ತೀನಿ ಮೇಡಮ್. ನಾನು ಇದೆಲ್ಲ ಬಳಸ್ಕೊಂಡ್ಬಿಟ್ಟಿದ್ದೀನಿ, ಆದಷ್ಟು ಎಲ್ಲ ಬಳಸ್ಕೊಂಡು ನೀವ್ ಹೇಳಿದ್ದ ಕೇಳ್ತಾ ಇದ್ದೀನಿ. ಇವಾಗ ಅದು ನೀವು ಈಗ ಏನೇನ್ ಮಾಡಿರೋದು ಮತ್ತೆ ಯೂಟ್ಯೂಬ್ ಅಲ್ಲಿ ನೋಡ್ತೀನಿ, ಅದ್ ನೋಡಿ ನನಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ಭಾರಿ ಚೆನ್ನಾಗಿ ಎಲ್ಲ ಬರ್ತಾ ಇದೆ ಮೇಡಮ್. ನಾನ್ ನೋಡ್ಕೊಂಡು ದಿವಸ ಒಂದು ನಾಯಿ ಮರಿ ಇದೆ, ಅದು ಕರ್ಕೊಂಡು ಹೋಗ್ಸಕ್ ನೀವು ಸ್ಟಾರ್ಟ್ ಆದ್ಮೇಲೆ ಯೂಟ್ಯೂಬ್ ಬಂದ್ಬಿಡ್ತೀನಿ ಕರ್ಕೊಂಡು. ಭಾರಿ ಎಕ್ಸ್ಪೆಕ್ಟ್ ಆಗಿದೆ ಮೇಡಮ್, ಕಲೀಲಿಕ್ಕೆ ಭಾರಿ ಒಳ್ಳೇದಿದೆ ಮೇಡಮ್. ಆದ್ರೆ ಈಗಿನ ಪೀಳಿಗೆ ಫ್ರೀ ಆಗಿ ಕೊಟ್ರು ಬರಲ್ಲ ಜನ. ಅಷ್ಟೇ ಹೇಳಿದ್ರೆ ನಾನು ಎಷ್ಟು ಜನ ಕಳಿಸ್ತಾ ಇರ್ತೀನಿ, ನಮಗೆ ಟೈಮ್ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಮೇಡಮ್. ನಾ ದೊಡ್ಡೇಗೌಡ ರಣ್ಣ ಮಾತಾಡ್ತಾ ಇರೋದು. ಹಾ ಮೇಡಮ್, ದೊಡ್ಡೇಗೌಡ ರಣ್ಣ ಅವರೇ ನನಗೆ ಸಜೆಷನ್ ಕೊಟ್ಟಿದ್ದು. ರಾತ್ರಿ ಅವ್ನ ತಮ್ಮನ ಮನೆಯಿಂದ 1 ಗಂಟೆಗೆ ಬಂದಿದ್ದೀನಿ, ಬೆಳಿಗ್ಗೆ 5 ಗಂಟೆಗೆ ಎದ್ದಿದ್ದೀನಿ ಮೇಡಮ್.
ಅಷ್ಟು ಬಂದು ನಾನೆಲ್ಲ ಮಾಡ್ತಾ ಇದೀನಿ. ಬಾರಿ ಯೂಟ್ಯೂಬ್ ಅಲ್ಲಿ ಬಾರಿ ಚೆನ್ನಾಗ್ ಬರ್ತಾ ಇದೆ ಮೇಡಮ್. ಟೈಮ್ ಯಾವಾಗ ಸಿಗತ್ತೆ ಅಂದ್ರೆ ಹಾಸ್ಪಿಟಲ್ ಬೆಡ್ ಮೇಲೆ ಮಲಗಿದ ಮೇಲೆ ಟೈಮ್ ಸಿಗತ್ತೆ. ಆ ಟೈಮ್ ಸಿಕ್ಕಲ್ಲ ಅಂತ ಇವಾಗ ಹಾಸ್ಪಿಟ್ಲಿಗೆ ಹೋಗ್ಬಾರ್ದತ್ತಲ್ಲ, ನಮ್ದೇನ್ ಅಂತೇನಿಲ್ಲ, ಭಗವಂತ ಎಲ್ಲ ಕೊಟ್ಟಿದ್ದಾನೆ. ಆದ್ರೆ ನಾನು ಟೈಮ್ ಫಿಲ್ಡ್ ಮಾಡ್ತಿದ್ದಿಲ್ಲ. ಬೆಳಿಗ್ಗೆ 6 ಗಂಟೆಗೆ ಎದ್ದೇಳ್ತಾ ಇದ್ದೆ ನಾನು. ಅಲ್ಲಿ ಟೈಮ್ ಇಲ್ಲ ಅಂತ ಹೇಳಕ್ ಆಗಲ್ವಲ್ಲ, ಅಲ್ಲಿ ಟೈಮ್ ಇಲ್ಲ ಅಂತ ಹೇಳಕ್ ಆಗಲ್ಲ. ಹೌದೌದು, ಟೈಮ್ ಇಲ್ಲ, ಟೈಮ್ ಇಲ್ಲ, ಮಾತು ಕೇಳ್ಬೇಕು, ಬೆಡ್ ಮೇಲೆ ಮಲಗಿಬೇಕು ಅಷ್ಟೇ. ನಿಜ ನಿಜ. ಟೈಮ್ ಇಲ್ಲ ಟೈಮ್ ಇಲ್ಲ ಟೈಮ್ ಇಲ್ಲ ಅನ್ನೋದ್ರಲ್ಲಿ ನಾವು ಟೈಮ್ ಕಳೆದ್ ಬಿಡ್ತೀವಿ, ಟೈಮ್ ಫಿಲ್ಡ್ ಮಾಡಲ್ಲ. ಕೆಲ್ಸ 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 ಅನ್ನೋದ್ರಲ್ಲೇ ಇದ್ವಿ. ಈಗ ನಿಮ್ದು ಬಂದ್ಮೇಲೆ ನಾನು 5 ಗಂಟೆಗೆ ಎದ್ದೇಳ್ತಾ ಇದ್ದೀನಿ. ಇನ್ನೂ ಒಂದು ಅರ್ಧ ಗಂಟೆ ಮೊದ್ಲು ಹೇಳ್ಬೇಕಂತ ಪ್ರಯತ್ನ ಮಾಡ್ತೀನಿ. ನನಗೆ ಟೈಮ್ ಸಾಕಾಗ್ತಾ ಇಲ್ಲ, ಟೈಮ್ ಟೇಬಲ್ ಕವರ್ ಮಾಡ್ಕೋತಾ ಇಲ್ಲ ನಾನು. ರೈಟ್, ಆಗತ್ತೆ ಖಂಡಿತ ಆಗತ್ತೆ ಅದನ್ನು. ಸರ್ ಇನ್ನೊಂದು, ನನಗೆ ಜ್ಞಾನ ಬರ್ಬೇಕಾದ್ರೆ ಮನ್ಸು ಒಂದ್ ತರ ಸಿಕ್ಕಲ್ಲ ಸರ್. ಒಂದು ಇದು ಬರಲ್ಲ. ಹೋಗ್ತೀನಿ ಮತ್ತೆ ಅಲ್ಲಿಗೆ ಬೇರೆ ಇದು ಅಟ್ಯಾಚ್ ಆಗ್ಬಿಡುತ್ತೆ, ಬಿಡ್ತೀನಿ ಅಲ್ಲಿಗೆ ಬರ್ತಾ ಇರ್ತದೆ. ಸ್ವಲ್ಪ ಮೈನೋವು ಸರ್ ನನ್ಗೆ. ಅದು ಮೈನೋವು ಏನ್ ಮಾಡೋದು? ಅದು ಸಾಧನೆ ಅಂದ್ರೆ ನೀವು ಧ್ಯಾನದಲ್ಲಿ ನಿಮ್ಗೆ ನಿಶ್ಚಲತೆ ಬರ್ತಾ ಇಲ್ವಾ? ನಿಶ್ಚಿಲ್ಕ ಬರ್ತಾ ಇದೆ. ನಾನು ರಾತ್ರಿ ಹೊತ್ತು ಒಂದು ಹಾಫ್ ಅನ್ ಅವರ್ ಮನೆ ಕಳ ಮೂವ್ಮೆಂಟ್ ಅಲ್ಲಿ ಮಾಡ್ಕೊಳ್ತೀನಿ. ಆದ್ರೂ ಅದು ಸರಿಯಾಗಿ ಕುಂತ್ಕೊಳಕ್ ಆಗಲ್ಲ. ಬೆನ್ನೋವು ನನಗೆ ಮೇನು. ನಾನು ಆಟೋ ಡ್ರೈವರ್ ಅಲ್ವಾ, ಆಟೋ ಇದ್ರಲ್ಲಿ ಇದ್ದ ನನಗೆ ಮೈನೋವು ಬರ್ತದೆ. ಅದಕ್ಕೇನಾದ್ರು ಸಜೆಷನ್ ಕೊಡಿ ಸರ್. ಏನಿಲ್ಲ, ನಿಮ್ ಮೈನೋವು ಕಡಿಮೆ ಮಾಡ್ಕೊಂಡು ಕೂತ್ಕೊಳ್ಳಿ. ಧ್ಯಾನ ಮುದ್ರ ಮಾಡ್ಕೊಳ್ಳಿ. ಮುದ್ರಾ ಥೆರಪಿಯಲ್ಲಿ, ಮುದ್ರಾ ವಿಜ್ಞಾನದಲ್ಲಿ ಏನಿದೀವಿ ದೊಡ್ಡಗೌಡಿಗೆಲ್ಲ ಗೊತ್ತು. ಅದು ನೀವು ಮುದ್ರೆ ತೋರಿಸಿದ್ರಲ್ಲ, ಅದು ಜ್ಞಾನ ಟೈಮಲ್ಲೂ ಮಾಡ್ಕೋಬಹುದಾ? ಇಲ್ಲ ಧ್ಯಾನ ಸಮಯದಲ್ಲಿ ಧ್ಯಾನ ಮುದ್ರ ಮಾಸ್ಟರ್ ಅಷ್ಟೇ. ಈ ಸಮಯದಲ್ಲಿ ಮುದ್ರಗಲ್ ಮಾಡ್ಕೊಂಡು ಮುದ್ರಗಲ್ ಮಾಡಿದ್ರೆ ವೇಗವಂತವಾಗಿ ವಾಸಿ ಆಗತ್ತೆ. ಅದೆಲ್ಲ ನಿಮ್ಮ ಬ್ಯಾಕ್ ಪೇನ್ ಎಲ್ಲ ವಾಸಿ ಆಗ್ಬಿಡ್ತದೆ. ಆವಾಗ ನೀವು ಧ್ಯಾನದಲ್ಲಿ ಕೂತ್ಕೊಂಡ್ರೆ ನಿಮ್ಗೆ ಒಳ್ಳೆ ನಿಶ್ಚಲತೆ ಮತ್ತೆ ಪೂರ್ತಿ ಶೂನ್ಯತೆ ಎಲ್ಲ ಸಿಗತ್ತೆ. ಅದು ನನಗೆ ಶೂನ್ಯತೆ ಒಂದು ಅಟೆಂಟ್ ಆಗ್ತಾ ಇಲ್ಲ. ಅದೇ ಲೇಟ್ ಆಗ್ತದೆ. ಇನ್ನು ನಾನು ಈಗ ಸ್ಟಾರ್ಟ್ ಆಗಿದ್ದೀನಲ್ಲ. ಈಗ ಎಷ್ಟು ದಿವಸದಿಂದ ಧ್ಯಾನ ಮಾಡ್ತಾ ಇದ್ರಿ ಸರ್? ಈಗ ಆಲೇ 1 ವಾರ ಆಯ್ತು, 1 ವೀಕ್ ಆಯ್ತು. 41 ದಿವಸ ಮಾಡ್ಲೇಬೇಕು. ಅದೇ ಯಾವ್ದು ತಮ್ಮವ್ರು ಹೇಳಿದ್ರು ಸ್ವಲ್ಪ ಯೋಗ. ಈಗ ನಾವು ಸಂಗೀತಕ್ಕೆ ಹೋಗ್ತೀವಿ, ಸಂಗೀತ ಕಲಿಯಕ್ ಹೋಗ್ತೀವಿ. ಒಂದು ವಾರ ಕಲಿದ ಮೇಲೆ ಕಲ್ಸ್ಕೊಂಡು ನಮ್ಗೆ ಸಂಗೀತ ಬಂದಿಲ್ಲ ರೀ, ಇನ್ನು ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ಆಗ್ತಾ ಇದೆ, ಏರುಪೇರು ಆಗ್ತದೆ ಅಂತಂದ್ರೆ ಅದು ಸಾಧ್ಯವಾಗತ್ತಾ? ಇಲ್ಲ ಗುರುಗಳು ಏನ್ ಹೇಳ್ತಾರೆ ನೋಡಪ್ಪ, ಸಾಧನೆ ಮಾಡಿ ಅಂತ ಹೇಳ್ತಾರೆ. ಇಲ್ಲಿ ಅಷ್ಟೇ ನಾವೆಲ್ಲದು ಧ್ಯಾನಾಭ್ಯಾಸ, ಸಾಧನೆ ಮಾಡ್ತಾ ಇದ್ರೆ ನೀವು ಏನೇನು ಆಸೆ ಪಡ್ತಾ ಇದ್ರೋ ಅದೆಲ್ಲ ನೆರವೇರುತ್ತೆ. ಹೌದೌದು, ಆಯ್ತಾ? ಅದು ನೆನ್ನೆ ಎಲ್ಲ ನೀವು ಮಾತಾಡಿ ಅಂತ ಕೊಡ್ತಾ ಇದ್ರಿ. ನಂದು ಇನ್ನೊಂದು ಫೋನ್ ಇದೆ, ಇದು ಮಗಳು ಫೋನಿಗೆ ತಗೊಬಂದಿರೋದು. ಅದು ಓಪನ್ ಆಗ್ತಾ ಇಲ್ಲ. 2 ಸರಿ ನೀವು ಕೊಟ್ರಿ ಆಪ್ಷನ್, ಅದು ನನಗೆ ಸಿಕ್ಕೇ ಇಲ್ಲ. ಅದಕ್ಕೋಸ್ಕರ ನೆನ್ನೆ ಮಾತಾಡ್ಲಿಲ್ಲ ಸರ್, ಸಾರಿ. ಪರವಾಗಿಲ್ಲ ಸರ್. ನೆನ್ನೆ ನೀವು ಫಸ್ಟ್ ಆಪ್ಷನ್ ಇದೇ ತರ ಕೊಟ್ಟಿದ್ದೆ, ಅದು ನನಗೆ ಮಾತಾಡಕ್ ಸಿಕ್ಲಿಲ್ಲ. ಥ್ಯಾಂಕ್ ಯು ಮೇಡಮ್. ಬಸವರಾಜಪ್ಪ ಸರ್. ಮಾತಾಡಿ. ಬಸವರಾಜಪ್ಪ ಜಿಸಿ ಸರ್, ಹೆಸರು ಕೂಗಿದ ತಕ್ಷಣ ಬರ್ಬೇಕು. ಹ್ಯಾಂಡ್ ರೈಸ್ ಮಾಡಿರ್ತೀರಾ? ಓಕೆ, ಜಯಲಕ್ಷ್ಮಿ ಅಕ್ಕ ಮಾತಾಡಿ ಅಕ್ಕ. ಬಸವರಾಜಪ್ಪ ಸರ್ ನಮಸ್ತೆ ಮೇಡಮ್. ಕೇಳಿಸ್ತಾ ಇದೆಯಾ? ಮಾತಾಡ್ಬೋದಾ? ಮಾತಾಡಿ. ಯಾರು ಸರ್? ನಾನ್ ಮಾತಾಡ್ಬೋದಾ ಅಂದೆ? ಸರ್, ಅಕ್ಕ ಆಮೇಲೆ ಮಾತಾಡ್ತಾರೆ, ಮಾತಾಡಿ. ಹಲೋ ಸರ್, ಬಸವರಾಜಪ್ಪ ಸರ್ ಮಾತಾಡಿ. ಕೇಳಿಸ್ತಾ ಇದೆ ಮೇಡಮ್? ನಮಸ್ತೆ, ಎಲ್ಲರಿಗೂ ನಮಸ್ಕಾರ. ಏನಿಲ್ಲ ಮೇಡಮ್, ನಾನು ಸ್ವಲ್ಪ ಇದ್ರ ಬಗ್ಗೆನೆ ಕೇಳ್ಬೇಕು ಅಂತ ಹೇಳಿ ಇದ್ದೆ. ನಾನು ಈಗ 1 ವಾರ ಆಯ್ತು ನಾನು ಜಾಯಿನ್ ಆಗಿ. ವಾರದಿಂದ ಟ್ರೈ ಮಾಡ್ತಾ ಇದ್ದೆ, ಆಗ್ಲಿಲ್ಲ. ಏನಿಲ್ಲ, ಈಗ ನೀವು ಈಗ ಇದ್ರ ಬಗ್ಗೆ ಹೇಳ್ತಾ ಇದ್ದೀರಲ್ಲ, ಅದು ನನಗೆ ಈ ಧ್ಯಾನ ಮಾಡ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಯ್ತು ಸ್ಟಾರ್ಟಿಂಗ್ ಅಲ್ಲಿ. ಬಹಳ ಹೊತ್ತು ಕುತ್ಕೊಳಕ್ ಆಗ್ಲಿಲ್ಲ ನನಗೆ, ಯಾಕಂದ್ರೆ ಅಭ್ಯಾಸ ಇಲ್ವಲ್ಲ. ಸೊ ಹಾಗಾಗಿ ನಾನು ಸ್ವಲ್ಪ ಬ್ರೇಕ್ ಆಯ್ತು ನನಗೆ. ಆ ಟೈಮಲ್ಲಿ ಬ್ರೇಕ್ ಆದ್ರೆ ಏನ್ ತೊಂದ್ರೆ ಇಲ್ಲಲ್ಲ ಸರ್? ಏನ್ ತೊಂದ್ರೆ ಇಲ್ಲ. ಮತ್ತೆ ಎದ್ದಿದ ಮೇಲೆ ಸ್ವಲ್ಪ ನೀರು ಕುಡಿ, ಸ್ವಲ್ಪ ಒಂದು 10-15 ಅಜ್ಜಿಗಲ್ ಹಾಕಿ ಸ್ಟೆಪ್ಸ್ ಹಾಕಿ ಮತ್ತೆ ಬಂದು ವಾಪಸ್. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಆಯ್ತು, ಓಕೆ. ಓಕೆ, ಥ್ಯಾಂಕ್ ಯು. ಮಾತಾಡಿ. ಅನ್ಮ್ಯೂಟ್ ಮಾಡಮ್ಮ. ನಮಸ್ತೆ ಮೇಡಮ್, ಕೇಳಿಸ್ತಾ ಇದೆಯಾ? ಎಸ್ ಮೇಡಮ್, ಕೇಳಿಸ್ತಿದೆ. ಮಾತಾಡಿ ಜಯಲಕ್ಷ್ಮಿ ಮೇಡಮ್. ಪ್ರಶ್ನೆ ಏನಿಲ್ಲ, ಹೇಳುವಂತದ ಚೆನ್ನಾಗಿ ಪೆಟ್ಟು ಕೊಟ್ಟಿದ್ದೀರಾ ಅಂತ ಹೇಳ್ಬೇಕಾಗಿತ್ತು. ಚೆನ್ನಾಗಿ ಪೆಟ್ಟು ಕೊಟ್ಟಿದ್ದೀರಾ. ಪ್ರತಿಯೊಂದು ಮಾತು ಆತ್ಮವಿಮರ್ಶೆಗೆ ಹಚ್ಚುವಂತದ್ದು. ಮತ್ತೆ ಜ್ಞಾನ ಪ್ರದರ್ಶನ ಅಂತ ಹೇಳೋದು ಕೂಡ ಅಹಂ ಅಂತ ಹೇಳೋ ಮಾತು ತುಂಬಾ
ನಾಟ್ತು ಮತ್ತಷ್ಟು ಅಂತರ್ಮುಖಿ ಆಗ್ಬೇಕು ಅಂತ ಸೂಚಿಸ್ತು. ಯಾಕಂದ್ರೆ ಮಾತು ಎಲ್ಲಿ ಜಾಸ್ತಿ ಆಗ್ತಾ ಇದೆ, ಎಲ್ಲಿ ಎಲ್ಲೆ ಮೀರ್ತಾ ಇದೆ, ಎಲ್ಲಿ ನನ್ನ ಜ್ಞಾನದ ಪ್ರದರ್ಶನ ಆಗ್ತಾ ಇದೆ ಅಂತ ಯಾವಾಗ್ಲೂ ತುಂಬಾ ಚುಚ್ತಾ ಇರುತ್ತೆ. ಇವತ್ತು ಮತ್ತಷ್ಟು ಚುಚ್ಚಿತು. ತುಂಬಾ ತುಂಬಾ ಧನ್ಯವಾದಗಳು. ತುಂಬಾ ಚೆನ್ನಾಗಿತ್ತು ಯಾವತ್ತಿನಂತೆ. ಥ್ಯಾಂಕ್ ಯು ಜಯಲಕ್ಷ್ಮಿ ಮೇಡಮ್. ನಿಮ್ಮನ್ನ ನಾನು ಇಲ್ಲಿ ಎಂಟರ್ ಆದಾಗಿಂದ ಗಮನಿಸ್ತಾ ಇದ್ದೀನಿ. ನೀವು ತುಂಬಾ ಸೂಕ್ಷ್ಮವಾಗಿ ನಿಮ್ಮನ್ನ ವಿಶ್ಲೇಷಣೆ ಮಾಡ್ಕೊಂಡು ಸೆಲ್ಫ್ ರಿಯಲೈಸೇಷನ್ ಇಂದ ಮಾತಾಡ್ತಾ ಇದ್ದೀರಿ. ಅದು ತುಂಬಾ ಅದ್ಭುತವಾಗಿರ್ತಕ್ಕಂತ ಪ್ರೋಗ್ರೆಸಿವ್ ಸ್ಟೇಟ್. ತುಂಬಾ ಆನಂದ ಆಗುತ್ತೆ ಮೇಡಮ್, ತುಂಬಾ ಆನಂದ ಆಗುತ್ತೆ. ಥ್ಯಾಂಕ್ ಯು ಜಯಲಕ್ಷ್ಮಿ ಮೇಡಮ್. ಮೇಡಮ್ ಜಯಲಕ್ಷ್ಮಿ ಮೇಡಮ್ ಅವರೇ, ಸೊ ಮುಂದಿನ ದಿವಸದಲ್ಲಿ ಮೇಡಮ್ ಅವರು ತುಂಬಾ ಇನ್ನೂ ಹೆಚ್ಚು ಜ್ಞಾನ ಕಲಿತು ಅವರೆಲ್ಲ ಟೀಚ್ ಮಾಡಕ್ ಬರ್ಬೇಕೀಗ. ನಾನು ಫಸ್ಟ್ ಕಲಿಸ್ಕೊಡ್ತೀನಿ ಸರ್, ಏನಾಗುತ್ತೋ ಅದು. ಎಸ್, ಇಲ್ಲ ಅದೆಲ್ಲ ಕಲಿತೀನಿ. ಮಾಡ್ಬೇಕಾಗತ್ತೆ. ಯಾಕಂದ್ರೆ ಎಲ್ಲರೂ ಮಾಸ್ಟರ್ಸ್ ಇನ್ನೂ ನೋಡಿ, ಈಗ ಮೇಡಮು, ಸೊ ನಮ್ಮ ಎಲ್ಲ ಮಾಸ್ಟರ್ಸ್, ಸೀನಿಯರ್ ಮಾಸ್ಟರ್ಸ್ ಇದ್ದಾರೋ ಅವರೆಲ್ಲ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಇನ್ನೂ ಹೆಚ್ಚು ಜಾಯ್ನ್ ಆಗ್ಬೇಕೆಲ್ಲ ಮಾಸ್ಟರ್ಸು, ಟೀಚ್ ಮಾಡಕ್ಕೆ ಬರ್ಬೇಕೀಗ. ಯಾಕಂದ್ರೆ ಸೊ ಇನ್ನೂ ಆಚೆ ಕಡೆ ತುಂಬಾ ಜನ ವೆಯ್ಟ್ ಮಾಡ್ತಾ ಇರ್ತಾರೆ. ಓಕೆ, ಸೊ ಅದಕ್ಕೂ ಈ ಕೃಷಿ ಅನ್ನೋದು ಇನ್ನೂ ಹೆಚ್ಚಾಗಬೇಕು. ಆಧ್ಯಾತ್ಮಿಕದಲ್ಲಿ ಇನ್ನೂ ಹೆಚ್ಚಾಗಿ ಮಾಸ್ಟರ್ಸ್ ಬರಬೇಕು. ಟೀಚ್ ಮಾಡೋಕ್ಕೆ ಇನ್ನೂ ಹೆಚ್ಚು ಜೋಡಿಸ್ಬೇಕಾಗತ್ತೆ ನಾವೆಲ್ಲರೂ. ರೈಟ್. ಯಾಕಂದ್ರೆ ನಿಮಗೂ ಆ ಜ್ಞಾನ ಇದೆ, ನಮ್ಗೆ ಗೊತ್ತಾಗ್ತಾ ಇದೆ. ಅಂದರೆ ನೀವು ಮಾತಾಡೋ ತೀರು, ಅದೇ ಆ ರೀತಿಯಲ್ಲಿ ಖಂಡಿತ ಒಂದು ಜ್ಞಾನ ಅನ್ನೋದು ತೊಡಗಿಸ್ಕೊಂಡಿದೆ ಅದರಲ್ಲಿ. ರೈಟ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಜಯಕ್ಕ. ಮಂಜುನಾಥ್ ಸರ್ ಮಾತಾಡಿ. ಮಂಜುನಾಥ್ KS. ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ ಸರ್. ಸರ್. ವಿಡಿಯೋ ಆನ್ ಮಾಡ್ಕೊಳ್ಳಿ ಸರ್. ಹೊರಗಡೆ ಇದ್ದೆ ಮೇಡಮ್. ನಮಸ್ತೆ ಮೇಡಮ್. ತುಂಬಾ ನಮಸ್ತೆ ಖುಷಿ ಸರ್. ಆಗುತ್ತೆ ಮೇಡಮ್ ನೀವು ಹೇಳೋಂತ ವಿಚಾರಗಳು. ನಮಗಾಗಿನೇ ನಾವ್ ಏನ್ ತಪ್ಪು ಮಾಡ್ತೀವಲ್ಲ ಅದನ್ನೆಲ್ಲ ಸರಿಪಡಿಸ್ಕೊಳ್ಳೋದಕ್ಕೆ ಮಾರ್ಗದರ್ಶನ ತೋರಿಸ್ದಂಗೆ ಆಗುತ್ತೆ. ನಿಜವಾಗೂ ನಾವು ತುಂಬಾ ಈ ಕಾರ್ಯಕ್ರಮ ನಡೆಸ್ಕೊಡತಾ ಇರೋಂತವ್ರಿಗೆ ನಿಮ್ಗೆ ತುಂಬಾ ಆಭಾರಿಗಳಾಗಿದ್ದೀವಿ ಮೇಡಮ್. ನಮ್ಗೆ ನಿಮ್ಮ ಮಾರ್ಗದರ್ಶನ, ಮಾರ್ಗದರ್ಶನ ಬೇಕು ಮೇಡಮ್. ತುಂಬಾ ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. Okay. ಆತ್ಮವಿಶ್ವಾಸ, ನಂಬಿಕೆ. ಯಾರು ಹೊಸ ಮಾಸ್ಟರ್ಸ್ಗೆ ಆತ್ಮವಿಶ್ವಾಸ ಇರುತ್ತಲ್ಲ ಅವ್ರು ಹ್ಯಾಂಡ್ ರೈಸ್ ಮಾಡ್ತೀರಾ. ಇಷ್ಟೊತ್ ನೀವು ಪಾಠ ಕೇಳಿದಿರಲ್ವಾ ಮಾಸ್ಟರ್ಸ್? ನಿಮ್ಮಲ್ಲಿ ಆತ್ಮವಿಶ್ವಾಸ ಬರ್ಬೇಕು, ನಿಮ್ಮಲ್ಲಿ ನಂಬಿಕೆ ಬರ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಹಳೆ ಮಾಸ್ಟರ್ಸ್ ಬಿಟ್ರೆ ಗಂಟೆ ಮಾತಾಡ್ತಾರೆ. ನಮ್ಗೆ ಅದು ಅಲ್ಲ ಬೇಕಾಗಿರೋದು. ಉಮಾ ಮಂಜು ಮೇಡಮ್ ಮಾತಾಡಿ. ಉಮಾ ಮಂಜು ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಈಗ ಹೊಸ ಮಾಸ್ಟರ್ಸ್ನು ಕರಿತಾ ಹೋಗ್ತೀವಿ. ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ತಾ ಹೋಗ್ಬೇಕು. ನೋಡಿ, ಹೊಸ ಮಾಸ್ಟರ್ಸ್ಗೆ ಆತ್ಮವಿಶ್ವಾಸ ಮೂಡಿಸ್ಲಿಕ್ಕೆ ಗುರುಜಿ ಎಷ್ಟು ಪ್ರಯತ್ನ ಇದೆಯಲ್ಲ, ಅವ್ರಿಗೆ ಒಂದು ನೀವು ರೆಸ್ಪೆಕ್ಟ್ ಕೊಡ್ಬೇಕು ಅಂದ್ರೆ ದಯವಿಟ್ಟು ಹೊಸ ಮಾಸ್ಟರ್ಸ್ ಹ್ಯಾಂಡ್ ರೈಸ್ ಮಾಡ್ಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ರಾಜಾ ಬಿ ಮಾತಾಡಿ. ಜಸ್ಟ್ 2 ಮಾತುಗಳಷ್ಟೇ, ಅದ್ರಲ್ಲಿ ಏನಿಲ್ಲ. ನಿಮ್ಗೆ ಏನ್ ಅರ್ಥ ಆಗಿದೆ? 2 ಮಾತು ಇಲ್ಲ ಸರ್, ಬೇಕಾದ್ರೆ ಅರ್ಧ ಗಂಟೆ ಬೇಕಾದ್ರೆ ಮಾತಾಡ್ತೀನಿ ಅಂತ ತೊಂದ್ರೆ ಇಲ್ಲ. ಬೇರೆಯವ್ರು ಮಾಡ್ತಾ ಇದ್ದೆ. ಪರವಾಗಿಲ್ಲ, ನಿಮ್ಮ ಹಂಚ್ಕೊಳ್ತೀವಿ. ಹಾ ಸರ್, ಆತ್ಮವಿಶ್ವಾಸದ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ಕೂಡ. ಹಾಗೆ ಒಂದು ನಂಬಿಕೆ. ನಮ್ಗೆ ಆತ್ಮವಿಶ್ವಾಸ ಇದೆ ಅಂತಂದ್ರೆ ನಾವು ಏನು ಆದ್ರೂ ಕೂಡ, ಯಾರೇ ಏನೇ ಕೊಟ್ರು ಕೂಡ ನಾವು ಮಾಡೋದಕ್ಕೆ ರೆಡಿ ಇರ್ತೀವಿ. ಆಮೇಲೆ ನಮ್ಮೇಲೆ ನಮಗೆ ನಂಬಿಕೆ ಇರುತ್ತೆ. ನಮ್ಮೇಲೆ ನಮಗೆ ನಂಬಿಕೆ ಇಲ್ಲ ಅಂತಂದ್ರೆ ನಮ್ಗೆ ಅದು ಜೀವನ ಮಾಡಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದು. ಸೊ ಹಾಗಾಗಿ ನಮ್ಮೇಲೆ ನಾವು ಎಷ್ಟು ನಂಬಿಕೆ ಇಟ್ಟು ನಾವು ಕೆಲಸ ಮಾಡ್ತೀವಿ, ಅದು ಎಂತಹ ಕೆಲಸ ಕೂಡ ಅಸಾಧ್ಯ ಅನ್ನೋ ಕೆಲಸ ಕೂಡ ಸಾಧ್ಯ ಆಗುತ್ತೆ. ಸೊ ಯಾವಾಗ ನಾವು ಆತ್ಮವಿಶ್ವಾಸ ನಮ್ಮಲ್ಲಿ ನಾವು ಇಟ್ಕೊಂಡ್ರೆ ಮುಂದೆ ಹೆಜ್ಜೆ ಹಾಕೋದಕ್ಕೆ ನಮ್ಗೆ ಬಹಳ ಈಸಿ ಆಗುತ್ತೆ. ಇಲ್ಲ ಅಂದ್ರೆ ನಮ್ಗೆ ಡೌಟಿಂಗ್ ಇದೆ, ನಾವು ಡೌಟ್ ಪಡ್ತಾ ಇದೀವಿ, ನಾವು ಏನೋ ನಮ್ದು ಇದನ್ನ ಡೌಟ್ ಪಡ್ತಾ ಇದೀವಿ ಅಂದ್ರೆ ಬಹಳ ಕಷ್ಟ ಆಗುತ್ತೆ. ಅಂಡ್ ಎಸ್ಪೆಷಲಿ ಸರ್, ಇವತ್ ನಾನು 5:15, 5:30ಗೆ ಜಾಯ್ನ್ ಆದಾಗ ನಿಮ್ದು ಮೆಡಿಟೇಷನ್ ಸ್ಟಾರ್ಟ್ ಆಗಿತ್ತು. ಬಟ್ ನಾನು ಕುತ್ಕೊಂಡೆ. ಬಹಳ ಚೆನ್ನಾಗಿ ಸರ್ ನಿಮ್ದು ಗೈಡೆನ್ಸ್ ಅಂಡ್ ಆ ಮ್ಯೂಸಿಕ್ ಬಹಳ ಚೆನ್ನಾಗಿ ಅದ್ಭುತವಾಗಿತ್ತು ಸರ್. ಇವತ್ತು ಆಲ್ಮೋಸ್ಟ್ ನಾನು ಸ್ವಲ್ಪ ಲಾಸ್ಟ್ ಎಂಡ್ಗೆ ನಾನು 0 ಸ್ಟೇಟಸ್ಗೆ ಹೋಗೋದಕ್ಕೆ ಬಹಳ ತುಂಬಾ ಚೆನ್ನಾಗಿ ಮೂಡಿ ಬಂತು. ಏನೋ ಟೈಮ್ ಅನಿಸ್ತೇ ಇಲ್ಲ, ಅಂದ್ರೆ ಇಷ್ಟೊತ್ತು ಕೂತ್ಕೊಂಡಿವಿ ಅಂತ ನನ್ಗೆ ಅನಿಸ್ತೇ ಇಲ್ಲ. ನಾನು ಕಣ್ ತೆಗೆದು ನೋಡಿದಾಗ ನಿಜವಾಗ್ಲೂ ಆ ಟೈಮ್ ಇದಾಗಿತ್ತು. ಸೊ ಬಹಳ ಚೆನ್ನಾಗಿ ಮೂಡಿ ಬಂತು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಡಾಕ್ಟರ್ ಶಿಲ್ಪಾ ಅಂತ ಇದ್ದಾರೆ, ಡಾಕ್ಟರ್ ಒಬ್ರು ಇದಾರೆ ಗುರುಜಿ ಇಲ್ಲಿ, ಅವ್ರನ್ನ ಮಾತಾಡ್ಸೋಣ. ಯಾಕಂತಂದ್ರೆ ಹೊಸೊಬ್ರು ನಾನು ನೋಡ್ದೆ. ಡಾಕ್ಟರ್ ಶಿಲ್ಪಾ ಮೇಡಮ್, ದಯವಿಟ್ಟು ನೀವು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೇಕು. ನಾನ್ ನಿಮ್ಗೆ ಅನ್ಮ್ಯೂಟ್ ಮಾಡಿದೀನಿ. ಯಾಕಂದ್ರೆ ಈ ಡಾಕ್ಟರ್ ಅನಿಸಿಕೆ ಏನಿರುತ್ತೆ ಕೇಳ್ಬೇಕು ಅನ್ನೋದು. ದಯವಿಟ್ಟು ಮೇಡಮ್ ಮಾತಾಡ್ಬೇಕು ಅಂತ ರಿಕ್ವೆಸ್ಟ್ ನಿಮ್ಮಲ್ಲಿ. ಡಾಕ್ಟರ್ ಶಿಲ್ಪಾ. ನಮಸ್ತೆ. ಮಾತಾಡಿ.
ಆಕ್ಚುಲಿ ಇವತ್ತು ಇದು ನನ್ನ ಫಸ್ಟ್ ಕ್ಲಾಸು. ನಾನು ಡಾಕ್ಟರ್ ಅಂದ ತಕ್ಷಣ ಐ ಆಮ್ ನಾಟ್ ಏನು ಫಿಸಿಷಿಯನ್ ಅಂತ ಅಲ್ಲ, ಐ ಆಮ್ ಎ ಡಾಕ್ಟರೇಟ್ ಹೋಲ್ಡರ್, PhD ಇನ್ ಕೆಮಿಸ್ಟ್ರಿ. ಸೊ ದಿಸ್ ಇಸ್ ದ ಫಸ್ಟ್ ಇದು ಮೀಟ್ ಮಾಡ್ತಿರೋದು. ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಟು ಮೀ. ತುಂಬಾ ಥ್ಯಾಂಕ್ಸ್. ವೆರಿ ಗುಡ್. ಮೇಡಮ್ ಥ್ಯಾಂಕ್ ಯು ಸೋ ಮಚ್. ಧ್ಯಾನ ಮಾಡಿದ್ರಲ್ಲ? ಅನ್ಮ್ಯೂಟ್ ಆಯ್ತು ಗುರುಜಿ. ಓಕೆ, ಅರ್ಪಿತಾ ಮೇಡಮ್ ಅನ್ಮ್ಯೂಟ್ ಮಾಡಿದೀನಿ, ಮಾತಾಡಿ. ಯಾಕಂದ್ರೆ ಹೊಸ ಮಾಸ್ಟರ್ಸ್ಗೆ ಆತ್ಮವಿಶ್ವಾಸ ಮೂಡ್ಬೇಕು, ಅದು ಉದ್ದೇಶ ಗುರುಜಿದು. ದಯವಿಟ್ಟು ಹೊಸ ಮಾಸ್ಟರ್ಸ್. ಓಕೆ, ವನಜಾಕ್ಷಿ ಮೇಡಮ್, ವನಜಾಕ್ಷಿ ಮೇಡಮ್ ಮಾತಾಡಿ. ಅನ್ಮ್ಯೂಟ್ ಮಾಡಿದೀವಿ, ಮಾತಾಡಿ ಮೇಡಮ್. ನಾವ್ ಯಾಕೆ ಹೊಸದ್ಗೆ ಕೊಡ್ತಿದೀವಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಓಕೆ, ನಮಸ್ತೆ. ಮಾತಾಡ್ಲಾ ಮೇಡಮ್? ವಾಯ್ಸ್ ಕೇಳ್ತಾ ಇದೆಯಾ? ಎಸ್ ಮೇಡಮ್. ಮೊದ್ಲಿಗೆ ಗುರುಜಿಗೆ ಮತ್ತೆ ಶಿವರಾಂಬಿಕಾ ಮೇಡಮ್ಗೆ ನಡೆಸ್ಕೊಡ್ತಿರೋ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಶಿವರಾಂಬಿಕಾ ಮೇಡಮ್ ನಮ್ ಜೀವನದಲ್ಲಿ ಎಷ್ಟು ನಡೀತಿದೆಯೋ 90% ಅದೇ ತರ ಹೇಳ್ತಾ ಇದ್ದೀರಾ. 3 ದಿನದಿಂದನೂ ಕ್ಲಾಸ್ ಕೇಳ್ತಾ ಇದ್ದೀನಿ. ಸೇಮ್ ನನ್ ಜೀವನದಲ್ಲಿ ಏನ್ ನಡೀತಿದೆಯೋ ಅದೇ ತರ ಸೂಚನೆಗಳು ಹೇಳ್ಕೊಡ್ತಾ ಇದ್ದೀರಾ. ಹಂಗಾಗಿ ಅದ್ ಹೇಳ್ಬೇಕು ಅಂತಾನೆ ಮಾತಾಡ್ದೆ. ಧ್ಯಾನದಲ್ಲಿ 2 ಕ್ವಶನ್ ಇದಾವೆ, ಗುರುಜಿ ಕೇಳಲ್ಲ ಮೇಡಮ್? ಎಸ್ ಮೇಡಮ್. ಧ್ಯಾನ ಕುತ್ಕೋಬೇಕಾದ್ರೆ ನಿಗದಿತ ಆಸನ ಅಂತ ಏನಾದ್ರು ಇದೆಯಾ? ಎಲ್ಲಾದ್ರೂ ಕುತ್ಕೊಂಡ್ ಮಾಡೋದು ಅಂತ ಇರುತ್ತೆ? ಎಸ್, ಎಲ್ಲಾದ್ರೂ ಕೂತ್ಕೊಂಡು ಮಾಡ್ಬೋದು. ಒಂದೇನಂದ್ರೆ ಮನೆಯಲ್ಲಿ ಕೂತ್ಕೊಂಡು ಮಾಡುವಾಗ ಒಂದೇ ಪ್ರದೇಶ ಒಂದೇ ಸಮಯ ಅದು ನಿಗದಿಪಡಿಸ್ಕೊಂಡಿದ್ರೆ ಒಳ್ಳೇದು. ಧ್ಯಾನಕ್ಕೆ, ಧ್ಯಾನ ಅಭಿವೃದ್ಧಿಗೆ, ಧ್ಯಾನ ಪುರೋಗತಿಗೆ ಒಂದೇ ಸಮಯ ಒಂದೇ ಪ್ಲೇಸ್, ದಟ್ಸ್ ಆಲ್ವೇಸ್ ಬೆಸ್ಟ್ ಫಾರ್ ದಿ ಅಮೇಜಿಂಗ್ ಎಕ್ಸ್ಪೀರಿಯನ್ಸಸ್. ಅಂದ್ರೆ ಧ್ಯಾನ ಅನುಭವಗಳು ಬೇಗ ಬರ್ಬೇಕಂದ್ರೆ ಇದೊಂದು ಉತ್ತಮ ವಿಧಾನ. ಆಮೇಲೆ ನಾನು ಒಂದ್ ನಿಮಿಷ, ಅದು ಕಡ್ಡಾಯ ಅಲ್ಲ. ನೀವು ಎಲ್ಲೇ ಹೋದ್ರೂ ನೇಚರಲ್ಲಿ, ರಿವರ್ ಆದ್ರೆ ಈ ವಾಟರ್ ಬಾಡೀಸು ಮತ್ತೆ ಎಲ್ಲೆಲ್ಲಿ ನಿಮ್ಗೆ ಅನುಕೂಲ ಆಗುತ್ತೋ ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ಬೋದು. ನೀವು ಪ್ರಯಾಣ ಮಾಡ್ತಾ ಇರುವಾಗ ಸಮಯ ವೃಧಾ ಮಾಡ್ಬೇಕಂದ್ರೆ ಧ್ಯಾನದಲ್ಲಿ ಕೂತ್ಕೊಂಡು ಎರಡು ಕೈಗಳು ಕ್ರಾಸ್ ಮಾಡ್ಕೊಳ್ಳೋದು, ಕಾಲುಗಳು ಕ್ರಾಸ್ ಮಾಡ್ಕೊಳ್ಳೋದು. ಅಟ್ಲೀಸ್ಟ್ ಇಲ್ಲ ಅಂದ್ರೆ ಕಾಲುಗಳು ಕ್ರಾಸ್ ಮಾಡೋಕ್ಕೂ ಆಗಿಲ್ಲ ಅಂದ್ರೆ 2 ಕೈಗಳು ಜೋಡಿಸ್ಕೊಳ್ಳೋದು, ಕಣ್ಣುಗಳು ಮುಚ್ಕೊಂಡು ಶ್ವಾಸದ ಮೇಲೆ ಗಮನ ಇಡೋದು. ಇಷ್ಟೇ ನಿಯಮ, ಇನ್ನು ಬೇರೆ ನಿಯಮ ಇಲ್ಲ. ಇದರಲ್ಲಿ ಯಾವುದೇ ಷರತ್ತುಗಳು, ಕಂಡೀಷನ್ಗಳು ಯಾವುದೂ ಇಲ್ಲ. ಇನ್ನೊಂದು ಕ್ವಶನ್ ಇದೆ ಸರ್. ಸರ್, ನಾನು ಬ್ಯೂಟಿಷಿಯನ್. ನಾನು ನನ್ನ ಉದ್ಯೋಗದಲ್ಲಿ ತುಂಬಾ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದು ಬಹಳ ಆಸೆ. ಮೀಡಿಯಮ್ ನಡೀತಾ ಇದೆ, 6ಕ್ಕೆ ಇರಂಗಿಲ್ಲ, 3ಕ್ಕೆ ಇಳಿಯಂಗಿಲ್ಲ. ಈ ಧ್ಯಾನದಿಂದ ನಾನು ಅದ್ರಲ್ಲಿ ತುಂಬಾ ಇಂಪ್ರೂವ್ ಮಾಡ್ಕೋಬೇಕು ಅಂತ ಮನಸ್ಸಿನಿಂದ ಇಲ್ಲಿ ಬಂದಿದ್ದು. ಆ ಉದ್ದೇಶದಿಂದಾನೇ ನಾನು ಇದಕ್ಕೆ 1 ವಾರ ಆಯ್ತು ಸೇರ್ಪಡೆ ಆಗಿ. 2 ವರ್ಷದಿಂದಾನು ಧ್ಯಾನ ಮಾಡ್ತಿದ್ದೀನಿ. ಏನಂದ್ರೆ 1/2 hour, ಒಂದು 20 ನಿಮಿಷ 25 ನಿಮಿಷ ಮಾಡಿದ್ದೆ ಹೆಚ್ಚು. ಇವಾಗ ಹೆಚ್ಚು ಕಡಿಮೆ 1 ವಾರಕ್ಕಿಂತ 1 hour ಬೆಳಗ್ಗೆ ಸಾಯಂಕಾಲ 2 ಟೈಮ್ ಮಾಡ್ತಿದ್ದೀನಿ. ಇದರಿಂದ ಸಾಧ್ಯ ಆಗುತ್ತಾ? ಖಂಡಿತ ಯಾಕಾಗುತ್ತಂದ್ರೆ ನೀವು ಯಾವ ರೀತಿ ಮಾಡ್ಬೇಕು? ಏನಾದ್ರು ಸಂಕಲ್ಪ ಏನಾದ್ರು ಮಾಡ್ಕೋಬೇಕಾ? ಏನು ಇದೇ ತರ ಮುನ್ನಡೆಸ್ಕೊಂಡು ಹೋಗ್ಬೇಕಾ? ಏನಂತ ಗೊತ್ತಾಗ್ತದೆ. ನೀವು ಒಂದು ಶಕ್ತಿಶಾಲಿ. ನಿಮ್ಮಲ್ಲಿರುವಂತ ಆತ್ಮಶಕ್ತಿ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ನಿಮ್ಮಲ್ಲಿರುವಂತ ಆತ್ಮಶಕ್ತಿ ಅನಂತ. ಆ ಅನಂತ ಶಕ್ತಿ ಅಂತ ಅನ್ನೋದು ನಾವು ಗುರುತಿಸ್ಬೇಕು. ಅದು ಗುರುತಿಸ್ಬೇಕಾದ್ರೆ ಬೇರೆ ಮಾರ್ಗ ಇಲ್ಲ, ಓನ್ಲಿ ಧ್ಯಾನ ಮಾರ್ಗ ಮಾತ್ರ ಸಾಧ್ಯ. ಧ್ಯಾನ ಮಾರ್ಗದಲ್ಲಿ ನಮ್ಮಲ್ಲಿರುವಂತ ಆ ಅನಂತ ಶಕ್ತಿಯನ್ನು ನಾವು ಗುರುತಿಸೋದು ಪ್ರಥಮ ಲಕ್ಷ್ಯ ಆಗತ್ತೆ, ಗುರಿ ಆಗತ್ತೆ. ಆ ಪ್ರಥಮ ಗುರಿ ಏನಿದೆಯೋ ಆ ಗುರಿ ಸಾಧ್ಯವಾಗೋದು ಅಂದ್ರೆ ನಮ್ಮಲ್ಲಿರುವಂತ ಅನಂತ ಶಕ್ತಿ, ಆತ್ಮ ಸ್ವರೂಪ ಏನಿದೆಯೋ ನಾನು ಅದೇ ಆ ಆತ್ಮಶಕ್ತಿಯ ನಾನು, ಆತ್ಮನೇ ನಾನು ಅಂತದು ಗುರುತಿಸೋದು ಸಾಧ್ಯವಾಗೋದು ಈ ಮಾರ್ಗದಲ್ಲಿ, ಧ್ಯಾನ ಮಾರ್ಗದಲ್ಲಿ. ಯಾವಾಗ ಅದು ನಿಮ್ಗೆ ಸಾಧ್ಯವಾಗತ್ತಂದ್ರೆ ನೀವು ಆಳವಾದ ಧ್ಯಾನ ಸ್ಥಿತಿಗೆ ಹೋಗ್ತಾ ಇರುವಾಗ ಅದು ನಿಧಾನವಾಗಿ ತಲುಪಿಸ್ತೀವಿ. ಅದು ನಿಧಾನವಾಗಿ ನೀವು ತಲುಪಿಸ್ಕೊಳ್ಳೋಂಥ ಅವಕಾಶ ಸಿಗತ್ತೆ. ಅದಕ್ಕೆ ಸ್ವಲ್ಪ ಕಾಯಬೇಕು, ಸಾಧನ ಹೆಚ್ಚು ಮಾಡ್ಕೊಳ್ಳಿ. ಈಗ ಸಾಧನ ನೀವು 1 ಗಂಟೆ ಮಾಡ್ತಾ ಇದ್ರೆ ಇನ್ನು ಅದು ಹೋಗ್ತಾ 2 ಗಂಟೆಗೆ ತಗೊಂಡೋಗಿ, ಇನ್ನು ಹೋಗ್ತಾ ಇರುವಾಗ ಇನ್ನು 3 ಗಂಟೆಗೆ ತಗೊಂಡೋಗಿ. ನಿಮ್ಮ ಸಂಕಲ್ಪಗಳು ಏನೇ ಇದ್ರೂ ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ, ಎಚ್ಚರಿಕೆ ಮನಸ್ಸಿಂದ ಸಂಕಲ್ಪ ಮಾಡ್ಕೊಳ್ಳಿ. ಇಲ್ಲ ಧ್ಯಾನ ಕೂತ್ಕೊಳ್ಳೋಕೆ ಮುಂಚೆ ಸಂಕಲ್ಪ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಸಂಕಲ್ಪಗಳು ಮಾಡಿಲ್ಲ ಅಂದ್ರೂ ನಿಮ್ಮ ಒಳಗಡೆ ಶಕ್ತಿ ಹೆಚ್ಚು ಆಗ್ತಾ ಇರುವಾಗ ನಿಮ್ಗೆ ಏನ್ ಬೇಕೋ ಯೂನಿವರ್ಸ್ ಕೊಡತ್ತೆ. ಈಗ ನೋಡಿ, ನಿಮ್ಮಿಂದ ಒಂದು ಯೋಚನೆ ರಿಲೀಸ್ ಆಗ್ತದೆ ಅಂತ ಇಟ್ಕೊಳ್ಳಿ, ಒಂದು ಯೋಚನೆ. ಆ ಯೋಚನೆ ಅನ್ನೋದು ಏನ್ ಗೊತ್ತಾ? ವಿದ್ಯುದಯಸ್ಕಾಂತ ತರಂಗಗಳು. ಅವೆಲ್ಲ ಯೋಚನೆಗಳು ವಿದ್ಯುದಯಸ್ಕಾಂತ ತರಂಗಗಳು. ಆ ವಿದ್ಯುದಯಸ್ಕಾಂತ ತರಂಗಗಳು, ಆ ತರಂಗಗಳು ಬಲವಾಗಿದ್ರೆ, ತುಂಬಾ ಬಲವಾದ ತರಂಗಗಳು ನೀವು ಉತ್ಪನ್ನ ಮಾಡಿದರೆ
ಆ ತರಂಗಗಳು ಎಲ್ಲಿಗೆ ಬೇಕೋ ಅಲ್ಲಿಗೆ ತಲುಪಿಸ್ತದೆ. ನಿಮ್ಗೆ ಏನ್ ಬೇಕೋ ಅದು ಸಾಧ್ಯವಾಗುತ್ತೆ. ಅದನ್ನು ಅಟ್ರಾಕ್ಟ್ ಮಾಡುತ್ತೆ. ಲೈಕ್ ಅಟ್ರಾಕ್ಟ್ಸ್ ಲೈಕ್ ಅಂದ್ರೆ ಸೊ ಒಂದೇ ರೀತಿಯಲ್ಲಿರುವಂಥ ಫ್ರೀಕ್ವೆನ್ಸೀಸು ಇನ್ನೊಂದು ಅದೇ ರೀತಿಯ ಫ್ರೀಕ್ವೆನ್ಸೀಸ್ನು ಅಟ್ರಾಕ್ಟ್ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಅದು ಮ್ಯಾನಿಫೆಸ್ಟ್ ಆಗುತ್ತೆ. ಇಟ್ ಕಮ್ಸ್ ಇನ್ ಟು ರಿಯಾಲಿಟಿ. ಅರ್ಥ ಆಯ್ತಾ? ಸೊ ಅದಕ್ಕೆ ಬೇಕಾಗಿರೋದು ನಿಮ್ಮ ಸ್ವಂತ ಶಕ್ತಿ, ನಿಮ್ಮಲ್ಲಿರುವಂಥ ಮೈಂಡನ್ನು, ಅಂದರೆ ಈ ಮನಸ್ಸನ್ನು ನಿಚ್ಚಳಗೊಳಿಸಿ ಆ ಮನಸ್ಸಲ್ಲಿರುವಂಥ ಮಾಲಿನ್ಯವನ್ನು ತೆಗೆದುಹಾಕಿ, ಅವಾಗ ಆ ಮಾಲಿನ್ಯ ಯಾವಾಗ ತೆಗೆದಾಕ್ತೀವೋ ಆವಾಗ ನಮ್ಮ ಒಳಗಡೆ ಇರುವಂಥ ಆತ್ಮಶಕ್ತಿ ಮೇಲೆ ಬರುತ್ತೆ. ಅಷ್ಟುವರೆಗೂ ಆತ್ಮಶಕ್ತಿ ಒಂದು ಹೇಳ್ಬೇಕಂದ್ರೆ ಒಂದು ಬ್ಲ್ಯಾಂಕೆಟಿಂದ ಹಾಗೆ ಮುಚ್ಚಿಟ್ಟಿದ್ವಿ, ಅದನ್ನು ಹಾಗೆ ಮುಚ್ಚಿಟ್ಟಿದ್ವಿ. ಈಗ ಆ ಬ್ಲ್ಯಾಂಕೆಟನ್ನು ಸ್ವಲ್ಪ ತೆಗೆದಾಕ್ತಾ ಇದ್ರೆ ಈ ಧ್ಯಾನದಿಂದ ನಿಧಾನವಾಗಿ, ಸ್ವಲ್ಪ ಸಮಯ ಆಗ್ಬೋದು, ಅದಕ್ಕೆ 41 ಡೇಸ್ ಅಂತ ಸಮಯ ಕೊಟ್ಟಿದೆ ನಿಮಗೆ. 41 ಡೇಸ್ ಸಮಯ ತಗೊಂಡು ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ಸಾಧನೆ ಮಾಡ್ತಾ ಹೋಗಿ, ಆ ಬ್ಲ್ಯಾಂಕೆಟನ್ನು ಪೂರ್ತಿ ತೆಗೆದಾಕಿದ್ರೆ ಆತ್ಮನೇ ನೀವು, ಆತ್ಮ ಸ್ವರೂಪರೇ ನೀವು, ಆ ಅನಂತ ಶಕ್ತಿ ನೀವೇ. ಇನ್ನೇನು ಬೇಕು ನಿಮಗೆ ಯೂನಿವರ್ಸಲ್ಲಿ? ನೀವು ಕೇಳಿದ್ರೆ ನಿಮ್ಮ ಮುಂದೆ ಸಾಕ್ಷಾತ್ಕಾರ ಆಗ್ತಾ ಇರ್ತದೆ ಅಷ್ಟೇ. ಓಕೆ, ರೈಟ್. ಓಕೆ, ಥ್ಯಾಂಕ್ ಯು ಗುರುಜಿ. ನೆಕ್ಸ್ಟ್ ಗೌರಿ, ಅನ್ಮ್ಯೂಟ್ ಮಾಡಿದೀನಿ, ಮಾತಾಡಿ. ಗೌರಿ ಅನ್ನೋರು ಅನ್ಮ್ಯೂಟ್ ಮಾಡಿದೀನಿ, ದಯವಿಟ್ಟು ಮಾತಾಡಿ. ಹಲೋ ಮಾತಾಡಿ. ಹಲೋ, ಕೇಳಿಸ್ತಿದೆ ಮೇಡಮ್? ಕೇಳಿಸ್ತಾ ಇದೆ ಮೇಡಮ್, ಮಾತಾಡಿ. ಮೇಡಮ್ ನಮಸ್ತೆ. ನಮಸ್ತೆ. ವಿಡಿಯೋ ಆನ್ ಮಾಡಿ ಮೇಡಮ್. ಮೇಡಮ್ ನಂದು ವಿಡಿಯೋ ಆನ್ ಆಗ್ತಾ ಇಲ್ಲ, ಏನಕ್ಕೂ ಗೊತ್ತಿಲ್ಲ. ಆಗಿಂದ ಮೇಡಮ್ ಸುರನವ ನಾಗರಂಬಿಕಾ ಮೇಡಮ್, ನಮಸ್ತೆ. ನಮಸ್ತೆ ಮೇಡಮ್, ಹೇಳಿ ಮೇಡಮ್. ಮೇಡಮ್ ಆಕ್ಚುಲಿ ನಾನು ಮಾರ್ಚಿಂದ ಈ ಧ್ಯಾನ ಮಾಡ್ತಾ ಇದ್ದೀನಿ. ಓಕೆ. ಮತ್ತೆ ನಾನು ಈಗ ಗುರೂಜಿಯ ಗ್ರೂಪ್ ಸೇರಿದ್ದು ಇತ್ತೀಚೆಗೆ ಮೇಡಮ್. ಓಕೆ. ನಾನು ನಿಮ್ದು ಕ್ಲಾಸ್ ಪ್ರಾರಂಭ ಆದಾಗಿಂದನೂ ಕೇಳ್ತಾ ಇದ್ದೀನಿ. ಸೊ ನಿಮ್ ಕ್ಲಾಸ್ ಎಷ್ಟು ಅದ್ಭುತವಾಗಿರುತ್ತೆ ಮೇಡಮ್. ಆ ಬುಕ್ ನ ಓದಿದ್ರೆ ಬಹುಶಃ ಇಷ್ಟು ಜ್ಞಾನ ನಮ್ಗೆ ಸಿಗ್ತಾ ಇರ್ಲಿಲ್ಲ. ನಿಮ್ಮ ವಿಶ್ಲೇಷಣೆ ಅಷ್ಟು ಅದ್ಭುತವಾಗಿ ಬರ್ತಾ ಇದೆ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅದ್ರ ಜೊತೆಗೆ ಮೇಡಮ್ ಏನಂತಂದ್ರೆ, ನೀವು ಬೆಳಿಗ್ಗೆ ನಿಮ್ಮ ವಾಯ್ಸ್ ಕೇಳಿದ ತಕ್ಷಣ ಹೇಗನ್ಸುತ್ತೆ ನನ್ಗೆ ಅಂದ್ರೆ, ಒಂದು ಡಿವೈನ್ ಎನರ್ಜಿ ನಮ್ಮ ಹತ್ರ ಬಂತೇನೋ ಅನ್ನೋ ತರ ಫೀಲ್ ಆಗ್ತಾ ಇದೆ ಮೇಡಮ್. ಅದ್ಭುತವಾಗಿದೆ ಮೇಡಮ್ ನಿಮ್ ಕ್ಲಾಸ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನನ್ನ ಬೆನ್ನ ಹಿಂದೆ ನನ್ನನ್ನ ನಡೆಸ್ತಾ ಇರ್ತಕ್ಕಂತ ಶಕ್ತಿಗಳ ಒಂದು ಅನುಭೂತಿ ನನಗಾಗ್ತಾ ಇದೆ ನಿಮ್ಮ ಮಾತಿನಿಂದ. ಅವ್ರಿಂದ ಅದು ಹೆಂಗೆ ನನ್ನ ಮುಖಾಂತರ ಅವರು ತಮ್ಮ ಕೆಲಸನ ತಾವು ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ನನಗೆ ತುಂಬಾ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಿಮ್ಗೆ ಆ ಅನುಭೂತಿ ಉಂಟಾಗಿದೆ ಅಂದ್ರೆ ನೀವು ಆ ಎನರ್ಜೀಸ್ಗೆ ನೀವು ಅಷ್ಟು ಚೆನ್ನಾಗಿ ಮ್ಯಾಚ್ ಆಗಿದ್ದೀರಿ ಅಂತ ತುಂಬಾ ಆನಂದ ಕೊಡ್ತಾ ಇದೆ ಮೇಡಮ್. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ಜಿ ಅವರಿಗೆ, ರಂಗನಾಥ್ ಸರ್ಗೆ ನನ್ನ ನಮಸ್ತೆಗಳು ಮತ್ತೆ ಧನ್ಯವಾದಗಳು. ಆ ಇಡೀ ಟೀಮ್ಗೆ ನನ್ನ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಮೇಡಮ್. ನಂದ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ, ನಮಸ್ತೆ ಮೇಡಮ್, ನಮಸ್ತೆ ಮಾಸ್ಟರ್. ಮೇಡಮ್ ನಿಮ್ದು ಪ್ರತಿಯೊಂದು ಅಂಶನು ನಮ್ಮನ್ನ ನಾವು ನೋಡ್ಕೊಳಕ್ಕೆ ತುಂಬಾ ಅನುಕೂಲ ಆಗ್ತಾ ಇದೆ. ನನಗೆ ಅಂದ್ರೆ ಮನಸ್ಸು ಎಷ್ಟು ನಾವು ಈ ಅಧ್ಯಾತ್ಮದಲ್ಲಿ ಇದ್ದೇವೆ ಅಂದ್ರೆ, ತಾವೊಂದ್ ಪಾಯಿಂಟ್ ಹೇಳಿದ್ರಿ, ಜ್ಞಾನ ಪ್ರದರ್ಶನ ಎನ್ನುವುದು ಮಧುರವಾದ ಅಜ್ಞಾನ ಮತ್ತು ಅಹಂಕಾರ. ಅದನ್ನ ನಾವು ಎಷ್ಟು ಬೇಕೋ ಅವಶ್ಯಕತೆ ಇದ್ದಾಗ ಮಾತ್ರ ಅದನ್ನ ಉಪಯೋಗಿಸಿದ್ರೆ ಅದೇನಾಗ್ತೈತಿ, ಜ್ಞಾನ ಹಂಚಿಕೆ ಅಂತಂದ್ರೆ ಮೇಡಮ್. ಈ ಪಾಯಿಂಟ್ ಹೇಳ್ಬೇಕಾದ್ರೆ ನನಗೆ ಬಂದಿತ್ತು ತಲೆಯೊಳಗೆ, ಏನಂದ್ರ ಜ್ಞಾನ ಪ್ರದರ್ಶನ ಮಾಡುದು. ಈಗ ನಮ್ಗೆ ಇದು ಏನು ಈ ಕ್ಲಾಸ್ ಬಗ್ಗೆ ಗೊತ್ತಿದೆ, ಅದನ್ನ ನಾವು ಹೇಳ್ತಾ ಹೋಗ್ತಿರ್ತೀವಿ, ಮತ್ತ ಅದನ್ನ ಹಂಚಬಾರ್ದು, ಅದು ಅಹಂಕಾರ ಅಂತಂತಾರಲ್ಲ ಮೇಡಮ್. ಅಂದ ತಕ್ಷಣ ಅದಕ್ಕೆ ಹೇಳಿದ್ರಿ ನೀವು, ಅದು ಅವಶ್ಯಕತೆ ಇದ್ದಾಗ ನೀವು ಹೇಳಿದ್ರೆ ಅದು ಜ್ಞಾನ ಹಂಚಿಕೆ ಅಂತಂದು. ಅಂದ್ರೆ ಅಲ್ಲೇ ಪ್ರಶ್ನೆ ಇರುತ್ತೆ, ಅದೇ ಪಾಯಿಂಟ್ ಅಲ್ಲಿ ನಮ್ಗೆ ಉತ್ತರ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಮೇಡಮ್. ನಂತರ ಇನ್ನೊಂದು, ಲೋಪದೋಷಗಳು ಇದ್ದಾಗ ನಾವು ನಮ್ಮನ್ನ ಕೀಳಾಗಿ ಕಾಣ್ತೇವಿ ಅಂತಂತ ಅದನ್ನ ಹೇಳಿದ್ರಲ್ಲ ಮೇಡಮ್. ಈಗ ನಾವು ಅದೇ ಈ ಕ್ಲಾಸಿಗೆ ಬಂದಾಗ ನನ್ನನ್ನ ನಾನ್ ನೋಡ್ಕೊಳಕ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಮೇಡಮ್. ಯಾಕಂದ್ರ ಈಗ ದೂಷಣೆ ಮಾಡಬಾರ್ದು, ದೂರಬಾರ್ದು, ಮತ್ತೊಬ್ಬರಿಗೆ ಮಾತಾಡಬಾರ್ದು, ಅಂದ್ರ ಮತ್ತೊಬ್ಬರ ಮಾತು ಕೇಳಿ ನಾವು ನಿರ್ಧಾರ ತಗೋಬಾರ್ದು ಅಂತ ನಮ್ಗ ಇಲ್ಲಿ ಗೊತ್ತಾಗ್ತಾ ಇದೆ. ಆದ್ರೂ ಕೂಡ ಅದು ಏನಂತಾರಲ್ಲ, ಹುಟ್ಟಿದ ಗುಣ ಸುಟ್ಟು ಹೋಗುದಿಲ್ಲ ಅಂತಂದು ತಕ್ಷಣ ಬರುತ್ತೆ. ಅದು ನಾವು ಅಳವಡಿಸ್ಕೊಂಡ್ ಆದ್ರ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಯಾಕಪ್ಪ ನನ್ಗೆ ಧ್ಯಾನದಲ್ಲಿ ಅದನಿ ಇದು ಯಾಕೆ ನನಗ್ ಬಂತು ಅಂತ ಅನ್ನೋದು ಗೊತ್ತು ಆಗ್ತಾ ಇದೆ. ಈಗ ಅಂದ್ರ ನಾವು
ಅಲ್ಲಿ ಆತ್ಮವಿಶ್ವಾಸ ಅಲ್ಲಿ ಬೆಳೀತಾ ಇದೆ ಅಂತ ಅನ್ನೋದು ಗೊತ್ತಾಯ್ತು ಮೇಡಮ್. ಈ 2 ಪಾಯಿಂಟ್ ನನಗ ತುಂಬಾ ನನ್ನ ಅರಿವಿಗೆ ಬಂತು. ನಾನು ತಿದ್ಕೊಳ್ಳಿಕ್ಕೆ ದಾರಿ ಆಗ್ತಾ ಇದೆ ಅಂತ ಅನ್ನೋದು ಗೊತ್ತಾಯ್ತು ಮೇಡಮ್. ಹಂಗೆ ಅದರಲ್ಲೇ ಕ್ವಶನ್ ಅದರಲ್ಲೇ ಆನ್ಸರ್ ಇದೆ ಮೇಡಮ್ ಪಾಯಿಂಟ್ಸ್ ನಲ್ಲಿ. ಯಾವಾಗ್ಲೂ ಅಷ್ಟೇ ಮೇಡಮ್, ಪ್ರಶ್ನೆನೂ ನಮ್ದೇ ಆಗಿರತ್ತೆ, ಉತ್ತರನೂ ನಮ್ದೇ ಆಗಿರತ್ತೆ, ಎರಡೂ ನಮ್ಮಲ್ಲೇ ಇರುತ್ತೆ. ಅದನ್ನ ಬೇರೆದವ್ರು ಹೇಳ್ತಿರ್ತಾರ, ಅವ್ರ ಬಗ್ಗೆ ಮಾತಾಡ್ತಿರ್ತೇನೆ ಅಂದ ತಕ್ಷಣ ನನ್ಗೆ ಗೊತ್ತಾಗ್ತೈತಿ ಯಾವ್ರ ಬಗ್ಗೆ ಮಾತಾಡಬಾರ್ದಲ್ಲ ಅಂತ ಅನ್ನೋದು ಅವಾಗ ಗೊತ್ತಾಗ್ಬಿಡ್ತೈತಿ ಮೇಡಮ್. ಅಂದ್ರ ನಾವು ಆ ದಾರಿಯಲ್ಲಿ ಇದ್ದೇವೆ, ಅದನ್ನ ನಾವು ಆತ್ಮವಿಶ್ವಾಸ ಬೆಳೆಸ್ಕೋಬೇಕಂದ್ರ ಅದನ್ನ ಇನ್ನೂ ತಾವ್ ಹೇಳಿದ್ರಲ್ಲ ಅದರಲ್ಲಿ ಬಹಳ ಸಾಧನೆ ಮಾಡ್ಬೇಕಂತ ಅನ್ನೋದು ಗೊತ್ತಾಯ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಎಸ್ ನಂದಾ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ನಂದಾ ಮೇಡಮ್. ದೊಡ್ಡಗೌಡ ಸರ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ದೀಪಾ ಮೇಡಮ್. ನಮಸ್ತೆ ಗುರುಗಳೇ. ನಮಸ್ತೆ. ಈ ನಮ್ಮ ಮಾತಾರ್ ಫೌಂಡೇಶನ್, ನಮಸ್ಕಾರ. ಮಾತಾರ್ ಫೌಂಡೇಶನ್ ನಾವು ಬರೋ ಮುಂಚೆ ಹೆಂಗಿದ್ದು ಅಂದ್ರೆ, ಈಗ ಈ 10 ಚಾಪ್ಟರ್ ಅಲ್ಲೇ 12 ಚಾಪ್ಟರ್ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಅದನ್ನ ಕರೆಕ್ಟ್ ಆಗಿ ಮನನ ಮಾಡ್ಕೊಬಿಟ್ರೆ ಯಾವ ತರ ಇದ್ವಿ ನಾವು ಅನ್ನೋದು ನಮ್ಗೆ ಈಗ ಅರಿವಾಗ್ತಾ ಇದೆ. ಇಲ್ಲಿ ನಾವು ಇವತ್ತಂತೂ ತಡಸ್ಕೊಳಂಗೆ ಹೇಳ್ಬಿಟ್ರು ಮೇಡಮ್. ಹಿಂದಗಡೆ ಮುಟ್ ನೋಡ್ಕೋಬೇಕು ಅಂತಾರಲ್ಲ, ಅದು ಸತ್ಯ. ಅದು ಆತರ ಹೇಳಿದ್ರು ಮೇಡಮ್. ಅರ್ಥ ಮಾಡ್ಕೊಬಿಟ್ರೆ ಈಗ ನಾವ್ ಜೀವನದಲ್ಲಿ ಹೆಂಗ್ ಇರ್ಬೇಕು, ಯಾವ ತರ ಇರ್ಬೇಕು ಅಂತ ಇದು 12 ಚಾಪ್ಟರ್ ನ ಕೇಳ್ತಾ 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 ಮನನ ಮಾಡ್ಕೊತಾ ಇದ್ರೆ ಅವ್ರಿಗೆ ಅವರೇ ಚೇಂಜ್ ಆಗ್ತಾರೆ. ಹಂಗೆ ತುಂಬಾ ಚೆನ್ನಾಗಿತ್ತು ಸ್ವರ್ಣಾಂಬಿಕಾ ಮೇಡಮ್ದು ಈಗ ನಮ್ಮ ಇದು ಮತ್ತೆ ಸರ್, ಈ ಧ್ಯಾನಕ್ಕ ಮುಂಚೆ ಇದ್ವಲ್ಲ ನಾವು, ಆ ಮನಸ್ಥಿತಿಗಳಿಗೆ ಈಗ ಹೊಸೊಬ್ರಿಗೆ ಅದು ಅನ್ವಯ ಆಗುತ್ತೆ. ಹಿಂದಿನ ವಿಡಿಯೋಗಳು ನಮ್ಮ ಅಪ್ಪೋ ದೀಪೋಭವ ಆಗ್ಬೋದು, ಕೃತಜ್ಞತೆಗಳು, ಇವೆಲ್ಲಾ ನೋಡ್ಕೊಂತ ಬಂದು ಇದನ್ ಕೇಳ್ದಾಗ ಅವರಲ್ಲಿ ತುಂಬಾ ಬದಲಾವಣೆ ಆಗುತ್ತೆ. ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಹಿಂದಿನ ವಿಡಿಯೋಗಳು ಯಾಕೆ ನೋಡ್ಬೇಕು ನೀವು ಅಂತಂದ್ರೆ, ಹಿಂದಿ ಉಮಾರಾಣಿ ಮೇಡಮ್ ಮತ್ತೆ ಮನೋರಮಾ ಮೇಡಮ್ ಎಲ್ಲಾ ಹೇಳಿದಾರಲ್ಲ, ಅದೆಲ್ಲಾನು ಕೇಳ್ಕೊ ಬಂದಾದ್ಮೇಲೆ ನಮ್ ಮೇಡಮ್ದು ಚಾಪ್ಟರ್ ನ ಕೇಳಿದಾಗ ಅವ್ರಿಗೆ ಮನೋವಿಕಾಸ ತುಂಬಾ ಚೆನ್ನಾಗಾಗುತ್ತೆ. ಯಾಕೆಂದ್ರೆ ನಾವ್ ಹಿಂದಿನ ನೋಡ್ಕೊ ಬರೋದ್ರಿಂದ ಹೇಳ್ತಾ ಇರೋದು. ಅಲ್ಲಿ ಫಸ್ಟ್ ಏನಂತ ಅಂದ್ರು, ನಿಮ್ಮನ್ನ ನೀವು ಕ್ಷಮಿಸ್ಕೊಳ್ಳಿ, ಮತ್ತೆ ಆಮೇಲೆ ಕನ್ನಡಿ ಮುಂದೆ ಹೋಗಿ ಹೇಳಿ, ಅವೆಲ್ಲಾ ಮಾಡ್ತಾ ಅವರಲ್ಲಿ ಅವ್ರು ಒಳಗೋಗ್ತಾ ಹೋಗ್ತಾ ಈ ಚಾಪ್ಟರ್ಗೆ ಬಂದಾಗ ಏನಾಗುತ್ತೆ, ನಮ್ಮ ಮನೋವಿಕಾಸ ಇನ್ನೂ ಚೆನ್ನಾಗಾಗುತ್ತೆ. ಈಗ ಏನ್ ಜಾಯ್ನ್ ಆಗಿದಾರಲ್ಲ, ಇವ್ರು ಹಿಂದಿನ ವಿಡಿಯೋಗಳನ್ನ ನೋಡ್ಕೊಂಡ್ ಬರ್ಬೇಕು ಅಂತ ನಾನು ಹೇಳ್ಬೇಕು ಅನಿಸ್ತು ಇವತ್ತು. ಅದಕ್ಕೆ ಅದನ್ನ ಹಾಗೆ ಹೇಳಿ, ಮಾತಾರ್ ಫೌಂಡೇಶನ್ ಮಾತಾರ್ ಟಿವಿ ರಿಜಿಸ್ಟರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಎಲ್ಲಾರ್ಗು. ಮಾವತಾರ್ ಫೌಂಡೇಶನ್ ಟಿವಿನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಕೊಡಿ. ಮೇನ್ ಆಗಿ ನೋಡ್ತಾರೆ ಏನೋ ಗೊತ್ತಿಲ್ಲ, ಲೈಕ್ ಅಂತೂ ಬರ್ತಾ ಇಲ್ಲ. ಏನೋ 9, 10 ಈ ತರ ಇರ್ತದೆ. ನಾವು ಇದೀವಿ ಇಲ್ಲಿ, ಎಷ್ಟು ಜನ ಇದೀವಿ, ನಾವು ಒಬ್ಬೊಬ್ರು ಕೊಟ್ರು ಸುಮಾರು ಒಂದು 1000 ಮೇಲೆ ಆಗ್ಬೇಕು. ಅಲ್ಲಿರೋದು ನೋಡ್ತಾರೆ ಅನ್ಸುತ್ತೆ, ಮೋಸ್ಟ್ಲಿ ಯಾರು ಲೈಕ್ ಕೊಡ್ತಾ ಇಲ್ಲ. ಲೈಕ್ ಕೊಟ್ಟು ಶೇರ್ ಮಾಡಿ, ನಿಮ್ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ಹಿಂದಿನ ವಿಡಿಯೋಗಳು ದಯವಿಟ್ಟು ನೋಡಿ. ಯಾಕೆಂದ್ರೆ ಈಗ ನೀವು ಮೇಡಮ್ ಚೆನ್ನಾಗಿದೆ ಅಂತ ಇದ್ದೀರಾ, ಓಕೆ, ಇದನ್ನ ಅರ್ಥ ಆಗ್ಬೇಕು ಅಂತಂದ್ರೆ ನೀವು ಹಿಂದಿನ ವಿಡಿಯೋಗಳನ್ನ ಚೆನ್ನಾಗಿ ನೋಡ್ತಾ ಬಂದ್ರೆ ಈ ನಿಮ್ ಚಾಪ್ಟರ್ ತುಂಬಾ ಚೆನ್ನಾಗಿ ಅರ್ಥ ಇನ್ನು ಚೆನ್ನಾಗಿ ನಿಮ್ಗೆ ಅಂದ್ರೆ ಅಡಾಪ್ಟ್ ಮಾಡ್ಕೊಳಕ್ಕೆ ತುಂಬಾ ಇದಾಗುತ್ತೆ. ಹಂಗಾಗಿ ಹಿಂದಿನ ವಿಡಿಯೋಗಳು ನೋಡ್ತಾ ಬನ್ನಿ. ಅದ್ರಲ್ಲಿ ನಿಮ್ಗೆ ಎಷ್ಟೋ ವಿಷಯಗಳಿದೆ. ಯಾಕಂದ್ರೆ ನಮ್ಗೆ ಅನುಭವದಲ್ಲಿ ನಾವ್ ಹೇಳ್ತಾ ಇದೀವಿ. ನಾವು ಅನುಭವಿಸಿದ್ದು ನಾವೀಗ ಫೆಬ್ರವರಿಯಿಂದ ಸ್ಟಾರ್ಟ್ ಆಗಿದ್ದು. ಅದಕ್ಕೂ ಮುಂಚೆ ನಾವು 21 ಡೇಸ್ ಅಂತ ಮಾಡ್ತಾ ಇದ್ವಿ. ಆ 21 ಡೇಸ್ ಇಂದ ಶುರುವಾಗಿ 365 ಡೇಸ್ ಬಂದಿದೀವಿ. ಯಾಕಂದ್ರೆ ಅಲ್ಲಿಂದ ನಾವು ನೋಡ್ತಾ ಬಂದಿರೋದ್ರಿಂದ ನಮ್ಮ ಮನಸ್ಥಿತಿ ನಾವ್ ಹೆಂಗಿದ್ದೆ ಅಂದ್ರೆ ಅವಾಗ ಆ ಮನಸ್ಥಿತಿ ಇಲ್ಲಿಗೂ ನಾವು ಚೇಂಜ್ ಆಗಿದ್ದೀವಿ. ಹಂಗಾಗಿ ನಿಮ್ಮ ಅನುಭವ ಹಂಚ್ಕೊಳ್ಳಿ. ನಿಮ್ಗೆ ಏನು ಪ್ರಾಬ್ಲಮ್ ಇತ್ತು, ಈ ಧ್ಯಾನಕ್ಕೆ ಬಂದ್ಮೇಲೆ ಏನದು ಸೊಲ್ಯೂಷನ್ ಆಗಿದೆ, ಅದೇ ಸ್ವಲ್ಪ ಹಂಚ್ಕೊಳ್ಳಿ. ಓಕೆ ಸರ್. ನಾವು ಡಿಸೆಂಬರ್ 21 ಡೇಸ್ ಪ್ರೋಗ್ರಾಮ್ ಅಲ್ಲಿ ಜಾಯ್ನ್ ಆಗಿದ್ದು. ಡಿಸೆಂಬರ್ ಅಲ್ಲಿ, ನೀವು ಅದಕ್ಕೂ ಮುಂಚೆ ನವೆಂಬರ್ ಅಲ್ಲಿ ಒಂದ್ ಪ್ರೋಗ್ರಾಮ್ ಆಗಿತ್ತು, ಫಸ್ಟ್ನೇ ಆಗಿತ್ತು. ಅದ್ರ ನೆಕ್ಸ್ಟ್ ನನ್ಗೆ ಈ ಫೇಸ್ಬುಕ್ ಅಲ್ಲಿ ಸಿಕ್ತು, ಈ ಆನ್ಲೈನ್ ಮುಖಾಂತರ ನೋಡುವಾಗ ಫ್ರೀ ಧ್ಯಾನ ನೋಡೋಣ ಹೆಂಗಿರುತ್ತೆ ಅಂತ ಒಂದ್ ದಿವಸ ತಗೊಂಡೆ. ಫಸ್ಟ್ ಡೇಸೇ ನಾನು ಡಿಸೆಂಬರ್ 1ನೇ ತಾರೀಕು ಸ್ಟಾರ್ಟ್ ಆಯ್ತು. ಅವಾಗ ತಗೊಂಡಿದ್ ನಾನು ಇಲ್ಲಿವರೆಗೂ ಇದೀನಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಆ ಮನಸ್ಥಿತಿ ಹೆಂಗಿತ್ತು ಅಂದ್ರೆ, ಹಿಂದಿನ ದಿನ ನಾವ್ ಯತ್ನ ಮಾಡ್ತಾ ಇದ್ರೆ ನಾನ್ ಸರಿ ಇದ್ದೀನಿ, ಪ್ರಪಂಚ ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಈ ತರ ಅಂದ್ರೆ ಬೇಜಾರ್ ಜೀವನನೇ ಬೇಡ. ಮತ್ತೆ ನನಗ್ ಶುಗರ್ ಬೇರೆ ಆ ಟೈಮ್ ಅಲ್ಲಿ ಸ್ವಲ್ಪ ಒಂದ್ ವರ್ಷ 2 ವರ್ಷ ಶುಗರ್ ಎಲ್ಲ ಬಂದು, ಶುಗರ್ ಬಂದ ತಕ್ಷಣ ಏನಾಗುತ್ತೆ, ಎಲ್ರು ಮನ್ಸು ಅದು ಲೈಫ್ ಟೈಮ್ ಇರ್ತದೆ, ಹಂಗೆ ಹಿಂಗೆ ಭಯ ತುಂಬಾ ಇತ್ತು ನನ್ಗೆ. ಒಂಥರ ಬೇಜಾರು, ಯಾರ್ ಕಂಡ್ರು ಒಂಥರ ನಂಬಿಕೆ ಇಲ್ಲ, ಯಾರ ಮೇಲೂ ನಂಬಿಕೆ ಇರ್ಲಿಲ್ಲ, ಪ್ರಪಂಚದ ಮೇಲೆ ನಂಬಿಕೆ ಇರ್ಲಿಲ್ಲ. ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ. ಮತ್ತೆ ಬ್ಯಾಡ್ದೇ ಇರೋ ವಿಡಿಯೋಗಳನ್ನೇ ನೋಡ್ತಾ ಇದ್ದೆ ಯೂಟ್ಯೂಬ್ ಅಲ್ಲಿ.
ಯಾವ್ದಂದ್ರೆ ಶಾಂತ ಪಾಪಮ್ಮ, ಆಮೇಲೆ ಕ್ರೈಮ್ ಡೈರಿ, ಮತ್ತೆ ಈ ರಾಜಕೀಯ, ಈ ತರದ್ದೆಲ್ಲ ನೋಡ್ತಾ ಇದ್ದೆ ಅವಾಗ. ನೋಡ್ತಾ ಇರೋ ಟೈಮಲ್ಲಿ ಮನ್ಸುನು ಹಂಗೆ ಇತ್ತು ಬಿಡಿ. ಮನ್ಸು ತುಂಬಾ ಅಂದ್ರೆ ಏನು ಯೋಚನೆ ಮಾಡಕ್ ಆಗ್ತಿರ್ಲಿಲ್ಲ. ಒಂಥರ ಭಯ, ಟೆನ್ಷನ್, ಯಾರ ಮೇಲೂ ನಂಬಿಕೆ ಇಲ್ಲ. ಮನೇಲಿ ಜಗಳ ಆಡ್ತಾ ಇದ್ದೆ. ಒಂದೊಂದ್ಸಲಿ ನಮ್ ಮನೆಯವ್ರ ಕೂಟ ರಿವರ್ಸ್ ಆಗಿ ಜಗಳ ಆಗ್ತಾ ಇದ್ದೆ, ಮಕ್ಳಿಗೆ ಬೈತಾ ಇದ್ದೆ. ತುಂಬಾ ಆ ತರದ್ದೆಲ್ಲ ಈಗ ನಾನು ಸ್ವಲ್ಪ ಕೂತ್ ಯೋಚನೆ ಮಾಡಿದಾಗ ನನ್ನಲ್ಲಿ ಬದಲಾವಣೆ ತುಂಬಾ ಆಗಿದೆ. ತುಂಬಾ ಅಂದ್ರೆ 90% ಆಗಿದೆ. ಇನ್ನು ಒಂದ್ 10% ಇರ್ಬೋದು. ಆ 90% ಚೇಂಜ್ ಹಾಕೊಂಡು ತುಂಬಾ ಎಫೆಕ್ಟ್ ಹಾಕಿದೀನಿ. ಅಷ್ಟು ಆಳವಾಗಿ ನಮ್ಮ ಈ ಮಾವತಾರ್ ಫೌಂಡೇಶನ್ ಜಾಯ್ನ್ ಒಂದ್ ದಿವಸನೂ ನಾನ್ ಬಿಟ್ಟಿಲ್ಲ. ಎಂತ ಕೆಲಸ ಬಿಜಿ ಇದ್ರು ಒಂದೊಂದ್ ದಿವಸ 5 ಗಂಟೆ ರಾತ್ರಿ ನಾನ್ ಡ್ರೈವ್ ಮಾಡೋದ್ರಿಂದ, ನಾನು ಆಕ್ಚುಲಿ ಡ್ರೈವರು, ಆ ಡ್ರೈವ್ ಮಾಡುವಾಗ್ಲೂ ಬಿಡಲ್ಲ. ಧ್ಯಾನ ಟೈಮ್ ಇಲ್ಲ ಅಂದ್ರೆ ಬೇರೆ ಟೈಮಲ್ಲಿ ಮಾಡ್ಕೊಂತೀನಿ. ಬಟ್ ಸಜ್ಜನ ಸಾಂಗತ್ಯ, ಸ್ವಾಧ್ಯಾಯ, ಮೇನ್ ಆಗಿ ಪ್ರಶ್ನೋತ್ತರ ಐತಲ್ಲ, ಅದು ನಂಗೆ ತುಂಬಾ ಇಷ್ಟ. ಯಾಕೆಂದ್ರೆ ನಾನಲ್ಲಿ ಕೇಳ್ಬೇಕು ಅನ್ನೋದು ಮರ್ತೋಗಿದ್ರು ಬೇರೆಯವ್ರು ಕೇಳಿದ್ರೆ ಅದನ್ನ ನಾವು ತಿಳ್ಕೊಂಡಿರ್ತೀನಿ. ಹಂಗಾಗಿ ಸರ್ ಆ ಕಳೆ ದಿನಗಳು, ಆ ಡಿಸೆಂಬರ್ ಹಿಂದೆ ಇತ್ತಲ್ಲ ಜೀವನ, ತುಂಬಾ ಅಂದ್ರೆ ವೇಸ್ಟ್ ಜೀವನ ಮಾಡಿದೀನಿ ಸರ್. ಆ ದಿನಗಳಲ್ಲಿ ತುಂಬಾ ನಮ್ಮ ಅಣ್ಣ, ಈಗ ಅಣ್ಣ ಅಂತ ಇದಾರೆ, ಅವ್ರ ಮೇಲೂ ಬೇಜಾರ್ ಮಾಡ್ಕೊಂಡಿದ್ದೀನಿ. ತುಂಬಾ ಅಣ್ಣ ತಮ್ಮಂದಿರು ಸಂಬಂಧ ಆಗ್ಬೋದು, ಎಲ್ಲಾರ ಮೇಲೂ ನಂಬಿಕೆ ಇಲ್ಲ, ಒಂಥರ ಬೇಜಾರು. ಇವತ್ತು ಅವ್ರು ಕೇಳ್ತಾ ಇದ್ರೆ ಅವ್ರು ಖುಷಿ ಆಗ್ತಾ ಇರ್ಬೋದು. ಅಂದ್ರೆ ಅವ್ರು ಆಲ್ರೆಡಿ ಖುಷಿಯಾಗಿ ಏನ್ ಮಗ ಹಿಂಗಿದ್ದ ಅವ್ರು ಜಾಯ್ನ್ ಆಗಿದ್ದಾರೆ. ನಮ್ ಇನ್ನೊಬ್ರು ರಿಲೇಷನ್ ಎಲ್ಲ ಜಾಯ್ನ್ ಆಗಿದ್ದಾರೆ. ಹಂಗಾಗಿ ಈಗ ಎಲ್ರು ನನ್ ಜೊತೆ ಖುಷಿಯಾಗಿದ್ದಾರೆ. ಮತ್ತೆ ಎಲ್ರ ಮೇಲೂ ನಂಬಿಕೆ ಇದೆ ಇವಾಗ. ನನ್ಗೆ ಏನಂದ್ರೆ ಮೊದ್ಲೆಲ್ಲ ದೇವ್ರು ಆ ತರದೆಲ್ಲ, ನಾನ್ ಚಿಕ್ಕ ವಯಸ್ಸಿಂದ ನಮ್ಮ ತಂದೆ ತಾಯಿ ಆಕ್ಚುಲಿ ನಮ್ಮ ಅಮ್ಮ ತುಂಬಾ ದೇವ್ರು ಮಾಡೋರು. ಆ ದೇವ್ರು ಬರುತ್ತೆ ಅಂತ ಸುಮಾರು ದುಡ್ಡು ಕಳ್ದಿದ್ದಾರೆ. ನಾವು ಜೊತೆಲಿ ಹೋಗಿದ್ವಿ, ದೇವ್ರು ಬರುತ್ತೆ ಅಂತ ಹೋಗಿದ್ದಾರೆ. ಅಲ್ಲಿ ನಿಂಬೆಹಣ್ಣು ಮಂತ್ರಿಸ್ಕೊಡ್ತಾರೆ, ನಿಂಬೆಹಣ್ಣು ಮಾಯ ಆಗುತ್ತೆ, ನಿಮ್ ಮನೇಲೆಲ್ಲ ಓಡಾಡುತ್ತೆ, ಹಂಗೆ ಹಿಂಗೆ ಆ ತರದ್ದೆಲ್ಲ ತುಂಬಾ ನೋಡಿದೀನಿ. ಎಲ್ಲಾ ಮಾಡ್ಕೊಂಡ್ ಬಂದ್ರೆ ದೇವ್ರು ಎಲ್ಲಾ ಮಾಡ್ತಾ ಇದ್ದಾರೆ. ಬಟ್ ಯಾಕೆ ನಾವು ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ? ಯಾಕೆ ನಮ್ಮ ಮನಸ್ಥಿತಿಗಳು ಚೇಂಜ್ ಆಯ್ತಾ ಇಲ್ಲ ಇದೇನೋ ಬೇರೆನೆ ಇರ್ಬೋದು ಅಂತ ನನ್ಗೆ ಹುಡ್ಕೋ ಟೈಮಲ್ಲಿ ನಮ್ಗೆ ರಂಗನಾಥ್ ಗುರುಜಿಗಳು ಧ್ಯಾನ ಅಂತ ಒಂದು ಆ ಫೇಸ್ಬುಕ್ ಸಿಗಿದ್ದು. ಅವತ್ತು ನನ್ ಪುಣ್ಯ ಅಂದ್ರೆ ನನ್ನ ಪೂರ್ವಜನ್ಮದ್ ಕಳೀತು ಅಂತ ನಾನು ಅವತ್ ಅನ್ಕೊಂಡ್ಲಿಲ್ಲ. ಒಂದ್ ತಿಂಗಳಾದ್ಮೇಲೆ ಅನ್ನಿಸ್ತು, ಇದು ನನಗೆ ಬೇಕು, ನನಗೆ ಇದ್ ಬೇಕೇ ಬೇಕು. ಯಾಕೆಂದ್ರೆ ಹೊರಗಡೆ ಪ್ರಪಂಚದಲ್ಲಿ ಮೋಸನೇ. ನಾನು ಇವತ್ ಮೋಸ ಅಂತ ಅನ್ಕೊಳಲ್ಲ, ಅದು ಒಂದ್ ಅನುಭವ. ಇವತ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅದು ಮೋಸ ಅಂತ ಅನ್ಕೊಳ್ಳೋದ್ರಿಂದ, ಈಗ ಮೋಸ ಅಂತ ಅನ್ಕೊಂಡ್ರೆ ಚೀಪ್ ಆಗ್ತೀವಿ. ಅದು ಒಂದ್ ಅನುಭವ ಆಗ್ಬೇಕು. ಆ ಅನುಭವ ಆಗಿ ನಾವ್ ಈ ತರದ್ ಯಾವ್ದೋ ಪ್ಲಾಟ್ಫಾರ್ಮ್ ಸಿಕ್ತಾಗ, ಅದ್ರಲ್ಲೂ ನಮ್ ಪತ್ರಿಜಿ ಗುರುಗಳು ಹಾಕಿರುವಂತ ಯಾವ್ದೇ ಪ್ಲಾಟ್ಫಾರ್ಮ್ ಇರಲಿ, PMC ಚಾನಲ್ ಆಗಿರ್ಬೋದು, ಅವತಾರ್ ಫೌಂಡೇಶನ್ ಆಗಿರ್ಬೋದು, ಪ್ರತಿಯೊಂದು ಸುಮಾರು ಇದಾವೆ ಇದ್ರಲ್ಲಿ. ಪಿರಮಿಡ್ ವ್ಯಾಲಿ ಇಲ್ಲಿ ಹೋಗಿ ಎಷ್ಟು 3 ದಿನಗಳ ನಡೀತಲ್ಲ ಆ ಪ್ರೋಗ್ರಾಮ್, ತುಂಬಾ ನಮ್ಮ ಲೈಫ್ ಅಲ್ಲಿ ತುಂಬಾ ಚೇಂಜಸ್ ಆಗುತ್ತೆ. ಇಲ್ಲಿ ಹೊರಗಡೆ ಏನ್ ಮಾಡ್ತೀವಿ ಅಂದ್ರೆ, ದೇವ್ರು ಪೂಜೆ ಮಾಡೋದಲ್ಲ. ನಮ್ಮನೆ ನಾನ್ ನೋಡಿರೋ ಪೂಜೆ ಪುನಸ್ಕಾರ ನಮ್ಗೆ ಯಾರು ನೋಡಿಲ್ಲ ಅನ್ಸುತ್ತೆ. ತುಂಬಾ ದುಡ್ಡು ಕಳ್ದು ಯಾರು ನೆಮ್ಮದಿ ಇಲ್ಲ. ಅಂದ್ರೆ ಆ ಮನಸ್ಥಿತಿಗಳನ್ನ ಚೇಂಜ್ ಮಾಡೋ ಅಷ್ಟು ದೇವರಲ್ಲಿ ಹೇಳ್ಕೊಡಲ್ಲ, ಬೇರೆ ರೀತಿನೇ ಹೇಳ್ಕೊಡ್ತಾರೆ. ಪೂಜೆ ಮಾಡ್ತೀವಿ, ಯಜ್ಞ ಮಾಡ್ತೀವಿ, ಏನೇನೋ ಮಾಡ್ತೀವಿ, ಅವೆಲ್ಲ ಬಿಟ್ಬಿಟ್ಟೆ. ಇಲ್ಲಿ ಸೇರ್ಕೊಂಡ್ಮೇಲೆ ನಾನ್ ಮನೆ ಚೇಂಜ್ ಮಾಡಿ ಒಂದು ಮನೆ ತಗೊಂಡಾಗ ನಾನು ಯಾವ ಪೂಜೆನೂ ಮಾಡಿಸ್ಲಿಲ್ಲ. ಡೈರೆಕ್ಟ್ ಹಂಗೆ ಒಂದ್ ಸಿಂಪಲ್ ಆಗಿ ಪೂಜೆ ಮಾಡ್ಸ್ಕೊಂಡು ಬಂದಿದೀವಿ. ಚೆನ್ನಾಗಿದೀವಿ, ಧ್ಯಾನ ನಡೀತಾ ಇದೆ, ಫ್ಯಾಮಿಲಿ ಸೇರಿ ಹೋಯ್ತು, ಅಣ್ಣ ತಮ್ಮದಿರೆಲ್ಲ ಸೇರಿ ಹೋದ್ರು. ಎಲ್ರ ಮೇಲೆ ನಂಬಿಕೆ ಇಟ್ಟಿದ್ದೀನಿ, ಪ್ರಪಂಚ ಯೂನಿವರ್ಸ್ ಮೇಲೆ ನಂಬಿಕೆ ಇಟ್ಟಿದ್ದೀನಿ. ಇದೆಲ್ಲ ಸಾಧ್ಯವಾಗಿದ್ದು ನಮ್ ರಂಗನಾಥ್ ಗುರುಗಳು ಈ ಕೊಟ್ಟಂತ ಧ್ಯಾನ ಸ್ವಾಧ್ಯಾಯ, ಇದರಿಂದ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗಿದೆ ಸರ್. ಥ್ಯಾಂಕ್ ಯು. ತುಂಬಾ ಅಂದ್ರೆ ನಾನ್ ತುಂಬಾ ಧನ್ಯವಾದ ಹೇಳ್ತೀನಿ ಸರ್ ನಿಮ್ಗೆ. ನನ್ ಲೈಫ್ ಅಲ್ಲಿ ಚೇಂಜಸ್ ಆಗಿರುವಂತದ್ದು ತುಂಬಾ ಹೇಳೋದಿದೆ, ಬಟ್ ಟೈಮ್ ಇಲ್ಲ. ಹಂಗಾಗಿ ಸ್ವಲ್ಪ ಶಾರ್ಟ್ ಆಗಿ ತಗೊಂಡಿದ್ದೀನಿ. ನಾನು ಪತ್ರಿಜಿ ಗುರುಗಳು ಅಮ್ಮಗೆ, ನಿಮ್ಗೆ ಸರ್ ತುಂಬಾ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಎಲ್ಲ ನೀವ್ ಈಗ ಏನು ಹೊಸಬ್ರು ಸೇರಿರೋದಲ್ಲ, ಇವ್ ಹಿಂದಿನ ವಿಡಿಯೋಗಳನ್ನ ನೋಡ್ಕೊಂಡ್ ಬನ್ನಿ. ಅಲ್ಲಿಂದ ಬರ್ತಾ ನಿಮ್ಗೆ ಕೃತಜ್ಞತೆ ಎಲ್ಲಾದ್ರ ಮೇಲೂ ಇರ್ಬೇಕು. ಆ ತರ ಒಂದು ಹೇಳಿದ್ದಾರೆ ಒಂದ್ 2-3 ಕ್ಲಾಸ್ ಅಲ್ಲಿ. ಎಲ್ಲ ನೀವ್ ಏನ್ ಮಾಡ್ತೀರಿ, ಅದನ್ನ ಹೇಳ್ತಾ ಇದೀನಿ. ಕೃತಜ್ಞತೆ ಅನ್ನೋದು ಇರ್ಬೇಕು ಮನುಷ್ಯನಲ್ಲಿ ಇರ್ಬೇಕು. ಅಂದ್ರೆ ನಾವ್ ಹಿಂದಿನ ವಿಡಿಯೋಗಳು ನೋಡ್ಕೊಂಡು ನಮ್ಮ ಸ್ವರ್ಣಾಂಬಿಕಾ ಮೇಡಮ್ ವಿಡಿಯೋ ಕೇಳ್ಬಿಟ್ರೆ ಲೈಫ್ ಅಲ್ಲಿ ನಿಮ್ ಕೂತದಾಗೆ ಎಲ್ಲಾ ಚೇಂಜಸ್ ಆಗುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಚೆನ್ನಾಗಿ ಮೂಡ್ ಬರ್ತಾ ಇದೆ. ಇನ್ನು ತಿಳ್ಕೊಳ್ಳೋದಿದೆ. ಇವತ್ತಿನ ದಿನ ಅಂತೂ ನಾವು ಇನ್ನೂ ಪ್ರಶ್ನಿಸ್ಕೋಬೇಕು, ಮನನ ಮಾಡ್ಕೋಬೇಕು ಅಂತ ಅಲ್ಲಿ ಈ ವಿಡಿಯೋದಿಂದನೂ ಗೊತ್ತಾಗ್ತಾ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ಲಾ ಮಾಸ್ಟರ್ಗೂ ಧನ್ಯವಾದಗಳು.
ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಯಾಕಂತಂದ್ರೆ ನಿಮ್ಮ ಜೀವನದಲ್ಲಿ ಆಗಿರುವಂತಹ ದೊಡ್ಡ ದೊಡ್ಡ ಬದಲಾವಣೆಗಳನ್ನ ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ. ಅದು ಎಷ್ಟೊಂದು ಚೆನ್ನಾಗಿ ಹೇಳಿದೀರಾ ಅಂತಂದ್ರೆ ಪ್ರತಿಯೊಬ್ಬರಿಗೂ ಮನಮುಟ್ಟ ಹಾಗೆ ಇತ್ತು. ಓಕೆ, ಥ್ಯಾಂಕ್ ಯು ಸರ್. ತ್ರಿವೇಣಿ ಅಮ್ಮ ಮಾತಾಡಿ. ಕೊನೆಯ ಪ್ರಶ್ನೆ, ಮೇಡಮ್ ಸ್ಕೂಲ್ಗೆ ಹೋಗ್ಬೇಕು. ದಯವಿಟ್ಟು ನಿಮ್ ಪ್ರಶ್ನೆ ಇದ್ರೆ ಮೇಡಮ್ ಕೇಳ್ಬಿಡಿ, ಯಾಕಂದ್ರೆ ಅವ್ರು ಸ್ಕೂಲ್ಗೆ ಹೋಗ್ಬೇಕಲ್ಲ, ಅದಕ್ಕೋಸ್ಕರ ಪ್ಲೀಸ್. ತ್ರಿವೇಣಿ ಮೇಡಮ್ ಮಾತಾಡಿ, ಅನ್ಮ್ಯೂಟ್ ಮಾಡಿದೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಎಲ್ಲ ಆತ್ಮಬಂಧುಗಳಿಗೆ ಕೇಳಿಸ್ತಾ ಇದೆ ಮೇಡಮ್? ಮೇಡಮ್ ಸ್ವಲ್ಪ ಹತ್ರ ಬಂದು ಮಾತಾಡಿ ಮೇಡಮ್, ಸೌಂಡ್ ಕಡಿಮೆ ಇದೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ತ್ರಿವೇಣಿ ಮೇಡಮ್, ಹೇಳಿ ಮೇಡಮ್. ಎಲ್ಲ ಆತ್ಮಬಂಧುಗಳಿಗೆ ನಮಸ್ಕಾರ. ಮೇಡಮ್ ತುಂಬಾ ಚೆನ್ನಾಗಿತ್ತು. ಭಿನ್ನವಾಗಿ ಆಲೋಚಿಸಿ ಭಿನ್ನವಾಗಿ ವಿಷಯಗಳನ್ನ ಹೇಳ್ತಾ ಇದ್ದೀರಾ. ಎಲ್ಲಾ ವಿಷಯಗಳು ತುಂಬಾ ಚೆನ್ನಾಗಿದೆ ಮೇಡಮ್. ನನ್ನ ಪ್ರಶ್ನೆ ಸರ್ಗೆ. ಸರ್ ಸರ್ ಮಾತಾಡಿ ಇದೀರಾ? ಇದ್ರಿ ಮಾತಾಡಿ. ಸರ್, ಧ್ಯಾನ ಕೂತಾಗ ಯಾಕೋ ಇತ್ತೀಚೆಗೆ ತುಂಬಾ ಫ್ರೆಂಡ್ಸ್ ತುಂಬಾ ಜಾಸ್ತಿ ಆಗ್ತದೆ ಸರ್. ನಾನು 6 ತಿಂಗಳು 7 ತಿಂಗಳು ಆಗ್ತಾ ಬಂದ್ರೆ ವಿಪರೀತ ಫ್ರೆಂಡ್ಸ್ ಬರ್ತಾ ಇದೆ. ಎಲ್ಲಿ ಪೇನ್ಸ್ ಬರ್ತಾ ಇದೆ? ಲೋ ಬ್ಯಾಕ್ ಪೈನ್ ಇದೆ ಅಂತ ಹೇಳಿದ್ವಿ ಸರ್. ಅದು ತುಂಬಾ ಪೈನ್ ಬರ್ತಾ ಇದೆ, ತಡ್ಕೊಳಕ್ಕೆ ಆದಷ್ಟು ಪೈನ್. ಟ್ಯಾಬ್ಲೆಟ್ ತಗೊಳ್ಳೇಬೇಕು ಅನ್ನೋ ಎಷ್ಟೇ ಅವಾಯ್ಡ್ ಮಾಡಿದ್ರು ಆಗ್ತಾ ಇಲ್ಲ. ಇದ್ಯಾಕೆ ಈ ತರ ಆಗ್ತಾ ಇದೆ ಅಂತ ಗೊತ್ತಾಗ್ತದೆ. ಧ್ಯಾನದಲ್ಲಿ ಬರ್ತಾ ಇದೆಯಾ, ನಾರ್ಮಲ್ ಟೈಮಲ್ಲಿ ಬರ್ತಾ ಇದೆಯಾ? ನಾರ್ಮಲ್ ಟೈಮಲ್ಲಿ ಬರ್ತಾ ಇದೆ. ಧ್ಯಾನ ಇದ್ದಾಗ ಇರಲ್ಲ. ನೆಕ್ಸ್ಟ್ ನಾನು ನಾರ್ಮಲ್ ರೊಟೇಟರ್ ಡೈಲಿ ಕೆಲಸ ಮಾಡ್ತಾ ಇದ್ರೆ ಅದು ವಿಪರೀತ ಆಗೋಗ್ಬಿಡುತ್ತೆ. ತಡ್ಕೊಳಕ್ಕೆ ಶಕ್ತಿ ಇರಲ್ಲ, ಹಂಗಾಗ್ತದೆ. ಧ್ಯಾನದಲ್ಲಿ ಅದೇ ಪ್ಲೇಸ್ ಅಲ್ಲಿ ಅದೇ ಪ್ರಾಂತದಲ್ಲಿ ಅದೇ ಪ್ರದೇಶದಲ್ಲಿ ಬರ್ತಾ ಇದೆಯಾ? ಧ್ಯಾನದಲ್ಲಿ ನೋವಲ್ಲಿ ಬರ್ತಾ ಇದೆಯಾ? ಬರುತ್ತೆ ಸರ್. ಸ್ಟಾರ್ಟಿಂಗ್ ಕುತ್ಕೊಳ್ಳೋವಾಗ ಬರುತ್ತೆ. ಅದು ಸಹಿಸ್ಬೇಕಾಗತ್ತೆ. ಏನಾಗತ್ತಂದ್ರೆ ಒಂದು ಮುದ್ರಗಳಿಂದ ಆಕುಪ್ರೆಷರ್ ಈಗಾಗಲೇ ಹೇಳಿದ್ವಿ. ಎಷ್ಟೋ ಮುದ್ರಗಳು ಹೇಳಿದ್ವಿ, ಎಷ್ಟೋ ಆಕುಪ್ರೆಷರ್ ಟೆಕ್ನಿಕ್ಸ್ ಹೇಳಿದ್ವಿ. ಯಾವುದಕ್ಕೆ? ಈ ಕೆಲೆ ಬೆನ್ನು ನೋವಿಗೆ ಮತ್ತೆ ಬೆನ್ನು ನೋವಿಗೆ ಹಲವಾರು ಟೆಕ್ನಿಕ್ಸ್ ಹೇಳ್ಕೊಟ್ಟಿದ್ವಿ. ಇನ್ನು ನೀವು ಸೆಪ್ಟೆಂಬರ್ 15 ಬರುವಾಗ ಯೋಗ ಚಿಕಿತ್ಸೆಯಲ್ಲಿ ನಿಮ್ಗೆ ಹೇಳ್ಕೊಡ್ತೀವಿ ಹೇಗೆ ಮಾಡೋದು ಅಂತ. ಆಯ್ತಾ? ನಮ್ಮ ನಾಗರಾಜ್ ಗುರುಗಳು ಹೇಳ್ತಾರೆ, ಎಲ್ಲ ನಿಮ್ಗೆ ತಿಳಿಸ್ಕೊಡ್ತಾರೆ. ಮನೆ ಮದ್ದುಗಳು ಈಗಾಗಲೇ ಹೇಳಿದ್ವಿ. ನೀವು ಪಾಲನೆ ಮಾಡೋದು ತುಂಬಾ ಉತ್ತಮ. ಅಂದ್ರೆ ನೀವು ಪಾಲನೆ ಮಾಡಿದ್ರೆ ಖಂಡಿತ ನಿಮ್ಗೆ ಪರಿಹಾರ ಆಗತ್ತೆ. ಈಗ ಮುದ್ರಗಳು ಆಕುಪ್ರೆಷರ್ ಮಾಡ್ತಾ ಇದ್ರಾ? ಮಾಡಿ, ಇನ್ನೂ ಹೆಚ್ಚು ಮಾಡಿ. ಎಷ್ಟು ಸಮಯ ಮಾಡ್ತಾ ಇದ್ರಿ ಮುದ್ರಾ ಎಷ್ಟು ಸಮಯ ಮಾಡ್ತಾ ಇದ್ರಿ? ಅದೇ ಎಷ್ಟು ಸಮಯ ಎಷ್ಟು ಕೊಡ್ತಾ ಇದ್ರಿ ಮುದ್ರಗೆ? 10 ನಿಮಿಷ ಆಗುತ್ತೆ ಸರ್. ಸಾಕಾಗಲ್ಲ ನೋಡಿ. ಪ್ರಾಣ ಮುದ್ರೆ 15 ನಿಮಿಷ. ಪ್ರಾಣ ಮುದ್ರೆ ಹೇಳ್ತೀನಿ ನೋಡಿ, ಮತ್ತೆ ಒಂದ್ಸರಿ ನೆನ್ಪಿಟ್ಕೊಳ್ಳಿ. ಪ್ರಾಣ ಮುದ್ರೆ 15 ನಿಮಿಷ. ಓಕೆ, ಸ್ಟಾರ್ಟಿಂಗ್ ಬೆಳಗ್ಗೆ ನೀವು ಮಾಡಂಗಿದ್ರೆ ಇದು ಧ್ಯಾನ ಸಮಯದಲ್ಲ, ಧ್ಯಾನ ಅತೀತವಾಗಿ. ಅಂದ್ರೆ ಧ್ಯಾನ ಸಮಯ ಬೇರೆ, ಮುದ್ರಾ ಸಮಯ ಬೇರೆ. ಅರ್ಥ ಆಯ್ತಾ? ಸೊ ಅದು 15 ನಿಮಿಷ ಮಾಡಿಕೊಂಡು ಆಮೇಲೆ ಈ ಮುತುಗು ಮುದ್ರ ಈ ಮುತುಗು ಮುದ್ರ ಇನ್ನು ಮಿಕ್ಕಿದು 30 ನಿಮಿಷ 35 ನಿಮಿಷ ಮಾಡ್ಬೇಕು ಒಂದೇ ಸರಿ. ಈಗ 10 ನಿಮಿಷ ಮಾಡಿ ನನಗೇನಾಗ್ತಾ ಇಲ್ಲ, ನೋವು ಆಗ್ತಾ ಇಲ್ಲ, ನೋವು ಬರ್ತಾನೆ ಇದೆ ಅಂದ್ರೆ ಏನ್ ಮಾಡೋಕ್ಕಾಗತ್ತೆ? ನೀವು ಮಾಡೋ ರೀತಿಯಲ್ಲಿ ಸರಿ ಇಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ. ಯಾವುದೇ ಒಂದು ಔಷಧ ಕೊಟ್ರೆ ಔಷಧ ನಾನು ಹೇಳಿರ್ತೀವಿ ಹೀಗೀಗ ಹಾಕೊಳ್ಳಿ ಅಂತ, ಈಗ ಮಾಡ್ಕೊಳ್ಳಿ ಅಂತ ಅಲ್ವಾ? ಅದು ಹಾಗೆ ಮಾಡ್ತಾ ಇಲ್ಲ ಅಂತಂದಾಗ ನಿಮ್ಗೆ ಫಲಿತ ಹೇಗೆ ಸಿಗತ್ತೆ? ಫಲಿತ ಹೇಗೆ ಸಿಗಬೇಕು? ನಿಮ್ಗೆ ಫಲಿತ ಸಿಗ್ಬೇಕಂದ್ರೆ ನಾವು ಹೇಳಿರುವಂತ ರೀತಿ ನೀವು ಪಾಲನೆ ಮಾಡ್ಬೇಕಲ್ಲ. ಅರ್ಥ ಆಗ್ತದ? 15 ನಿಮಿಷ ನೀವು ಪ್ರಾಣಮುದ್ರ ಮಾಡಿ 35 ನಿಮಿಷ ಒಂದೇ ಬಾರಿ ಕೂತ್ಕೊಂಡಾಗ ಈ ಮುದ್ರ ಪ್ರಾಕ್ಟೀಸ್ ಮಾಡಿ. ಮತ್ತೆ ಸಾಯಂಕಾಲ 15 ನಿಮಿಷ ಪ್ರಾಣ ಮುದ್ರೆ 5 ಗಂಟೆ 6 ಗಂಟೆ ಒಳಗಡೆ ಮಾಡಿ. ಆಯ್ತಾ? ಆಮೇಲೆ ಮತ್ತೆ ಮುತುಗು ಮುದ್ರ ಮಾಡಿ. ನಿಮ್ಗೆ ಬ್ಯಾಕ್ ಪೇನ್ ಯಾಕೆ ಹೋಗಲ್ಲ? ಖಂಡಿತ ಹೋಗುತ್ತೆ. ನೀವು ಮಾಡ್ತಾ ಇರೋದು 10 ನಿಮಿಷ ಮಾಡಿ, ನನಗೆ ಹೋಗ್ತಾ ಇಲ್ಲ, ಈ ಬಾಧಗಳು ಹೆಚ್ಚಾಗ್ತಾ ಇದೆ, ನೋವುಗಳು ಹೆಚ್ಚಾಗ್ತಾ ಇದ್ರೆ ಆಗತ್ತೆ, ಖಂಡಿತ ಬರುತ್ತೆ. ಅದೇ ಧ್ಯಾನದಲ್ಲಿ ಆತರ ಬಂದ್ರೆ ಸಹಿಸ್ಕೊಳ್ಳಿ. ಧ್ಯಾನದಲ್ಲಿ ನೋವುಗಳು ಬಂದ್ರೆ ಸಹಿಸ್ಕೊಳ್ಳಿ, ಯಾಕಂದ್ರೆ ನಿಮ್ಮ ಕರ್ಮಗಳು ಕರ್ಗೋಗುತ್ತೆ. ಧ್ಯಾನದಲ್ಲಿ ನೋವುಗಳು ಯಾಕೆ ಬರುತ್ತೆ? ನಿಮ್ಮ ಹಿಂದಿನ ಜನ್ಮ ಕರ್ಮಗಳು ಅಲ್ಲಿ ಗಂಟಿಗಳಾಗಿರ್ತದೆ. ಎಲ್ಲಿ? ಎನರ್ಜಿ ಟ್ಯೂಬ್ಸ್ ಅಲ್ಲಿ, ನಾಡಿಗಳ ಒಳಗಡೆ. ಅದೆಲ್ಲ ಪ್ರಕ್ಷಾಳನ ಆಗುವಾಗ ನಿಮ್ಗೆ ನೋವುಗಳು ಬರುತ್ತೆ. ಅದನ್ನು ಸಹಿಸ್ಕೊಳ್ಳಿ. ಅದು ಎದ್ದೋಗಬಾರ್ದು, ಸಹಿಸ್ಕೋಬೇಕು. ಸಹಿಸ್ಕೊಂಡ್ರೆ ಕರ್ಮಗಳು ಕರ್ಗೋಗುತ್ತೆ, ಇಲ್ಲಾಂದ್ರೆ ಕರ್ಮಗಳು ಪೋಸ್ಟ್ಪೋನ್ ಆಗ್ತಾನೆ ಇರ್ತದೆ.
ಅದು ಯಾವುದು ಇನ್ನೊಂದು ರೂಪದಲ್ಲಿ ಬಂದು ನಿಮ್ಮನ್ನು ಅದು ಕಡಿತದೆ, ಒಂದು ಇಲ್ಲಾಂದ್ರೆ ಹಿಟ್ ಮಾಡತ್ತೆ. ಅರ್ಥ ಆಯ್ತಾ? ಮಾಡ್ತೀನಿ. ಸರ್, ನಾನೊಂದು ಅನುಭವ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನಗೆ ಫಸ್ಟ್ ಹೀಗೆ ಆಗಿತ್ತು, ಬೆನ್ನು ನೋವಿತ್ತು, ಮತ್ತೆ ಕೈ ಎತ್ತಲಿಕ್ಕೆ ಬರ್ತಿರ್ಲಿಲ್ಲ. ಒಂದು ದಿವಸ ಧ್ಯಾನದಲ್ಲಿ ಒಂದು 20-25 ನಿಮಿಷ ನೋವು ಆಯ್ತು. ನಾ ಸರ್ ಹತ್ರಕ್ಕೆ ಒಂದ್ ದಿವಸ ಹೇಳ್ಕೊಂಡಿದೀನಿ. ಆದ್ರೆ ಇವತ್ತಿನವರೆಗೂ ಸಾಧಾರಣ 3-4 ತಿಂಗಳಾಯ್ತೇನೋ. ಮತ್ತೆ ಬೆನ್ನು ಅಷ್ಟೇ, ನಂಗೆ ನೇರವಾಗಿ ಕುತ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ. ಇವಾಗ ನಾನು 3 ಗಂಟೆ 4 ಗಂಟೆ ಕುತ್ಕೊಂಡ್ರು ನಂಗೆ ನೋವು ಬರ್ತಾ ಇಲ್ಲ. ಮತ್ತೆ ಬಗ್ಗಿ ಕೆಲಸ ಮಾಡ್ತೀನಿ. ನಾನ್ ನೆಲ ಒರೆಸ್ಕೊಳ್ಳೋದ್ ನಾ ಯಾರನ್ನು ಇಟ್ಕೊಳ್ಳಿಲ್ಲ, ಮತ್ತೆ ಬೇರೆ ಏನೂ ಇಲ್ಲ. ಯಾವಾಗ್ಲೂ ನಮ್ಮ ಮಾಮೂಲು ಇದ್ರಲ್ಲೇ ನೆಲ ಬಗ್ಗಿ ನೆಲ ಒರೆಸ್ತೀನಿ. ಕೈ ನೋವು ಒಂದು ದಿವ್ಸನು ಎಷ್ಟು ಮರ ಬೇಕಾದ್ರೂ ನಾ ಕಡಿತೀನಿ ಹೆಣೆನ, ಅಷ್ಟು ನೋವಿಲ್ಲ. ಅದನ್ನೆಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್. ವೆರಿ ಗುಡ್ ಎಕ್ಸ್ಪೀರಿಯನ್ಸ್, ಗ್ರೇಟ್. ತುಂಬಾ ಖುಷಿ ಆಗ್ತಾ ಇದೆ, ಮತ್ತೆ ಎಲ್ಲೂ ನೋವಿಲ್ಲ ನನಗೆ. ವೆರಿ ಗ್ರೇಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ವಿಜಯಮ್ಮ. ಓಕೆ, ಸೂರನಾಗಾಂಬಿಕಾ ಮೇಡಮ್ ಅವರ ಒಂದು ಆಧ್ಯಾತ್ಮಿಕ ಚಿಂತನೆಯ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಯಾರ್ದಾದ್ರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ. ಈಗ ಜ್ಞಾನದ ಬಗ್ಗೆ ಮುದ್ರಾ ಬಗ್ಗೆ ಏನಾದ್ರೂ ಇದ್ರೆ ದಯವಿಟ್ಟು ಕೊನೆ ಕೇಳಿ. ಮೇಡಮ್ ಸ್ಕೂಲ್ಗೆ ಹೋಗ್ಬೇಕಲ್ಲ, ಸೊ ಅದಕ್ಕೋಸ್ಕರ ಅದ್ರ ಸಂಬಂಧಪಟ್ಟಿರೋ ಗುರುಜಿಗೆ ಲಾಸ್ಟ್ ಕೇಳಿ. ಅವ್ರು ಕೊನೆವರೆಗೂ 9 ಗಂಟೆವರೆಗೂ ಕ್ಲಾಸ್ ಇರುತ್ತೆ. ಈಗ ಮೇಡಮ್ ಸ್ಕೂಲ್ಗೆ ಹೋಗೋದ್ರಿಂದ ದಯವಿಟ್ಟು ಮೇಡಮ್ ಪ್ರಶ್ನೆಗೆ ಲಾಸ್ಟ್ ಕ್ವಶನ್ ಯಾವ್ದಾದ್ರು ಇದ್ರೆ ಕೇಳಿ. ಈಗ ನಾವ್ ಆ ಸೆಷನ್ ಅನ್ನ ಮುಗಿಸ್ತಾ ಇದೀವಿ. ಈಗ ಮುಂದಕ್ಕೆ ಹೋಗೋಣ. ಓಕೆ, ಯಾವ್ದೇ ಇಲ್ಲ ಅಂತಂದ್ರೆ ಓಕೆ. ಥ್ಯಾಂಕ್ ಯು ಸೂರನಾಗಾಂಬಿಕಾ ಮೇಡಮ್. ಅದ್ಭುತವಾಗಿ ಬಂದು ಈಗ ಭಿನ್ನವಾಗಿ ಆಲೋಚಿಸು ಕಾರ್ಯಕ್ರಮ ಪ್ರಾರಂಭವಾದಾಗಿಂದ ನಮ್ಮ ಎಲ್ಲಾ ಮಾಸ್ಟರ್ಸ್ ಅಲ್ಲೂ ತುಂಬಾ ಬದಲಾವಣೆ ಆಗಿದೆ ಮೇಡಮ್. ಅದಕ್ಕೆ ಕಾರಣ ನೀವು ಹೇಳುವಂತಹ ಒಂದು ರೀತಿ ನೀತಿ, ಮತ್ತೆ ಪ್ರತಿಯೊಂದು ನೀವು ಉದಾಹರಣೆ ಮೂಲಕ ಹೇಳ್ತಿದ್ದೀರಲ್ಲ, ಅದು ಪ್ರತಿಯೊಬ್ಬರಿಗೂ ಮನ ಮುಟ್ಟಿದೆ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನನ್ನ ಜನ್ಮ ಸಾರ್ಥಕ ಆಗ್ತಾ ಇದೆ. ಥ್ಯಾಂಕ್ ಯು ಪತ್ರಿಜಿ ಸರ್, ಥ್ಯಾಂಕ್ ಯು ಬಾಬಾಜಿ, ಥ್ಯಾಂಕ್ ಯು ರಂಗನಾಥ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್ ಮಾಸ್ಟರ್ಸ್. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.